ನೀವೀಗ ಒಂದು ಬೌನ್ಸರ್ ಆಗಿ ಸೊ ನಿಮ್ಮ ಮೇಲೆ ಎಷ್ಟು ಮಟ್ಟಿಗೆ ಒಂದು ಟೀಮ್ ಹ್ಯಾಂಡಲ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಖಂಡಿತವಾಗ್ಲೂ ನಮ್ಮ ಮೇಲೆನೇ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಇದಾಗಿರುತ್ತೆ. ಎಲ್ಲ ಹುಡುಗರು ಹ್ಯಾಂಡಲ್ ಮಾಡೋ ರೀತಿ. ನೀವು ಬೌನ್ಸರ್ ಆದ್ಮೇಲೆ ಫಸ್ಟ್ ಯಾವ ಒಂದು ಸೆಲೆಬ್ರಿಟಿ ಜೊತೆ ಕೆಲಸ ಮಾಡಿದ್ರಿ? ಸ್ಟಾರ್ಟಿಂಗು ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಪಬ್ಗಳು ಜಾಸ್ತಿ ಮಾಡ್ತಾ ಇತ್ತು. 200 ಇಂದ 250 ಜನ ಹುಡುಗರನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ತುಂಬಾನೇ ಕಷ್ಟ. ಆದಷ್ಟು ಬೇಗ BP ಶುಗರ್ ಬಂದ್ಬಿಡುತ್ತೆ ಗ್ಯಾರಂಟಿ. ಗ್ರೋತ್ ಎಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಕೆಲವ್ರಿಗೆ ಅದೊಂದು ಹೆಡ್ ವೇಟು ಬಂದಿರುತ್ತೆ. ಓಕೆ, ನಾನು ಸೆಲೆಬ್ರಿಟಿ ಜೊತೆ ಇದ್ದೀನಿ. ಪ್ರೌಡ್ನೆಸ್ ಇದ್ದೇ ಇರುತ್ತೆ ನಮ್ಮ ಕೆಲಸದ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ, ನಾವೇನು ಕೆಲಸ ಮಾಡ್ತಾ ಇದೀವಿ, ಯಾರ ಜೊತೆ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಅದೆಲ್ಲ ಪ್ರೌಡ್ ಇದ್ದೇ ಇರುತ್ತೆ. ನಮ್ಮ ಕೆಲಸ ಮಾಡೋಕೆ ಮೇನ್ ಕಾರಣನೇ ಆ ಪ್ರೌಡ್. ಸೊ ಈಗ ನೀವು ರೀಸೆಂಟ್ ಆಗಿ ರಜನಿಕಾಂತ್ ಸರ್ ಅವ್ರದ್ದು ಯಾವ್ದು ಇವೆಂಟ್ಗೂ ಹೋಗಿದ್ರಿ ಅನ್ಸುತ್ತೆ. 7 ದಿನ ನಡೀತು ಶೂಟಿಂಗ್ ಮೈಸೂರಲ್ಲೇ. ಚೆನ್ನಾಗಿತ್ತು. ಫಸ್ಟ್ನೇ ದಿನ ಬ್ಯುಸಿ ಇದ್ರು, ನಾವು ಕೆಲಸದಲ್ಲಿ ಬ್ಯುಸಿ ಇದ್ದು. ಬಟ್ 2ನೇ ದಿನ ಮಾತಾಡ್ಸಿದ್ರು. ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನ ಗುರುತಿಸಿದ್ರು, ಮಾತಾಡ್ಸಿದ್ರು ಅಂದ್ರೆ ಅದೇ ನಮಗೆ ಒಂಥರ ಅವಾರ್ಡ್ ಕೊಟ್ಟಂಗಾಯ್ತು. ಪೊಲೀಸ್ಗಳನ್ನ ಸೆಕ್ಯೂರಿಟಿ ಹಾಕಿದಾಗ ಜನ ಕೊಡೋ ರೆಸ್ಪೆಕ್ಟೇ ಬೇರೆ, ಬಟ್ ಜನ ಬೌನ್ಸರ್ಸ್ ನ ನೋಡೋ ರೀತಿ ಬೇರೆ. ನಾವು 10 ಜನ ಬೌನ್ಸರ್ಸ್ ಇರೋದು ಒಂದೇ, ನಮ್ ಜೊತೆ ಒಬ್ರು ಪೊಲೀಸ್ ಇರೋದು ಒಂದೇ. ಎಲ್ಲೋ ಒಂದ್ ಕಡೆ ಸಿಚುವೇಶನ್ ಕೈ ಮೀರೋಗುತ್ತೆ. ಅಂತ ಟೈಮಲ್ಲಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ? ಆಗುತ್ತೆ. ಈಗ ಮೊನ್ನೆ ಎಕ್ಸಾಂಪಲ್ ಒಬ್ರು ಪೊಲಿಟಿಷಿಯನ್ದು ಬರ್ಡೇ ಇತ್ತು. ಯಾವೆಲ್ಲ ಮೂವಿ ಶೂಟಿಂಗ್ಗೆ ನೀವು ಬೌನ್ಸರ್ಸ್ ನ ಪ್ರೊವೈಡ್ ಮಾಡಿ? ರಜನಿ ಸರ್ದು, ಜೆಲೆಟ್ಟು, ಡಾಲಿ ಸರ್ದು, ಅಣ್ಣ ಫ್ರಮ್ ಮೆಕ್ಸಿಕೋ. ಈಗ ಪ್ರೆಸೆಂಟ್ ಅಯೋಗ್ಯ ನಡೀತಾ ಇದೆ. ಮತ್ತೆ ಮೇನ್ ಆಗಿ ನಮ್ಮ ಅಣ್ಣ ದರ್ಶನ್ ಅಣ್ಣದ್ದು ಡೆವಿಲ್. ಡೆವಿಲ್ ಮೂವಿ ಯಾವ ಹಂತದಲ್ಲಿ ನಡೀತಾ ಇದೆ? ಕಂಪ್ಲೀಟ್ ಆಗಿದೆ, ಮೊನ್ನೆ ತಾನೇ ಅನೌನ್ಸ್ ಮಾಡಿದ್ರು. ನೀವು ಜಾಸ್ತಿ ದರ್ಶನ್ ಸರ್ ಜೊತೆನೆ ಕಾಣಿಸ್ಕೊಂತಾ ಇದ್ರಿ. ಅಣ್ಣ, ನನ್ನ ಅಣ್ಣ ಅಂತಾನೆ ಅನ್ನೋದು ದರ್ಶನ. ಅವ್ರು ನಮ್ಮ ದೇವ್ರ ಸಮಾನ. ಇವತ್ತು ನಾವೇನಾದ್ರು ಇದು ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರ ಕೊಡುಗೆ ತುಂಬಾ ಇದೆ. ಅವರಿಂದ ನಾವು ಗುರುತಿಸ್ಕೊಂಡಿರೋದಾಗಿರ್ಬೋದು. ಎಲ್ಲರ ಜೊತೆನೂ ಕೆಲಸ ಮಾಡೋ ಖುಷಿನೇ. ದರ್ಶನ ನಮ್ದು ಕೆಲಸ ಅಂತಾನೆ ನಮ್ಗೊಂದ್ರೆ ಎಕ್ಸ್ಟ್ರಾ. ಈವೆಂಟ್ಸ್ ಇಲ್ದಿರೋ ಟೈಮಲ್ಲಿ ಇದು ಟ್ರೆಕ್ಕಿಂಗ್, ಟ್ರಾವೆಲಿಂಗ್. ನಾನು ಅಲ್ಲಿ ಹೋಗ್ಬಿಟ್ಟಿರ್ತೀನಿ, ಅಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ, ಮೆಸೇಜ್ ಮಾಡ್ಬಿಡ್ತಾರೆ. ಬಟ್ ನಾ ಎಲ್ಲೇ ಹೋದ್ರು ಒಂದು 4-5 ಅವರಲ್ಲಿ ನೆಟ್ವರ್ಕ್ ಸಿಗಬೇಕು. ಇಷ್ಟು ಬಿಸಿ ಸ್ಕೆಡ್ಯೂಲು, ಟೈಟ್ ಸ್ಕೆಡ್ಯೂಲು, ನಿಮ್ಮ ಟ್ರಾವೆಲಿಂಗ್ ಮತ್ತೆ ಈವೆಂಟ್ಸ್, ಇದ್ರ ಮಧ್ಯ ಫ್ಯಾಮಿಲಿ ನೀವು ಯಾವ ರೀತಿ ಟೈಮ್ ಕೊಡ್ತೀರಾ? ಡೈಲಿ ಮನೆಗೆ ಹೋಗ್ತೀವಲ್ಲ, ಅದೇ ಒಂಥರ ಟೈಮ್ ಕೊಟ್ಟಂಗೆ. ಸೊ ಇತ್ತೀಚೆಗೆ ಐ ಥಿಂಕ್ ನೀವು ಒಂದು ತಾರ್ ಗ್ರೂಪ್ ಜೊತೆ ಏನೋ ಟ್ರಾವೆಲ್ ಮಾಡಿದ್ರಿ. ತಾರ್ ಕ್ಲಬ್ ಅಂತ, ಮೈಸೂರು ತಾರ್ ಟ್ರೈಬ್ಸ್ ಅಂತ. ಅವರೆಲ್ಲ ನಮ್ಮ ಸ್ನೇಹಿತರುಗಳೇ. ಒಬ್ಬರೇ ಆಗ್ತಿರಲ್ಲ ಬ್ರದರ್, ನಮ್ಮನ್ನು ಕರ್ಕೊಂಡೋಗಿ ಅಂತ ಒಳ್ಳೆ ಜಾಗಕ್ಕೆ ಅಂದಾಗ ಆಕ್ಚುಲಿ ನಾನು ಗ್ರೂಪಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ. ಬಟ್ ಅವ್ರು ಕೇಳ್ಕೊಂಡಾಗ ಕರ್ಕೊಂಡು ಹೋಗ್ಲೇಬೇಕಲ್ವಾ. ನೀವು ಈ ಒಂದು ನೇಚರ್ ಇಂದ ಕಲ್ತಿರೋ ಯಾವ್ದಾದ್ರು ಒಂದು ಲೆಸನ್? ನನಗನ್ಸಿರೋದು ಇಷ್ಟೇ, ಮನುಷ್ಯನಿಗೆ ನೆಮ್ಮದಿ ಅಂತ ಇದ್ರೆ ಅದು ಪ್ರಕೃತಿ ಜೊತೆನೆ. ಯಾವುದೇ ದೊಡ್ಡ ಕಾರ್ ತಗೊಂಡು ಓಡಾಡಿ, ಎಷ್ಟೇ ರಿಚ್ ಲೈಫ್ನ ಲೀಡ್ ಮಾಡಿ, ಏನೇ ಮಾಡಿ, ಮನುಷ್ಯನಿಗೆ ನೆಮ್ಮದಿ ಅಂತ ಇರೋದೇ ಅದು ಪ್ರಕೃತಿ ಜೊತೆ. ನಾವೆಲ್ಲ ಇನ್ಸ್ಪೈರ್ ಆಗಿರೋದ್ರಿಂದ ಅವರಿಂದನೇ, ನಮ್ಮ ಡಿ ಬಾಸ್ ಯಜಮಾನ್ರ ಹತ್ರ. ಅವ್ರನ್ನ ನೋಡಿನೇ ನಾವು ಕಲ್ತಿರೋದು. ಚೆಕ್ ಮಾಡೋಕ್ಕಾಗಲಿ, ವೈಲ್ಡ್ ಲೈಫ್ಗಾಗಲಿ ಇನ್ಸ್ಪಿರೇಷನ್ ದರ್ಶನ್ ಸರ್ ಅಂತ ಹೇಳ್ತೀರಾ? ಖಂಡಿತ. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ರಮ್ಯಾ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಸೆಲೆಬ್ರಿಟಿಯ ಪರ್ಸನಲ್ ಬೌನ್ಸರ್, ಹಾಗೇನೆ ಕೂಡ ಒಬ್ಬ ಟ್ರೆಕ್ಕರ್ ಕೂಡ ಹೌದು, ಪ್ರಶಾಂತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ಚೆನ್ನಾಗಿ ನಡೀತಾ ಇದೆ ಮೇಡಮ್, ತುಂಬ ಚೆನ್ನಾಗಿ ನಡೀತಾ ಇದೆ. ಆಷಾಢ ಅಲ್ವಾ? ಹೌದು. ಸ್ವಲ್ಪ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಕಮ್ಮಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಸೊ ಆಷಾಢ ಮುಗಿದ್ಮೇಲೆ ಮತ್ತೆ ಬ್ಯಾಕ್ ಟು ನಾರ್ಮಲ್ ತರ? ಹೌದು, ಖಂಡಿತ. ಮತ್ತೆ ಮಳೆನೂ ಜಾಸ್ತಿ ಇರುತ್ತೆ ಈ ಟೈಮಲ್ಲೆಲ್ಲ. ಶೂಟಿಂಗ್ ಆಗಲಿ, ಮತ್ತೆ ಮದುವೆ ಈವೆಂಟ್ಗಳಾಗಲಿ, ಇವೆಲ್ಲ ತುಂಬ ಕಮ್ಮಿನೇ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಓಕೆ. ಸೊ ಬೇಸಿಕಲಿ ನೀವೀಗ ಒಂದು ಬೌನ್ಸರ್ ಆಗಿ ಸೊ ನಿಮ್ಮ ಮೇಲೆ ಎಷ್ಟು ಮಟ್ಟಿಗೆ ಒಂದು ಟೀಮ್ ಹ್ಯಾಂಡಲ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಖಂಡಿತವಾಗ್ಲೂ ನಮ್ಮ ಮೇಲೇ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಇದಾಗಿರುತ್ತೆ. ಎಲ್ಲ ಹುಡುಗರನ್ನು ಹ್ಯಾಂಡಲ್ ಮಾಡೋ ರೀತಿ ಖಂಡಿತ ನಮ್ಮದು ಪ್ರಮುಖ ಪಾತ್ರ ಇದ್ದೇ ಇರುತ್ತೆ. ನೀವು ಬೌನ್ಸರ್ ಆದಮೇಲೆ ಫಸ್ಟ್ ಯಾವ ಒಂದು ಸೆಲೆಬ್ರಿಟಿ ಜೊತೆ ಕೆಲಸ ಮಾಡಿದ್ರಿ? ಫಸ್ಟ್ ಯಾವ ಸೆಲೆಬ್ರಿಟಿ ಜೊತೆ? ಫಸ್ಟ್ ನೆನಪಿಲ್ಲ, ಯಾಕಂದ್ರೆ ನಾನು 12 ವರ್ಷ ಆಯಿತು. ಓಕೆ. ಸೊ ಅವಾಗಿಂದನೂ ಸೆಲೆಬ್ರಿಟಿಗಳು ರೆಗ್ಯುಲರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಫಸ್ಟ್ ಯಾವ ಸೆಲೆಬ್ರಿಟಿ ಅದು ನೆನಪಿಲ್ಲ, ಯಾಕಂದರೆ ಶೂಟಿಂಗ್ಗಳಿಗೆಲ್ಲ ಬೌನ್ಸರು ಹಾಕೊಳಕ್ಕೆ ಶುರು ಮಾಡಿದ್ದೆ ನನಗೆ ಗೊತ್ತಿರಂಗೆ 7-8 ವರ್ಷದ ಹಿಂದೆಯಿಂದ. ಅದಕ್ಕೆ ಮುಂಚೆ ಎಲ್ಲ ಯಾವ ಬೌನ್ಸರ್ ಇರಲಿಲ್ಲ, ಏನಿರಲಿಲ್ಲ. ಬೌನ್ಸರ್ ಟ್ರೆಂಡ್ ಏನಿದ್ರು ಒಂದು 5 ವರ್ಷ, ಒಂದು 6 ವರ್ಷ, ಒಂದು 8 ವರ್ಷ ಅಂದ್ಕೊಳ್ಳಿ. ಅವಾಗಿಂದ ಇದು. ಅದಕ್ಕೆ ಮುಂಚೆ ಎಲ್ಲ ತುಂಬ ರೇರು ಪಬ್ಗಳು ಜಾಸ್ತಿ ಮಾಡ್ತಾ ಇತ್ತು. ಪಬ್ಗಳು ಅವಾಗೆಲ್ಲ ಸ್ಟಾರ್ಟಿಂಗು ತುಂಬ ನಡೀತಾ ಇತ್ತು, ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಾಗಿರ್ಬೋದು. ಸೊ ಪಬ್ಗಳು ಜಾಸ್ತಿ ಇದು ಮಾಡ್ತಾ ಇದ್ದು. ಆಮೇಲೆ ವೆಡ್ಡಿಂಗ್ ಇವೆಂಟ್ಗಳಿಗೆ ಶುರು ಮಾಡಿದ್ರು. ವೆಡ್ಡಿಂಗ್ ಇವೆಂಟ್ಗಳಿಗೆ ರಿಕ್ವೈರ್ಮೆಂಟ್ ಶುರುವಾಯಿತು. ಕ್ರೌಡ್ ಹ್ಯಾಂಡ್ಲ್ ಮಾಡೋದು ಅಥವಾ ಸೆಲೆಬ್ರಿಟಿಗಳು ವಿಸಿಟ್ ಮಾಡೋದು. ಸೊ ಈ ಥರದ್ದೆಲ್ಲ ಶುರುವಾಯಿತು. ಸೊ ನನ್ನ ಪ್ರಕಾರ ಒಂದು 7-8 ವರ್ಷದಿಂದ ಈ ರೀತಿ
ಬೌನ್ಸರ್ ಟ್ರೆಂಡ್ ಶುರುವಾಗಿದೆ. ಬಟ್ ನೀವು ಇಂಡಸ್ಟ್ರಿಗೆ ಬಂದು 12 ವರ್ಷ ಆಗಿದೆ. ಈ ಬೌನ್ಸರ್ ಇಂಡಸ್ಟ್ರಿ ಬಂದು 12 ವರ್ಷ ಆಗಿದೆ. ಸೊ ಬೇಸಿಕ್ಲಿ ಈಗ ನೀವು ಮೈಸೂರವರೇ ಆಗಿರೋದ್ರಿಂದ ಸೊ ಇವಾಗ ನಿಮ್ಮ ಟೀಮ್ ಕಂಪ್ಲೀಟ್ಲಿ ಮೈಸೂರಲ್ಲೇ ಇರೋದು. ಸೊ ಈಗ ಬೇರೆ ಕಡೆಯಿಂದ ಎಲ್ಲ ಕೆಲಸ ಬಂದಾಗ ಸೊ ನಿಮ್ಗೆಲ್ಲೋ ಒಂದು ಕಡೆ ಟ್ರಾವೆಲ್ ಎಲ್ಲ ಮಾಡೋಕೆ ಕಷ್ಟ ಅನ್ಸುತ್ತಾ? ಕಷ್ಟನೇ, ಬಟ್ ಇಷ್ಟಪಟ್ಟು ಮಾಡ್ತೀವಲ್ಲ ಕೆಲಸನ. ಸೊ ಹೋಗ್ತಾ ಇರ್ತೀವಿ. ಮೈಸೂರಿಂದನೇ ಹುಬ್ಳಿ ತನಕ ಹೋಗಿದ್ದೀವಿ, ಆಂಧ್ರ ಪ್ರದೇಶ ಎಲ್ಲ ಹೋಗಿದ್ದೀವಿ, ಗೋವಾ ತನಕ ಹೋಗಿದ್ದೀವಿ. ಈಗ ಯಾವುದಾದ್ರು ಆಡಿಯೋ ರಿಲೀಸು ಆ ಥರ ಎಲ್ಲ ಇದ್ದಾಗ ಹುಬ್ಳಿ ಧಾರವಾಡ ಈ ಥರ ಎಲ್ಲ ಇರುತ್ತೆ. ಬಳ್ಳಾರಿಲಿ ಇರುತ್ತೆ. ಸೊ ಅವಾಗೆಲ್ಲ ಟ್ರೈನ್ ಇದೆಯಲ್ಲ, ಟ್ರೈನಲ್ಲಿ ಆರಾಮ್ಸೆ ತುಂಬ ಕಷ್ಟಪಟ್ಟಿದ್ದೀವಿ ಕೂಡ. ಈಗ ಎಕ್ಸಾಂಪಲ್ಲು ಸಂಜೆ ಆಲ್ಮೋಸ್ಟ್ ಈವೆಂಟ್ಗಳೆಲ್ಲ ನಡೆಯೋದು. ಈಗ ನಾವು ಹೆಂಗೆ ಹೋಗ್ಬೇಕಂದ್ರೂ 7-8 ಅವರ್ ಬೇಕು. ನಾವು ಬೆಳಗ್ಗೆ 4 ಗಂಟೆ ರಾತ್ರಿಗೆ ಎದ್ದು 3 ಗಂಟೆಗೆ ಎದ್ದು ಹುಡುಗರೆಲ್ಲ ಈಗ 50 ಜನ 60 ಜನ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇಲ್ಲಿಂದ ಟ್ರೈನಲ್ಲಿ ಹೋಗ್ತೀವಿ, ಊಟ ತಿಂಡಿ ಎಲ್ಲ ಟ್ರೈನಲ್ಲೇ ಆಗುತ್ತೆ. ಸೊ ತುಂಬ ಕಷ್ಟಪಟ್ಟೆ ಮಾಡ್ತೀವಿ. ಯಾಕಂತಂದ್ರೆ ಇವಾಗ ಒಂದು ಟೀಮ್ ಕಟ್ಟಬೇಕು ಅಂತಂದ್ರೆ ಅದಷ್ಟು ಈಸಿ ಮಾತೇ ಅಲ್ಲ. ಯಾಕಂತಂದ್ರೆ ಈಗ ನಿಮ್ಮ ಹತ್ರ ಒಂದು 200-250 ಜನ ಹುಡುಗರಿದ್ದಾರೆ. ಸೊ ಹಾಗಾಗಿ ಯಾಕಂದ್ರೆ ಈ ಮುಂಚೆ ಮಾಡಿದಂತ ಇಂಟರ್ವ್ಯೂ ಎಲ್ಲ ಹೇಳಿದ್ರಿ ನೀವು. ಸೊ ಹಾಗಾಗಿ ಇಷ್ಟು ಒಂದು 200-250 ಜನ ಹುಡುಗರನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ತುಂಬಾ ಕಷ್ಟ. ಆದಷ್ಟು ಬೇಗ BP ಶುಗರ್ ಬಂದ್ಬಿಡುತ್ತೆ ಗ್ಯಾರಂಟಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಮಾಡ್ತಾ ಇದೀವಿ, ಮಾಡ್ಕೊಂಡು ಹೋಗ್ತಾ ಇದೀವಿ. ಹುಡುಗರು ಅದೇ ರೀತಿ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ 200-250 ಜನ ಅಂತಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ, ತುಂಬಾ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಮತ್ತೊಂದು ಬೇರೆ ಕೆಲಸ ಮಾಡೋ ಅಂಥವ್ರು ಇದ್ದಾರೆ. ಈಗ ಹೊರಗಡೆಯಿಂದ ಎಲ್ಲ ಬಂದಿರ್ತಾರೆ, ಮೈಸೂರಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಪಾರ್ಟ್ ಟೈಮ್ ಈ ಕೆಲಸಗಳು ಮಾಡ್ತಾ ಇರ್ತಾರೆ. ಇನ್ನು ಡೈಲಿ ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಕೆಲಸಕ್ಕೆ ಅಂತಾನೆ ಇರೋಂಥವ್ರು ಮಂತ್ಲಿ ನಮ್ಮ ಪಬ್ ಬೌನ್ಸರ್ಗಳಾಗಿರ್ಬೋದು, ಪಬ್ಗಳಿಗೆ ಬೌನ್ಸರ್ಗಳು ಹಾಕಿರ್ತೀವಿ, ಅವ್ರಿಗೆಲ್ಲ ಮಂತ್ಲಿ ಸ್ಯಾಲ್ರಿ. ಅವ್ರದ್ದು ಇದೇ ಪ್ರೊಫೆಷ್ನಲ್, ಬೇರೆ ಇನ್ನೇನು ಕೆಲಸ ಇರಲ್ಲ. ಆ ಥರದವರು ಇದ್ದಾರೆ. ಸೊ ನಿಮ್ಮಲ್ಲಿ ಫುಲ್ ಟೈಮ್ ವರ್ಕ್ ಮಾಡೋರು ಇದ್ದಾರೆ, ಪಾರ್ಟ್ ಟೈಮ್ ವರ್ಕ್ ಹೌದು ಹೌದು ಹೌದು. ಓಕೆ. ಸೊ ಇವಾಗ ಕೆಲವೊಂದು ಈವೆಂಟ್ಸ್ ಅಂತ ಬಂದಾಗ ನೀವು ಅಂದರೆ ಯಾವ ರೀತಿ ನೀವು ಹುಡುಗರನ್ನ ಚೂಸ್ ಮಾಡ್ತೀರಾ? ಅಂದರೆ ಇವಾಗ ಈ ಒಂದು ಫೀಲ್ಡ್ಗೆ ಫಿಟ್ನೆಸ್ಸು ಅಥವಾ ವೆಲ್ ಬಾಡಿ ಮೇಂಟೈನ್ ಮಾಡಿರೋರು ಈ ಥರದವರೆಲ್ಲ ತುಂಬ ನೋಡಿ ಚೂಸ್ ಮಾಡ್ತೀರಾ ಅಥವಾ ಯಾವ ರೀತಿ? ಆ ಥರ ಏನಿಲ್ಲ. ಒಟ್ನಲ್ಲಿ ಬಾಡಿ ಬಿಲ್ಡ್ ಆಗಿರಬೇಕು. ನಮ್ಮ ಹತ್ರ ಬಂದಮೇಲೆ ನಾವು ಕೆಲಸ ಹೇಳ್ಕೊಡ್ತೀವಿ. ಏನಿಲ್ಲ, ನಮ್ಮ ಕೆಲಸದಲ್ಲಿ ಮೇಯ್ನ್ ಬಂದು ತಾಳ್ಮೆ, ಪೇಷನ್ಸ್. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಪೇಷನ್ಸಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ ಸೆನ್ಸಿಟಿವ್, ಮ್ಯಾನೇಜಬಲ್. ನಮ್ಮ ಕೆಲಸ ಇಷ್ಟನೇ. ಏನೇ ಆಗಲಿ, ಒಂದು ಗಲಾಟೆ ಆಗಲಿ, ಇನ್ನೊಂದಾಗಲಿ, ಕ್ರೌಡ್ನ ಮೇಂಟೈನ್ ಮಾಡೋದಾಗಲಿ, ಒಬ್ಬರನ್ನ ಇಲ್ಲಿ ನಿಂತಿರೋರನ್ನ ಆ ಕಡೆ ಹೋಗಿ ಸರ್ ದಯವಿಟ್ಟು ಅನ್ನೋದು ಕಷ್ಟ ಆಯ್ತಾ ಇವತ್ತೊಂದು ದಿನ. ಬಟ್ ನಾವೆಷ್ಟು ನಮ್ಮ ಒಂದು ತಾಳ್ಮೆಯಿಂದ, ನಮ್ಮ ಒಂದು ಕಿಲಾಡಿತನದಿಂದ, ನಮ್ಮ ಮಾತಿಂದ ನಾವೆಷ್ಟು ಹ್ಯಾಂಡ್ಲ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನಂತಂದರೆ ಈಗ ಇವೆಂಟ್ಸ್ ಎಲ್ಲ ಹೋದಾಗ ಈ ಕ್ರೌಡ್ ಹ್ಯಾಂಡ್ಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ನೀವೇನಾದರೂ ನಿಮ್ಮ ಹುಡುಗರಿಗೆ ಟಿಪ್ಸ್ ಅಥವಾ ಗೈಡ್ಲೈನ್ಸ್? ಖಂಡಿತ. ಹುಡುಗರು ಆಲ್ಮೋಸ್ಟ್ ನಮ್ಮ ಹತ್ರ ಇರೋರೆಲ್ಲ ಹಿಂಗೆ ಹುಡುಗರೇನೆ, ಎಲ್ರಿಗೂ ಕೋಪ ಇದ್ದೇ ಇರುತ್ತೆ. ಅವ್ರೇನಾದ್ರು ಮಾತಾಡ್ತಾರೆ ಕ್ರೌಡ್ ಇದು ಮಾಡಬೇಕಾದ್ರೆ, ಅದೆಲ್ಲ ಜಗಳಗಳೆಲ್ಲ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಇದ್ಕೊಂಡು ಅವೆಲ್ಲ ಮೇಂಟೈನ್ ಮಾಡಲೇಬೇಕು. ಮತ್ತು ಈಗ ಆಲ್ಮೋಸ್ಟ್ ಪಬ್ಬಲ್ ಆಗಿರ್ಬೋದು, ಎಲ್ಲ ಕುಡ್ದಿರ್ತಾರೆ, ಮಾತಾಡಿದ್ರೆ ಸಾಕು ಮೈ ಮೇಲೆ ಬೆಳಗ್ಗೆ ಬರ್ತಾರೆ. ಈ ಥರ ಎಲ್ಲ ಇರುತ್ತೆ. ಅಂಥವ್ರನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಸ್ವಲ್ಪ ಏನೋ ಒಂದು ಬಾಂಡಿಂಗಲ್ಲಿ ಜಸ್ಟ್ ಅದೇ ಸೆನ್ಸಿಟಿವ್ ಆಗಿ ಸ್ವಲ್ಪ ಮ್ಯಾನೇಜಬಲ್ ಮಾಡ್ಕೊಂಡು ಅದೇ ರೀತಿಯೇ ಮಾಡಬೇಕು. ನಮ್ಮ ಬೌನ್ಸರ್ ಕೆಲಸ ಅಂದರೆ ಆ್ಯಕ್ಚುಲಿ ಅದೇನೆ. ಆ ರೀತಿ ಏನಾರು ಆಯಿತು ಅಂದರೆ ಡೈಲಿ ಜಗಳ ಆಡಬೇಕಾಗುತ್ತೆ. ಪೇಷನ್ಸ್ ಇಲ್ಲ, ನಮ್ಮ ಅದೇ ತಾಳ್ಮೆ ಇಲ್ಲದೆ ನಾವು ಇದು ಮಾಡ್ತೀವಿ ಅಂತಂದರೆ ಡೈಲಿ ಜಗಳ ಆಡಬೇಕಾಗುತ್ತೆ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಜೈ ಹನುಮಾನ್ ಬೌನ್ಸರ್ಸ್ ಸ್ಪೆಷಲಿ ಈಗ ನೀವು ಎಲ್ಲ ಕಡೆ ಈಗ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಿಮ್ದು ತುಂಬ ವೀಡಿಯೋಸ್ಗಳು ವೈರಲ್ ಆಗ್ತಾ ಇರುತ್ತೆ. ಅಂದರೆ ಸೆಲೆಬ್ರಿಟೀಸ್ ಜೊತೆಗೆ ಇರ್ತೀರಾ ಆ್ಯಂಡ್ ಮೆಜಾರಿಟಿ ನೀವೇ ಇರ್ತೀರಾ, ನಿಮ್ಮ ಹುಡುಗರು ಅನ್ನೋದಕ್ಕಿಂತ ನೀವೇ ಇರ್ತೀರಾ. ಸೊ ಆ ಥರ ಟೈಮಲ್ಲಿ ಈಗ ನಿಮ್ಮ ವೀಡಿಯೋಸ್ಗಳನ್ನ ನೀವೇ ನೋಡಿದಾಗ ಅಥವಾ ಯಾರೋ 4 ಜನ ಶೇರ್ ಮಾಡಿದಾಗ ನಿಮಗೆ ಅದು ಹೆಂಗೆ ಫೀಲ್ ಆಗುತ್ತೆ? ಸ್ಟಾರ್ಟಿಂಗ್ ತುಂಬ ಖುಷಿ ಆಯ್ತಾಯಿತ್ತು. ಸ್ಟಾರ್ಟಿಂಗ್ ಆಗಿ ನಮಗೂ ಹೊಸ್ತಲ್ವ, ಬಟ್ ಇವಾಗ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟೈತೆ. ಇನ್ನೊಂದೇನೆಂದರೆ ಹುಡುಗರುಗಳಿಗೆ, ನಮ್ಮಲ್ಲಿ ಕೆಲಸಕ್ಕೆ ಬರೋ ಹುಡುಗರುಗಳಿಗೆ ಅದೊಂದು ಇರುತ್ತೆ, ಮೀಡಿಯಾದಲ್ಲಿ ಕಾಣಿಸ್ಕೊಬೇಕು, ನಾವು ಪಕ್ಕಕ್ಕೆ ಹೋಗ್ಬೇಕು. ಬಟ್ ಇದು ನಮ್ಮ ಪ್ರೊಫೆಷ್ನಲ್ಲಿ ತಪ್ಪು. ಅಂಥದ್ದನ್ನು ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ನಮಗೆ ಕೆಲಸ ಇಂಪಾರ್ಟೆಂಟು. ಕೆಲಸ ಇದ್ರೇ ಅವೆಲ್ಲ. ಸೊ ಆ ಥರದ್ದೆಲ್ಲ ತುಂಬ ಅವಾಯ್ಡ್ ಮಾಡ್ತೀವಿ. ಮುಂಚೆ ಎಲ್ಲ ಇತ್ತು ನಮಗೂ, ಅದೆಲ್ಲ ಹೊಸದಾಗಿ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಬಟ್ ಇವಾಗ ಅದಿಲ್ಲ. ಬರೋ ಹುಡುಗರಿಗೂ ನಾನು ಅದನ್ನೇ ಮೇನ್ ಇದು ಮಾಡೋದು. ಆ ಥರ ಕ್ರೇಜ್ ಅನ್ನೋರು ಇದ್ದರೆ ಅವ್ರನ್ನ ಜಾಸ್ತಿ ಅವಾಯ್ಡ್ ಮಾಡೋದು, ಬೇರೆ ಕಡೆ ಪ್ಲೇಸ್ಮೆಂಟ್ ಮಾಡೋದು, ಆ ರೀತಿ ಎಲ್ಲ ನಡೀತಾ ಇರುತ್ತೆ. ಇದೆಲ್ಲ ನಮ್ಮ ವರ್ಕ್ ಎಥಿಕ್ಸ್ ಮಾಮೂಲಿ. ಓಕೆ. ಸೊ ಇನ್ನೊಂದೇನಂತಂದರೆ ಇವಾಗ ಸೋಷಿಯಲ್ ಮೀಡಿಯಾ ಅಥವಾ ನ್ಯೂಸಲ್ಲಿ ಇವಾಗ ನೀವು ಕಾಣಿಸ್ಕೊತಾನೆ ಇರ್ತೀರಾ ಅಂತ ಹೇಳಿದೆ. ಸೊ ಈ ಥರ ಒಂದು ಗ್ರೋತ್ ಎಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಅದೊಂದು ಹೆಡ್ವೇಟು ಬಂದಿರುತ್ತೆ. ಓಕೆ, ನಾನು ಸೆಲೆಬ್ರಿಟಿ ಜೊತೆ ಇದ್ದೀನಿ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಸೊ ನೀವು ಯಾವ ರೀತಿಯಾಗಿ ಅದೊಂದು ಐ ಮೀನ್ ಆ ಒಂದು ಸೆಲೆಬ್ರಿಟಿ ಫೀಲ್ಸ್ ಆಗಿರ್ಬೋದು ಅಥವಾ ಒಂದು ಪ್ರೌಡ್ನೆಸ್ ಹೆಂಗೆ ನೀವು ಕಂಟ್ರೋಲ್ ಮಾಡ್ತೀರಾ? ಪ್ರೌಡ್ನೆಸ್ ಇದ್ದೇ ಇರುತ್ತೆ.
ನಮ್ಮ ಕೆಲಸದ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ, ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಯಾರ ಜೊತೆ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಅದೆಲ್ಲ ಪ್ರೌಡ್ ಇದ್ದೇ ಇರುತ್ತೆ. ನಮ್ಮ ಕೆಲಸ ಮಾಡೋಕ್ಕೆ ಮೇಯ್ನ್ ಕಾರಣನೇ ಆ ಪ್ರೌಡು. ಎಲ್ಲೋ ಇದ್ದವರು ನಾವು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ, ನಾವು ಬಸ್ಸಲ್ಲಿ ಓಡಾಡ್ತಿದ್ದವ್ರೇನೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಅಂತಂದ್ರೆ ಅದು ಕಾರಣನೇ ನಮ್ಮ ಕೆಲಸ. ಸೊ ನಮ್ಮದೇ ಆ ಜವಾಬ್ದಾರಿ ಇರುತ್ತೆ. ಸೊ ಇದ್ದೇ ಇರುತ್ತೆ ಏನದು ನೀವು ಹೇಳಿದ್ರಲ್ಲ ಆ ರೀತಿಯಲ್ಲ. ಬಟ್ ಅದನ್ನು ನಾವು ತಲೆ ತಗೊಳಕ್ಕೆ ಹೋಗ್ಬಾರ್ದು. ಮತ್ತು ಯಾವುದೂ ಶಾಶ್ವತ ಅಲ್ಲ. ಇವತ್ತು ಮನುಷ್ಯನೇ ಶಾಶ್ವತ ಅಲ್ಲ. ಈ ಥರದ ಕೆಲಸ ಆಗಲಿ ಇನ್ನೊಂದಾಗಲಿ ಅದೆಲ್ಲ ಜವಾಬ್ದಾರಿಗಳು. ನಾವೆಷ್ಟು ಜವಾಬ್ದಾರಿಯಿಂದ ಆ ರೀತಿಯೆಲ್ಲ ಯಾವುದೇ ರೀತಿ ಮೈಂಡ್ ತಗೊಳ್ಳದೆ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆ್ಯಂಡ್ ಒಂದು ಈ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಯೂಶಲಿ ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದಾಗ ಆ ಒಂದು ಕೈಂಡ್ನೆಸ್ ಆಗಿರ್ಬೋದು ಅಥವಾ ಡೌನ್ ಟು ಅರ್ತ್ ಬಿಹೇವಿಯರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್. ಅಲ್ಲಿ ಅಂತಲ್ಲ, ಎಲ್ಲೇ ಹೋದ್ರು ಅಷ್ಟೇ. ದುರಹಂಕಾರ ಇವತ್ತು ಯಾರು ಕೇಳಲ್ಲ ಮೇಡಮ್, ನಿಜ ಅಲ್ವಾ? ನಾವೆಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀವಿ ಅಷ್ಟು ಎಲ್ಲರ ಜೊತೆನೂ ಚೆನ್ನಾಗಿರ್ಬೋದು. ನಾವು ಆ ರೀತಿ ಎಲ್ಲ ಇದು ಮಾಡಿದ್ರೆ ರಿಯಾಕ್ಷನ್ನು ಹಂಗೆ ಇರುತ್ತೆ. ಒಬ್ಬ ಚಿಕ್ಕ ಹುಡುಗನೇ ಆಗಲಿ, ನಾವು ಬನ್ನಿಯಪ್ಪ ಹೋಗ್ಯಪ್ಪ ಈ ರೀತಿ ಇದ್ದಾಗ ಅಲ್ಲೂ ರಿಯಾಕ್ಷನ್ ಚೆನ್ನಾಗೇ ಇರುತ್ತೆ. ಹೋಗಲು ಅಂತಂದರೆ ಅವ್ರು ಹೋಗಲು ಅಂತಾನೆ ಅಂತ. ಸೊ ನಾವು ಯಾವ ರೀತಿ ಗೌರವ ಕೊಟ್ಕೊಂಡು ಪ್ರತಿಯೊಬ್ಬರಿಗೂ, ಅವ್ರು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ನಾವೆಷ್ಟು ಗೌರವ ಕೊಟ್ಕೊಂಡು ಎಷ್ಟು ಹಂಬಲಾಗಿ ನಾವು ಕೆಲಸ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಈಗ ನೀವು ಸೆಲೆಬ್ರಿಟಿ ಜೊತೆ ಕೆಲಸ ಮಾಡ್ತಾ ಇರ್ತೀರಾ, ಕೆಲವೊಂದು ಸತಿ ಸ್ಕೆಡ್ಯೂಲು ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಸತಿ ಓವರ್ ಟೈಮ್ ಮಾಡಬೇಕಾಗುತ್ತೆ. ಸೊ ಆ ಥರ ಟೈಮಲ್ಲೆಲ್ಲ ನಮ್ಮ ಕೆಲಸ ಫ್ಲೆಕ್ಸಿಬಲ್ ಆಗಿರಲೇಬೇಕು ಮೇಡಮ್. 10 ಗಂಟೆನೂ ಆಗ್ಬೋದು, 12 ಗಂಟೆನೂ ಆಗ್ಬೋದು, 3 ಗಂಟೆನೂ ಆಗ್ಬೋದು. ಈಗ ಎಲ್ಲರೂ ಎಕ್ಸಾಂಪಲ್ ಹೇಳಿದ್ವಲ್ಲ, ಈಗ ಹೊರಗಡೆ ಎಲ್ಲ ಈವೆಂಟ್ಸ್ ಇರುತ್ತೆ, 11 ಗಂಟೆಗೆ ಈವೆಂಟ್ ಮುಗಿಯುತ್ತೆ, ನಾವು ಮೈಸೂರಿಗೆ ವಾಪಸ್ ಬರಬೇಕು, ಟ್ರೈನ್ ಇರಲ್ಲ, ಬಸ್ ಇರಲ್ಲ. ಎಷ್ಟೋ ಸಲ, ತುಂಬ ಸಲ ಹೊರಗಡೆ ಎಲ್ಲ ಹೋದಾಗ ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದೀವಿ, ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೀವಿ. ಆ ರೀತಿ ಎಲ್ಲ ಈ ವಿಷಯದಲ್ಲಿ ನಮ್ಮ ಹುಡುಗರನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಕಾರಣ ಎಲ್ಲ ರೀತಿ ಸಾಥ್ ಕೊಟ್ಟಿದ್ದಾರೆ. ನಾನೊಬ್ಬನಿಂದ ಆಗಲ್ಲ. ಜೈ ಹನುಮಾನ್ ಬೌನ್ಸರ್ಸ್ ಅನ್ನೋದು ನಾನೊಬ್ಬನಿಂದ ಆಗಲ್ಲ. ನಮ್ಮ ಹುಡುಗರೆಲ್ಲ ಸೇರಿದ್ರೇ ಜೈ ಹನುಮಾನ್ ಬೌನ್ಸರ್ಸ್. ಇಂಥ ಇದರಲ್ಲೆಲ್ಲ ತುಂಬ ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅದು ನಾವು ಮರೆಯೋಕ್ಕಾಗಲ್ಲ. ಅದೇ ಆ ರೀತಿ ಎಲ್ಲ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಇದೆ. ಮತ್ತು ಬೌನ್ಸರ್ಸ್ಗಳಿಗೆ ಯಾವುದೇ ರೀತಿ ವೆಹಿಕಲ್ಸ್ ಆಗಲಿ ಇದೆಲ್ಲ ಯಾರು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ ಅದೆಲ್ಲ. ಬಟ್ ನಮ್ಮ ಒಂದು ಖುಷಿಯಿಂದ ನಾವು ಮಾಡಲೇಬೇಕು ಅನ್ನೋ ಛಲದಿಂದ ಖಂಡಿತ. ಓಕೆ. ಸೊ ಕಾಂಪಿಟೇಷನ್ ಅನ್ನೋದು ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಸೊ ಅಫ್ಕೋರ್ಸ್ ನಿಮ್ಮ ಫೀಲ್ಡಲ್ಲೂ ಇರ್ತಾರೆ. ಬಟ್ ಯಾಕೆ ಜನ ಅಂದರೆ ಸೆಲೆಬ್ರಿಟೀಸ್ ಆಗಿರ್ಬೋದು, ಈವೆಂಟ್ಸ್ ಅವರೇ ಆಗಿರ್ಬೋದು, ನಿಮ್ಮ ಟೀಮೇ ಬೇಕು ಅಂತ ಯಾಕೆ ಕರೀತಾರೆ? ಕಾಂಪಿಟೇಷನ್ ಎಲ್ಲ ಕಡೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಟೀಮೇ ಏನಕ್ಕೆ ಬೇಕು ಅಂತಂದರೆ ನಾವೆಷ್ಟು ಫ್ಲೆಕ್ಸಿಬಲ್ ಆಗ್ತೀವಿ ಅಷ್ಟು ನಮಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್ಲು ಬೇರೆ ಯಾವುದೋ ಟೀಮ್ ಇರುತ್ತೆ ಅನ್ಕೊಳ್ಳಿ, ನಾವು ನಮ್ಮ ವೆಹಿಕಲ್ ಬೇಕು, ಪಾಪ ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅವ್ರು ಕೇಳ್ತಾರೆ. ನಾವು ಪರವಾಗಿಲ್ಲ, ನಮಗೆ ಕೆಲಸ ಇಂಪಾರ್ಟೆಂಟು, ಇಲ್ಲ ಮಾಡೋಣ, ಅದು ಒಳ್ಳೆ ಈವೆಂಟು ಮಾಡೋಣ, ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ. ಸೊ ಈ ಥರ ಒಂದು ಫ್ಲೆಕ್ಸಿಬಿಲಿಟಿಯಿಂದ ಅದೊಂದು, ಮತ್ತು ನಮ್ಮ ಕೆಲಸ ನಾವೆಷ್ಟು ಶ್ರದ್ಧೆಯಿಂದ ಎಷ್ಟು ಕ್ಲೀನಾಗಿ ಹ್ಯಾಂಡ್ಲ್ ಮಾಡ್ತೀವಿ ಎಲ್ಲ ರೀತಿ ನೋಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಕೆಲಸ ಅಂತ ಬಂದರೆ ನೀವು ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತೀವಿ? ಖಂಡಿತ ಕೆಲಸ ಫಸ್ಟ್ ಮೇಡಮ್, ಯಾವುದನ್ನಾಗಲಿ. ಸೊ ರಿಸ್ಕ್ ಅಂತಿದ್ದಂಗೆ ನಂಗೊಂದು ಕ್ವೆಶನ್ ನೆನಪಾಗುತ್ತೆ. ಸೊ ಇಷ್ಟು ವರ್ಷ 12 ವರ್ಷಗಳಲ್ಲಿ ಎಷ್ಟೊಂದು ಇವೆಂಟ್ಸ್ ಮಾಡಿರ್ತೀರಾ, ಎಷ್ಟೊಂದು ಸೆಲೆಬ್ರಿಟೀಸ್ ಜೊತೆ ನೀವು ಹೊರಗಡೆ ಟ್ರಾವೆಲ್ ಮಾಡಿರ್ತೀರಾ. ಸೊ ಎಲ್ಲೋ ಒಂದು ಕಡೆ ಇದೊಂದು ತುಂಬ ರಿಸ್ಕಿ ಜಾಬ್ ಆಗಿಬಿಟ್ಟಿತ್ತು, ಕುತ್ತಿಗೆಗೆ ಬಂದಿತ್ತು ಅನ್ನೋ ಥರ ಯಾವುದಾದ್ರೂ ಒಂದು ಸಿಚುವೇಶನ್? ತುಂಬ ಸಲ ಆಗಿದೆ. ಜಗಳಗಳಾಗುತ್ತೆ ತುಂಬ. ಆ ಟೈಮಲ್ಲೆಲ್ಲ ನಾವೇ ಅವಾಯ್ಡ್ ಮಾಡಬೇಕು. ಹೊಡೆದಾಟಗಳು ಆಗುತ್ತೆ, ಅಂಥವೆಲ್ಲ ಅವಾಯ್ಡ್ ಮಾಡ್ಕೊಬೇಕು. ಇರಲಿ, ಮೆಂಟಲಿ ಎಲ್ಲ ತುಂಬ ಇದು ಅಂತಲ್ಲ, ಎಲ್ಲ ಕೆಲಸ ರಿಸ್ಕ್ ಇರುತ್ತೆ. ನಮ್ಮ ಕೆಲಸ ಸ್ವಲ್ಪ ಜಾಸ್ತಿನೇ ಮೇಡಮ್, ಖಂಡಿತ. ಅದಂತೂ ಯಾವ್ದಾದ್ರು ಒಂದು ಸಿಚುವೇಶನ್ ಬಗ್ಗೆ ಹೇಳೋದಾದ್ರೆ ಆಗುತ್ತೆ ಮೇಡಮ್. ಈಗ ತುಂಬ ಈಗ ಹೊರಗಡೆ ಎಲ್ಲ ಸ್ಟೇಜ್ ಇವೆಂಟ್ಗಳು ನಡಿಬೇಕಾದ್ರೆ ತುಂಬ ಕ್ರೌಡ್ ಇರುತ್ತೆ, ಒಂದೊಂದ್ಸಲ ಕಂಟ್ರೋಲ್ಗೆ ಸಿಗಲ್ಲ. ಎಷ್ಟೋ ಸಲ ನಮ್ಮ ಹುಡುಗರಿಗೆ ಬ್ಯಾರಿಕೇಡ್ ಬಿದ್ದಿದೆ, ಕಾಲು ಮುರಿದೋಗಿದೆ, ಫ್ರ್ಯಾಕ್ಚರ್ಗಳಾಗಿದೆ, ಈ ಥರದ್ದೆಲ್ಲ ಆಗಿದೆ ಮೇಡಮ್. ಮತ್ತು ಈಗ ಅಲ್ಲೇನೋ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡಿ ಅಂದರೆ ಆ ಕ್ರೌಡಲ್ಲಿ ಅದಕ್ಕೆ ರಿವೆಂಜ್ ತಾಳಕ್ಕೆ ಇದು ಮಾಡೋದು, ಈವೆಂಟ್ ಎಲ್ಲ ಮುಗಿದ್ಮೇಲೆ ಬರೋದು, ಆ ರೀತಿ ಎಲ್ಲ ತುಂಬ ಆಗಿದೆ. ಬಟ್ ಅಂಥದ್ದೆಲ್ಲ ಹ್ಯಾಂಡ್ಲ್ ಮಾಡಲೇಬೇಕು. ಓಕೆ, ಖಂಡಿತ. ಸೊ ಅಂದರೆ ಇವಾಗ ಪ್ರೊಫೆಷ್ನಲ್ ಆಗಿ ನೀವು ಕೆಲಸಕ್ಕೆ ಹೋಗಿರ್ತೀರಾ, ಸಮ್ವೇರ್ ಅದು ಪರ್ಸ್ನಲಿಗೆ ಟರ್ನ್ ಔಟ್ ಆದಾಗ ಆ ಥರ ಒಂದು ಸಿಚುವೇಶನ್ಸ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ? ನಮ್ಮ ಹುಡುಗರನ್ನೇ ತುಂಬ ಜನ ಈಗ ಆ ರೀತಿ ಆದಾಗ ಪರ್ಸ್ನಲ್ ಆಗಿ, ಅಣ್ಣ ನನಗೇನೆ ಬೈದ ಅಣ್ಣ ಅವನು, ಆ ಥರ ಬೈಸ್ಕೊಂಡು ನಾನು ಕೆಲಸ ಮಾಡ್ಬೇಕಣ್ಣ, ನಾನು ಬೇಡ ಅಣ್ಣ ಈ ಕೆಲಸ, ಅವನು ಮಾತ್ರ ಸುಮ್ಮನೆ ಬಿಡಲ್ಲ ಅಣ್ಣ, ಆ ರೀತಿ ಎಲ್ಲ ಪರ್ಸ್ನಲ್ ಆಗು ಜಗಳ ಆಗಿಲ್ಲ ಅಂತ ಹೇಳಲ್ಲ. ಬಟ್ ಅವಾಯ್ಡ್ ಮಾಡ್ಕೊಳ್ತೀವಿ ಮೇಡಮ್. ನಾನು ಹೇಳಿದ್ನಲ್ಲ ಅವಾಗಲೇ, ನಮ್ಮ ಕೆಲಸದಲ್ಲಿ ಮೇಯ್ನ್ ಬಾಡಿಗಿಂತ ಇಂಪಾರ್ಟೆಂಟು ಪೇಷನ್ಸ್. ಸೊ ಈಗ ನೀವು ರೀಸೆಂಟಾಗಿ ರಜನಿಕಾಂತ್ ಸರ್ ಅವ್ರದ್ದು ಯಾವುದೋ ಇವೆಂಟ್ಗೂ ಹೋಗಿದ್ರಿ ಅನ್ಸುತ್ತೆ, 15 days ಬ್ಯಾಕ್. ಅಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? 7 ದಿನ ನಡೀತು ಶೂಟಿಂಗು ಮೈಸೂರಲ್ಲೇ, ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಖುಷಿ ಅಂದರೆ ನಾನು ಇದೊಂದು 6 ವರ್ಷದಿಂದ ಮ್ಯಾನ್ ವರ್ಸಸ್ ವೈಲ್ಡ್ ಅಂತ ಡಿಸ್ಕವರಿ ಚಾನಲ್ದು ಒಂದು ಇದಿತ್ತು, ಅದರಲ್ಲಿ ರಜನಿ ಸರ್ ಬಂದಿದ್ರು. ಅಲ್ಲಿಗೂ ನಾನು ಬಾಡಿಗಾರ್ಡ್ ಹೋಗಿದ್ದೆ, ನಾವು ಒಂದು 5 ಜನ ಹೋಗಿತ್ತು.
ಖುಷಿ ಏನಂದರೆ 6 ವರ್ಷ ಆಗಿದೆ ನಾವು ಅವ್ರನ್ನ ನೋಡಿ ಅವ್ರು ನಮ್ಮನ್ನು ನೋಡಿ. ಬಟ್ 6 ವರ್ಷ ಆದ್ಮೇಲೂ ಅವ್ರು ಸಿಕ್ಕಿದಾಗ ಫಸ್ಟ್ನೇ ದಿನ ಬ್ಯುಸಿ ಇದ್ದರು, ನಾವು ಕೆಲಸದಲ್ಲಿ ಬ್ಯುಸಿ ಇದ್ದು. ಬಟ್ 2ನೇ ದಿನ ಮಾತಾಡ್ಸಿದ್ರು, ಹೇಗಿದ್ದೀರಾ ಅಂತಂದ್ರು, ವಿಶ್ ಮಾಡಿದ್ರು. ಇದನ್ನ ನೋಡಿ ನಂಗೆ ಸಖತ್ ನೋಡಿ ಈಗಲೂ ಸಖತ್ ಇದಾಗ್ತಾ ಇದೆ, ಸಖತ್ ಖುಷಿ ಆಯಿತು. ಅಷ್ಟು ದೊಡ್ಡ ಸೆಲೆಬ್ರಿಟಿ, ಈಗ ನಾವೇ ಯಾರನ್ನೋ ನೋಡಿರ್ತೀವಿ, ಎಲ್ಲೋ ನೋಡಿರ್ತೀವಿ, ಮತ್ತೆ ಬಂದರೆ ಗುರುತಿಡಿಯಲ್ಲ, ಕ್ಯಾಶುವಲ್ ಆಗಿ ಅಂಥದ್ರಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಗುರುತಿಸಿದ್ರು, ಮಾತಾಡ್ಸಿದ್ರು ಅಂದರೆ ಅದೇ ನಮಗೆ ಒಂಥರ ಅವಾರ್ಡ್ ಕೊಟ್ಟಂಗೆ ಆಯಿತು. ಸಖತ್ ಖುಷಿ ಆಯಿತು. ಅದು ಮಾತ್ರ ಮರೆಯೋಕ್ಕಾಗಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ, ಯಾಕಂದ್ರೆ ನಿಮ್ಮ ಹುಡುಗರುಗಳು ಸ್ಟೋರಿ ಶೇರ್ ಮಾಡೋದು, ಮೆನ್ಷನ್ ಮಾಡೋದು ಮಾಡ್ತಿರ್ತಾರೆ. ನಾನ್ ನೋಡ್ ಮಟ್ಟಿಗೆನೆ ಎಲ್ರದ್ದು ರೀಮೆನ್ಷನ್ ಮಾಡಿರ್ತೀರಾ? ಹೌದು, ಮಾಡಿರ್ತೀವಿ. ಸೊ ಅಂದ್ರೆ ನಿಮ್ಮ ಈ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ಎಲ್ರದ್ದು ಮೆಸೇಜಸ್ ನೋಡೋದು, ರೀಮೆನ್ಷನ್ ಮಾಡೋದು ಎಲ್ಲ ಮಾಡ್ತಿರ್ತೀರಾ? ಹೌದು. ಎಷ್ಟು ಮಟ್ಟಿಗೆ ಅದಕ್ಕೆಲ್ಲ ನೀವು ಟೈಮ್ ಕೊಡ್ತೀರಾ? ಹೆಂಗೆ? ಮೊಬೈಲ್ ಆಲ್ಮೋಸ್ಟ್ ಈಗ ಎಲ್ಲರೂ ಮೊಬೈಲ್ ಅಡಿಕ್ಟೇ. ನಾವು ಇನ್ಸ್ಟಾಗ್ರಾಮು ಇದು ಎಲ್ಲ ನೋಡ್ತಾ ಇರ್ತೀವಿ, ಸೊ ಮಧ್ಯದಲ್ಲಿ ಮಾಡ್ತಾ ಇರ್ತೀವಿ. ಅದೇ ಒಂದೊಂದ್ಸಲ ಆ ಥರ ಶೂಟಿಂಗ್ ಎಲ್ಲ ಇದ್ದಾಗ, ಈಗ ಎಕ್ಸಾಂಪಲ್ 7 ದಿನ ಶೂಟಿಂಗ್ ಇತ್ತು, ಆ 7 ದಿನ ಕರೆಕ್ಟಾಗಿ ಮೊಬೈಲೇ ಯೂಸ್ ಮಾಡೋಕ್ಕಾಗಿಲ್ಲ. ಓಕೆ, ಈ ರೀತಿ ಎಲ್ಲ ಇರುತ್ತೆ. ತುಂಬ ಇಂಪಾರ್ಟೆಂಟ್. ಈಗ ದೊಡ್ಡ ಸರ, ಈಗ ನಮ್ಮ ದರ್ಶನ ಆಗಿರ್ಬೋದು, ಇನ್ನು ಬೇರೆ ಯಾರು ಅವ್ರ ಜೊತೆಲ್ಲ ಇದ್ದಾಗ ನಾವು ಮೊಬೈಲೇ ಯೂಸ್ ಮಾಡಲ್ಲ. ಆ ಥರ ಆಗುತ್ತೆ. ಫ್ರೀ ಇದ್ದಾಗಂತೂ ಮೊಬೈಲ್ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡೇ ಮಾಡ್ತೀವಿ. ಮತ್ತು ತುಂಬ ಜನ ಕಮ್ಮಿ ಈಗ ಆ ರೀತಿ ಎಲ್ಲ ಪ್ರೀತಿಯಿಂದ ಮೆನ್ಷನ್ ಮಾಡ್ತಾರೆ, ರೀಮೆನ್ಷನ್ ಮಾಡೇ ಮಾಡ್ತೀವಿ. ಸೊ ಇವಾಗ ಡಾಲಿ ಸರ್ ಮದ್ವೆ ಆಯ್ತು, ಮತ್ತೆ ತರುಣ್ ಸರ್ ಮದ್ವೆ ಆಯ್ತು. ಸೊ ಅಲ್ಲಿಗೂ ಕೂಡ ಎಲ್ಲ ನಿಮ್ಮ ಹುಡುಗರುಗಳೇ ಹೋಗಿದ್ರು. ಸೊ ಈವೆಂಟ್ ಅಲ್ಲಿ ಯಾವ ರೀತಿ ನಡೀತು? ಸ್ಪೆಷಲಿ ಇವಾಗ ಡಾಲಿ ಸರ್ ಮದ್ವೆ ಅಂತ ಬಂದಾಗ ಮೈಸೂರಲ್ಲೇ ನಡೆದಿದ್ದು, ಎಕ್ಸಿಬಿಷನ್ ಅಲ್ಲೇ ಆಗಿದ್ದು. ಸೊ ಆ ಒಂದು ಟೈಮಲ್ಲೂ ತುಂಬಾ ಸ್ವಲ್ಪ ಏನೋ ಮ್ಯಾನೇಜ್ಮೆಂಟ್ ಸರಿ ಆಗ್ಲಿಲ್ಲ, ತುಂಬಾ ಕ್ಲಾಶಸ್ ಆಯ್ತು, ಕ್ರೌಡ್ ಜಾಸ್ತಿ ಇತ್ತು, ಎಷ್ಟೊಂದು ನೆಗೆಟಿವ್ ಆಗಿ ಹೋಯ್ತು ಅದು ಮೆಸೇಜ್. ಏನಾಯ್ತು ಎಕ್ಸಾಕ್ಟ್ ಆಗಿ? ಏನಾಯ್ತು ಆಕ್ಚುಲಿ ಏನ್ ಗೊತ್ತಾ, ಕ್ರೌಡ್ ಜಾಸ್ತಿ ಇದ್ದಾಗ ನೀವು ಏನೇ ಮಾಡಿದ್ರು ಅದೆಲ್ಲ ಹಾಗೆ ಆಗುತ್ತೆ. ಕ್ರೌಡ್ ಅಷ್ಟೇ ಇತ್ತು. ಮತ್ತೆ ಎಕ್ಸಿಬಿಷನ್ ಅಲ್ಲಿ ಮಾಡಿರೋ ಕಾರಣ ಹೆವಿ ಕ್ರೌಡ್ ಇತ್ತು. ಅವರು ಎಲ್ಲಾರನ್ನೂ ಚೆನ್ನಾಗಿ ಇನ್ವೈಟ್ ಮಾಡಿದ್ರು. ನಾವು 100 ಜನ ಬೌನ್ಸರ್ಸ್ ಇದ್ದು ಎಲ್ಲಾ ಕಡೆ. 100 ಜನ ಬೌನ್ಸರ್ಸ್ ಅಂತ ಏನು ಕಮ್ಮಿ ಆಯ್ತಾ? ಬಟ್ ಕ್ರೌಡು ಅಷ್ಟೇ ಬಂದಿತ್ತು. ಇದು ಅಷ್ಟೇ, ಈವೆಂಟ್ ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಬಟ್ ಕ್ರೌಡ್ ಜಾಸ್ತಿ ಇದ್ದಾಗ ಹಾಗೆ ಆಗುತ್ತೆ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಬಟ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಅದೊಂದು ಖುಷಿ. ಆಗ್ದಂಗೆ ನಾವು ನೋಡ್ಕೊಂಡಿದ್ದೀವಿ. ಈವೆಂಟ್ ಮ್ಯಾನೇಜ್ಮೆಂಟನ್ನು ಅಷ್ಟೇ ಸಪೋರ್ಟ್ ಆಗಿ ಚೆನ್ನಾಗಾಯ್ತು. ಒಳ್ಳೆ ಜನ ಬಂದಿದ್ರು. 2 ದಿನ ಆಯ್ತು. ರಿಸೆಪ್ಷನ್ ಅವರು ನಾಳೆ ದಾರ ಮುಹೂರ್ತ ಅದೇ ಇತ್ತು. ಚೆನ್ನಾಗಾಯ್ತು. ಎಲ್ಲ ಸೆಲೆಬ್ರಿಟಿಗಳು ಬಂದಿದ್ರು. ಎಲ್ಲರನ್ನು ಕ್ಲೀನಾಗಿ ಎಸ್ಕಾರ್ಟ್ ಮಾಡಿ ಅವ್ರು ಬಂದು ಹೋಗೋ ತನಕನೂ ನಮ್ಮದೇ ಜವಾಬ್ದಾರಿಗಳಿರ್ತಿತ್ತು. ಅದೆಲ್ಲ ಕ್ಲೀನಾಗಿ ನಾವು ಮಾಡಿದ್ದೀವಿ. ಬಟ್ ಅದೇ ಕ್ರೌಡ್ ಜಾಸ್ತಿ ಇದ್ದಾಗ ನುಗ್ಗೋದು ಅವೆಲ್ಲ ಹಾಗೆ ಆಗುತ್ತೆ. ಮತ್ತೆ ಅವ್ರನ್ನ ನಾವು ರಫ್ ಆಗು ಹ್ಯಾಂಡ್ಲ್ ಮಾಡಂಗಿಲ್ಲ, ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಲೇಬೇಕು. ಸೊ ಹಿಂಗಿದ್ದಾಗ ಆ ರೀತಿ ಹಾಗೆ ಆಗುತ್ತೆ. ಬಟ್ ಏನು ತೊಂದರೆ ಏನಾಗಿಲ್ಲ. ಇನ್ನು ತರುಣ್ ಸರ್ ಮದುವೆ ಐ ಥಿಂಕ್ ಬ್ಯಾಂಗ್ಳೂರಲ್ಲೇ ಇಲ್ಲ, ಪೂರ್ಣಿಮಾ ಪ್ಯಾಲೇಸ್. ಸೊ ಇಲ್ಲಿ ಯಾವ ರೀತಿ ಆಯ್ತು? ಚೆನ್ನಾಗಾಯ್ತು. ಅಲ್ಲೂ ಒಂದು 50 ಜನ ಬೌನ್ಸರ್ಸ್ ಹಾಕಿದ್ದು. ಅಲ್ಲೂ ತುಂಬಾ ಜನ ಸೆಲೆಬ್ರಿಟಿಗಳು ಬಂದಿದ್ದು. 2 ದಿನ ಆಯ್ತು. ಬಟ್ ಮೈಸೂರಲ್ಲಿ ಆಗಿರೋಷ್ಟು ಇಲ್ಲ ಆಗಿಲ್ಲ ಅನ್ಸುತ್ತೆ. ಇಲ್ಲ, ಅದು ಓಪನ್ ಗ್ರೌಂಡು ಮತ್ತೆ ಇನ್ವೈಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಗಿತ್ತು, 2 ಚೆನ್ನಾಗಿ ನಡೀತು. ಬಟ್ ಇದು ಡಾಲಿ ಸರ್ದು ಚೆನ್ನಾಗಿ ಒಳ್ಳೆ ಗ್ರ್ಯಾಂಡ್ ವೆಡ್ಡಿಂಗ್, ಒನ್ ಆಫ್ ದಿ ಸಖತ್ತಾಗಿತ್ತು. ಬಿಗ್ಗೆಸ್ಟ್ ವೆಡ್ಡಿಂಗ್. ಬಿಗ್ಗೆಸ್ಟ್ ವೆಡ್ಡಿಂಗ್. ಮತ್ತೆ ನೀವು ನೋಡಿದ್ರೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಸೆಟ್ಸ್ ಆಗಲಿ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇನ್ನೊಂದೇನಂತಂದರೆ ಇವಾಗ ಸ್ಟಾರ್ಸ್ ಜೊತೆ ಎಲ್ಲ ವರ್ಕ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಇನ್ನೊಂದೇನಂತಂದರೆ ಸಮ್ವೇರ್ ಎಲ್ಲೋ ಒಂದು ಕಡೆಗೆ ಅವ್ರ ಫ್ಯಾಮಿಲಿಗೂ ನೀವೇ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ, ಅಥವಾ ಅವರಿಗೂ ಕೂಡ ನೀವೇ ಗಾರ್ಡ್ಸ್ನ ಹಾಕಬೇಕಾಗಿರುತ್ತೆ. ಸೊ ಆ ಥರ ಟೈಮಲ್ಲಿ ಫ್ಯಾಮಿಲಿ ಅಂತ ಬಂದಾಗ ಏನಾದರೂ ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ಅಥವಾ ಎಕ್ಸ್ಟ್ರಾ ಕೇರ್ ಆ ಥರ ಏನಾದರೂ ಮಾಡ್ತೀರಾ? ಮಾಡಲೇಬೇಕು. ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ. ಈಗ ಮೈಸೂರಿಗೆ ಚಾಮುಂಡಿ ಬೆಟ್ಟ ವಿಸಿಟ್ ಇರುತ್ತೆ. ಅಂಥ ಟೈಮಲ್ಲಿ ಫ್ಯಾಮಿಲಿ ಎಲ್ಲ ಬರ್ತಾರೆ. ಹೌದು. ಸೊ ಮೆಂಬರ್ಸು ಜಾಸ್ತಿ ಇರ್ತೀವಿ. ಅದೇ ನಮ್ಮದೇ ಅದೊಂದು ವರ್ಕ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಇದು ಮಾಡಲೇಬೇಕು. ಅವ್ರು ಹೋಟ್ಲಿಗೆ ಬರ್ತಾರೋ ಅಥವಾ ಡೈರೆಕ್ಟ್ ಅಲ್ಲಿಗೆ ಬರ್ತಾರೋ, ಆ ರೀತಿ ಎಲ್ಲ ಇರುತ್ತೆ. ಆ ರೀತಿ ಇದ್ದಾಗ ಅಲ್ಲಿಂದನೇ ಇದು ಮಾಡಬೇಕು. ಒಟ್ಟಿಗೆ ಬಂದಿರ್ತಾರೆ ಅವ್ರು, ಅಷ್ಟು ಜನಕ್ಕೂ ತುಂಬ ಎಕ್ಸ್ಟ್ರಾ ಕೇರ್ ತಗೊಂಡು ಮಾಡಲೇಬೇಕು. ಮೇ ಬಿ ಲಾಸ್ಟ್ ಮಂತಲ್ಲಿ ಸುದೀಪ್ ಅವರು ಬಂದಿದ್ರು, ಸುದೀಪ್ ಸರ್. ಅವಾಗಲೂ ಅಷ್ಟೇ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು. CCL ಟೈಮಲ್ಲಿ ಅವಾಗಲೂ ಅಷ್ಟೇ ಫುಲ್ ಎಲ್ಲ ಆ ಇಡೀ ಟೀಮೇ ಬಂದಿತ್ತು. ನೆಕ್ಸ್ಟ್ ಈಗ ಅಪ್ಕಮಿಂಗ್ ದಸರಾ ಸ್ಟಾರ್ಟ್ ಆಗ್ತಾ ಇದೆ ಮೈಸೂರಲ್ಲಿ. ಸೊ ಅಲ್ಲಿಗೆ ಯಾವ ಥರ ಈ ವರ್ಷ ಯಾವ ರೀತಿ ನಿಮ್ಮ ಟೀಮಿಂದ? ಆ್ಯಕ್ಚುಲಿ ಲಾಸ್ಟ್ ಒಂದು 9 ಇಯರ್ಸಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಅದು ಯುವ ದಸರಾ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಅಂಥದ್ದೇನು ಬೌನ್ಸರ್ಸ್ ಏನು ರಿಕ್ವೈರ್ಮೆಂಟ್ ಇರಲ್ಲ. ಇನ್ನು ಯಾರು ಸೆಲೆಬ್ರಿಟಿಗಳು ಬಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಭಾಷೆ ಅಷ್ಟು ನಾನು ಎಷ್ಟು 5 ದಿನ 6 ದಿನ ನಡೀತು. ನಾವೇ ಸರ್ವಿಸ್ ಕೊಟ್ಟಿದ್ದು ಕಂಪ್ಲೀಟ್ ಅಷ್ಟು ದಿನ. ರೆಹಮಾನ್ ಅವರೆಲ್ಲ ಬಂದಾಗ ತುಂಬ ಚೆನ್ನಾಗಿತ್ತು. ಅವಾಗಲೂ ಅಷ್ಟೇ ಒಂದು 50 ಜನ ಬೌನ್ಸರ್ಸ್ ಹಾಕಿ ಎಲ್ಲ ಕ್ಲೀನಾಗಿ. ಮತ್ತೆ ಅರೇಂಜ್ಮೆಂಟ್ಸು ಚೆನ್ನಾಗಿತ್ತು. ದೊಡ್ಡ ಸ್ಟೇಜು, ಸಿಟಿಯಿಂದ ಔಟ್ಸ್ಕಟ್ಸ್
ಚೆನ್ನಾಗಿ ಮಾಡಿದ್ರು. ನೀವು ಬಂದಿದ್ರಿ ಅನ್ಕೊಂತೀನಿ. ಹೌದು. ಶ್ರೇಯಾ ಘೋಷಲ್ ಇವೆಂಟ್ ದಿನ ಮತ್ತೆ ರೆಹಮಾನ್ ಸರ್ ದಿನ, ಐ ಥಿಂಕ್ 2 ದಿನ. ಅಂದರೆ ಅಲ್ಲಿ ಔಟ್ಸ್ಕರ್ಟ್ಸ್ ಆಗಿರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಲಾಸ್ಟ್ ಟೈಮ್. ಮೈಸೂರು ಏನು ಗೊತ್ತಾ, ಏನು 5 ಕಿಲೋಮೀಟರ್ ಅಷ್ಟೇ. ಹೌದು. ಔಟ್ಸ್ಕರ್ಟು ನಿಮ್ಮ ಪ್ಯಾಲೇಸಿಂದ 5 ರಿಂದ 6 ಕಿಲೋಮೀಟರ್. ಏನಿಲ್ಲ, ಈ ಬೆಂಗಳೂರಿಗೆಲ್ಲ ಹೋಲಿಸ್ಕೊಂಡ್ರೆ ಆ ಥರ ಎಲ್ಲ ಏನಿಲ್ಲ. ಬಟ್ ಕ್ಲೀನಾಗಾಯಿತು. ಹೊರಗಡೆ ಮಾಡೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಇದೊಂದು ಇದಾಗುತ್ತೆ. ನಿಮಗೆ ರಿಂಗ್ ರೋಡ್ ಹತ್ರ ಎಲ್ಲ ಇಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಯಾರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಅಲ್ಲಿಂದ ಟ್ರಾಫಿಕ್ ಇರಲ್ಲ. ಸೊ ಅವೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಅಲ್ಲಿ ಮಾಡಲೇಬೇಕು. ಅಲ್ಲಿ ಮಾಡಿದ್ದು ಸರಿ, ನಮ್ಮ ಪ್ರಕಾರ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡಿದ್ದು ಕರೆಕ್ಟ್ ಆಗಿತ್ತು. ಇನ್ನೊಂದು ಮೇಜರ್ ಕ್ವೆಶನ್ ಏನಂತಂದ್ರೆ, ಎಲ್ಲೋ ಒಂದ್ ಕಡೆ ಪೊಲೀಸ್ಗಳನ್ನ ಸೆಕ್ಯೂರಿಟಿ ಹಾಕಿದಾಗ ಜನ ಕೊಡೋ ರೆಸ್ಪೆಕ್ಟೇ ಬೇರೆ. ಅದೀಗ ಬೌನ್ಸರ್ಸ್ನು ಸೆಕ್ಯೂರಿಟಿಗೆ ಹಾಕೋದು, ಸೆಕ್ಯೂರಿಟಿ ಪರ್ಪಸ್ಗೆ ಹಾಕೋದು, ಬಟ್ ಜನ ಬೌನ್ಸರ್ಸ್ನ ನೋಡೋ ರೀತಿ ಬೇರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೇನು ಹೇಳ್ತೀನಿ ಅಂತಂದರೆ, ನಾವು 10 ಜನ ಬೌನ್ಸರ್ಸ್ ಇರೋದು ಒಂದೇ, ನಮ್ಮ ಜೊತೆ ಒಬ್ಬರು ಪೊಲೀಸ್ ಇರೋದು ಒಂದೇ. ಓಕೆ, ಈಸ್ ಈಕ್ವಲ್ ಟು. ಯಾಕಂದರೆ ಅವ್ರು ಪ್ರೆಸೆಂಟ್ ಇದ್ದರೆ ಸಾಕು, ನಾವು ಕೆಲಸ ಮಾಡಲಿ, ನಾವೆಲ್ಲ ಆ್ಯಕ್ಟಿವಾಗಿ ಓಡಾಡ್ಕೊಂಡು ಎಲ್ಲ ಇದು ಮಾಡಿ, ಜಸ್ಟ್ ಅವ್ರು ಕೂತಿದ್ರೆ ಸಾಕು, ಅಲ್ಲಿ ಕೆಲಸ ಆಗುತ್ತೆ, ಕ್ಲೀನಾಗಿ ಕೆಲಸ ಆಗುತ್ತೆ. ಸೊ ಅವ್ರ ಸಹಕಾರ ನಮಗೆ ಭಾರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ. ಈಗ ಔಟ್ಸೈಡ್ ಶೂಟಿಂಗ್ ಮಾಡ್ತೀವಿ. ಈಗ ರಜನಿಕಾಂತ್ ಅವ್ರದ್ದೇ ಇರ್ಬೋದು, 7 ದಿನ ಶೂಟಿಂಗ್ ಮಾಡಿದ್ರು. ನಾವೆಷ್ಟು 50 ಜನ ಬೌನ್ಸರ್ಸ್ ಇದ್ದು, ಬಟ್ ಪೊಲೀಸು ಇದ್ದರು. ಬಟ್ ಅವ್ರು ಸುಮ್ಮನೆ ಕುಂತಿದ್ರೆ ಸಾಕು ನಮ್ಮ ಜೊತೆ, ಅವ್ರು ಕುಂತಿದ್ರೆ ಕೆಲಸ ಆಗುತ್ತೆ. ಈಗ ಎಕ್ಸಾಂಪಲ್ಲು, ಒಬ್ರು ಕೇಳ್ತಾರೆ, ಈಗ 10 ಜನ ಬರ್ತಾರೆ ಅಂದರೆ 10 ಜನನೂ ನಮ್ಮ ಮಾತು ಕೇಳಲ್ಲ, 9 ಜನ ಕೇಳ್ತಾರೆ. ಒಬ್ಬ ಅಂತೂ ತರಲೆ ಮಾಡೇ ಮಾಡ್ತಾರೆ. ನಮ್ಮೂರು ಬಂದಿದ್ದೀರಾ, ನಾವು ಹೋಗ್ಬೇಕು ಆ ಕಡೆ ಶೂಟಿಂಗ್, ಅವ್ನಿಗೇನು ಕೆಲಸ ಇರಲ್ಲ. ನಾವು ಏನು ಕೆಲಸ ಇರೋ ಜಾಗದಲ್ಲೇ ಶೂಟಿಂಗ್ ಮಾಡ್ತಾ ಇರ್ತೀವಿ, ಅದು ನಮ್ಮದೇ ಜಮೀನು, ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಜಾಗದಲ್ಲಿ ನೀವು ಶೂಟಿಂಗ್ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ತರಲೆ ತುಂಬ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಪೊಲೀಸ್ ಇದ್ದಾಗ ಅವಾಯ್ಡ್ ಆಗುತ್ತೆ. ಇನ್ನು ಕೆಲವು ಟೈಮಲ್ಲಿ ಪೊಲೀಸ್ ಇದ್ರೂ ಆಗಲ್ಲ, ಆ ಥರ ಎಲ್ಲ ಆಗುತ್ತೆ. ಬಟ್ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಲೇಬೇಕು. ಪೊಲೀಸ್ಗಿರೋ ಭಯ ಬೌನ್ಸರ್ಸ್ಗಿಲ್ಲ. ಹೌದು, ನಿಜ ನಿಜ ನಿಜ. ಆ್ಯಂಡ್ ಇನ್ನೊಂದು, ಈಗ ಶೂಟಿಂಗ್ ಟೈಮಲ್ಲೇ ಶೂಟಿಂಗ್ ಸೆಟ್ಸು, ಶೂಟಿಂಗ್ ಸ್ಪಾಟ್ಸು, ಎಷ್ಟಾಗುತ್ತೆ ಅಷ್ಟು ನೀವು ಆ ಒಂದು ಲೊಕೇಶನ್ಗೆ ನೀವು ಸೇಫ್ಟಿನ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ. ಎಲ್ಲೋ ಒಂದು ಕಡೆ ಸಿಚುವೇಶನ್ ಕೈ ಮೀರೋಗುತ್ತೆ, ಅಂಥ ಟೈಮಲ್ಲಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ? ಆಗುತ್ತೆ. ಈಗ ಮೊನ್ನೆ ಎಕ್ಸಾಂಪಲ್ಲು, ಒಬ್ಬರು ಪೊಲಿಟಿಷಿಯನ್ದು ಬರ್ಡೇ ಇತ್ತು ಇಲ್ಲೇ KR ನಗರದಲ್ಲಿ. 50 ಜನ ಬೌನ್ಸರ್ ಹಾಕಿದ್ದು, ಎವ್ರಿ ಜನ ಸ್ಟೇಜ್ ಮೇಲೆಲ್ಲ ಹತ್ಬಿಟ್ರು. ಈಗ ಅಲ್ಲಿ ರಫಾಗೂ ಹ್ಯಾಂಡ್ಲ್ ಮಾಡೋಂಗಿಲ್ಲ. ಸೊ ಆ ಥರದ್ದೆಲ್ಲ ಆಗುತ್ತೆ. ಜಸ್ಟ್ ತೊಂದರೆ ಆಗಬಾರ್ದು. ನಾವು ಯಾರಿಗೆ ಬಂದಿರ್ತೀವಿ, ಯಾರನ್ನ ಗಾರ್ಡಾಗಿ ಬಂದಿರ್ತೀವಿ, ಅವ್ರಿಗೇನೋ ತೊಂದರೆ ಆಗಬಾರ್ದು. ಆ ರೀತಿ ಎಲ್ಲ ಮ್ಯಾಕ್ಸಿಮಮ್ ಇದು ಮಾಡ್ತೀವಿ. ಕೆಲವು ಸಲ ಕೈ ಮೀರೋಗುತ್ತೆ. ಈಗ ಮೊನ್ನೆಲ್ಲ ಅಲ್ಲಿ ಸ್ಟೇಜ್ ಮೇಲೆಲ್ಲ ಕ್ರೌಡ್ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ, ತುಂಬ ಇದಾಯಿತು. ಆ ಥರ ಎಲ್ಲ ಆಗುತ್ತೆ, ಅದೆಲ್ಲ ಕಾಮನ್ ಆಗುತ್ತೆ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಯಾವೆಲ್ಲ ಮೂವಿ ಶೂಟಿಂಗ್ಗೆ ನೀವು ಬೌನ್ಸರ್ಸ್ನ ಪ್ರೊವೈಡ್ ಮಾಡಿದ್ರಿ? ಈಗ ಅದೇ ಲಾಸ್ಟ್ 15 ಡೇಸ್ ಬ್ಯಾಕು ರಜನಿ ಸರ್ದು, ಅದು ಜೈಲರ್ 2, ಅದು ಬಿಟ್ಟರೆ ಈಗ ಡಾಲಿ ಸರ್ದು ಇದು ನಡೀತಾ ಇದೆ, ಅಣ್ಣ ಫ್ರಮ್ ಮೆಕ್ಸಿಕೋ. ಈಗ ಪ್ರೆಸೆಂಟು ಇವತ್ತು ಕೂಡ ನಡೀತಾ ಇದೆ, ಅಯೋಗ್ಯ ನಡೀತಾ ಇದೆ. ನಡೀತಾ ಇರುತ್ತೆ, ತುಂಬ ನಡೀತಾ ಇರುತ್ತೆ ಪ್ರೆಸೆಂಟು. ಮತ್ತು ಮೇಯ್ನಾಗಿ ನಮ್ಮ ಅಣ್ಣ ದರ್ಶನ್ ಅಣ್ಣದ್ದು ಡೆವಿಲ್ ಮುಗೀತು, ಅಂದರೆ ಬೆಂಗಳೂರು ಶೆಡ್ಯೂಲ್ ಮುಗೀತು. ಈಗ ಥೈಲ್ಯಾಂಡ್ ಹೋಗಿದ್ದಾರೆ, ನೋಡಿರ್ತಾರೆ ನ್ಯೂಸಲ್ಲೆಲ್ಲ, ಅಲ್ಲಿ ನಡೀತಾ ಇದೆ. ಓಕೆ. ಸೊ ಈಗ ನೀವು ಡೆವಿಲ್ ಮೂವಿ ಬಗ್ಗೆ ಮಾತಾಡ್ತಿದ್ರಿ. ಸೊ ಡೆವಿಲ್ ಮೂವಿ ಬಗ್ಗೆನೇ ಕೇಳ್ತೀನಿ ನಾನು. ಸೊ ಡೆವಿಲ್ ಮೂವಿ ಯಾವ ಹಂತದಲ್ಲಿ ನಡೀತಾ ಇದೆ? ಅಂದರೆ ಆಲ್ಮೋಸ್ಟ್ ಎಲ್ಲ ಚಿತ್ರೀಕರಣ ಕಂಪ್ಲೀಟ್ ಆಗಿದೆಯಾ? ಇಲ್ಲ, ಅದೇ ಕಂಪ್ಲೀಟ್ ಆಗಿದೆ. ಮೊನ್ನೆ ತಾನೇ ಅನೌನ್ಸ್ ಮಾಡಿದ್ರು, ಸಿನಿಮಾ ತಂಡನೇ ಅನೌನ್ಸ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿದೆ. ಈಗ ಥೈಲ್ಯಾಂಡ್ಗೆ ಶೂಟಿಂಗ್ ಹೋಗಿದ್ದಾರೆ ಅಂತ. ಈ ಮುಂಚೆನೂ ನಾನು ದರ್ಶನ್ ಸರ್ ಬಗ್ಗೆ ಕ್ವೆಶನ್ ಕೇಳಿದ್ದೆ. ಅಂದರೆ ನೀವು ಜಾಸ್ತಿ ದರ್ಶನ್ ಸರ್ ಜೊತೆನೇ ಕಾಣಿಸ್ಕೊತಾ ಇದ್ರಿ, ಮತ್ತು ಈ ಮುಂಚೆನೂ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಮುಂಚೆ ಬಾಂಡಿಂಗ್ ಹೆಂಗಿತ್ತು ಹಾಗೆ ಈಗಲೂ ಇದೆಯಾ? ಲೈಕ್ ನಿಮ್ಮ ಅವರ ಒಡನಾಟ ಹೆಂಗಿದೆ? ಖಂಡಿತ 100%. ನಮಗೆ ಅಣ್ಣ, ನನ್ನ ಅಣ್ಣ ಅಂತಲೇ ಅನ್ನೋದು ತಕ್ಷಣ ಅವ್ರು ನಮ್ಮ ದೇವ್ರ ಸಮಾನ. ಇವತ್ತು ನಾವೇನಾದ್ರು ಇದು ಮಾಡ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಅವ್ರ ಕೊಡುಗೆ ತುಂಬ ಇದೆ. ಅವ್ರ ಹತ್ರ ಕೆಲಸ ಮಾಡಿರೋದಾಗಿರ್ಬೋದು, ಅವರಿಂದ ನಾವು ಗುರುತಿಸ್ಕೊಂಡಿರೋದಾಗಿರ್ಬೋದು, ಅದೆಲ್ಲ ತುಂಬ ಐತೆ. ಇನ್ನೊಂದೇನೆಂದರೆ, ನಮ್ಗೆ ಎಲ್ಲರ ಜೊತೆನೂ ಕೆಲಸ ಮಾಡೋ ಖುಷಿನೇ. ದರ್ಶನ ನಮ್ಮದು ಕೆಲಸ ಅಂತಲೇ ನಮಗೊಂಥರ ಎಕ್ಸ್ಟ್ರಾ, ನಮಗೆ ಅಂತಲ್ಲ, ನಮ್ಮ ಹತ್ರ ಇರೋ ಹುಡುಗರೆಲ್ಲ ಅಷ್ಟೇ. ಡಿವಾಸ್ ಕೆಲಸ ಏನಾದರೂ ಶೂಟಿಂಗು ಅಥವಾ ಯಾವ್ದಾದ್ರು ಈವೆಂಟ್ಸು ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಜೋಶು ಇದೆಲ್ಲ ಮಾಮೂಲಿ ನಡೀತಾ ಇರುತ್ತೆ. ಅಂದರೆ ಕರ್ನಾಟಕದ ಎಲ್ಲ ಮೂಲೆಯಿಂದನೂ ಕೂಡ ಫ್ಯಾನ್ಸ್ ತುಂಬಾ ಇದ್ದಾರೆ. ಸೊ ಈ ಥರ ಈವೆಂಟ್ಸ್ಗಳಿಗೆ ಹೋದಾಗ ಆ ಥರ ಈ ಡಿಬೋಸ್ ಅಂತ ಕಿರ್ಚೋದು, ಆ ಥರ ಎಲ್ಲ ನೀವು ತುಂಬ ನೋಡ್ತಿರ್ತೀರ? ತುಂಬ. ನಮಗೆ ಆ್ಯಕ್ಚುಲಿ ಎಲ್ಲ ಈವೆಂಟ್ಸ್ಗಳಿಗಿಂತ ನಮ್ಮ ದರ್ಶನಣ್ಣನ ಈವೆಂಟ್ಸಲ್ಲೇ ಹೆವಿ ರಿಸ್ಕ್ ಇರುತ್ತೆ, ಬಟ್ ಒಂಥರ ಖುಷಿ ಇರುತ್ತೆ. ಹುಡುಗರು ಅಷ್ಟೇ ಡಬ್ಬಲ್ ಜೋಶಲ್ಲಿ ಇರ್ತಾರೆ, ನಡೆಯುತ್ತೆ. ಬಟ್ ಅದು ನಮ್ಗೊಂಥರ ಖುಷಿ, ಅದೊಂಥರ ಚಾಲೆಂಜು.
ಈಗ ಆಡಿಯೋ ರಿಲೀಸು ಪ್ರಮೋಷನ್ನು ಈ ಥರದ್ದೆಲ್ಲ ಕೆಲಸಗಳೆಲ್ಲ ನಡೀತಾ ಇರ್ತವೆ, ಅಥವಾ ಎಲ್ಲಾದರೂ ವಿಸಿಟ್ ಮಾಡ್ತಾರೆ, ಆ ಥರ ಎಲ್ಲ ಇದ್ದಾಗ ಹೆವಿ ಕ್ರೌಡ್ ಇರುತ್ತೆ. ನಮ್ಗೆ ತುಂಬ ಖುಷಿ ಕೊಡೋದೆ ಅಣ್ಣನ ಕೆಲಸ. ಓಕೆ, ಅಷ್ಟೇ ರಿಸ್ಕ್ ಇರುತ್ತೆ, ಖುಷಿಯಿಂದ ಕೆಲಸ ಮಾಡ್ತೀವಿ. ಇಡೀ ಕರ್ನಾಟಕದ ಜನತೆನೇ ಡೆವಿಲ್ ಮೂವಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಈಗ ನೀವು ಎಷ್ಟು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಡೆವಿಲ್ ಮೂವಿಗೋಸ್ಕರ? ನೀವು ವೆಯ್ಟ್ ಮಾಡ್ತಾ ಇರ್ತೀರಾ, ನಿಜ ಅಲ್ವಾ? ಇಡೀ ಕರ್ನಾಟಕನೇ ವೆಯ್ಟ್ ಮಾಡ್ತಾ ಇತ್ತೆ. ಯಾಕಂದ್ರೆ 1 ವರ್ಷದ ಮೇಲಾಯ್ತು ಕಾಟೇರ ನೋಡಿದ್ದು, 1 ವರ್ಷ 2 ವರ್ಷನೇ ಆಯ್ತು ಅನ್ಸುತ್ತೆ. ಅವ್ರ ಲಾಸ್ಟ್ ಅಷ್ಟು ಹಿಟ್ ಆಗಿದಂತ ಮೂವಿ ಕಾಟೇರಾನೇ. ಹೆಂಗಿತ್ತು ಕಾಟೇರ? ಸಕ್ಕತ್ತಾಗಿತ್ತು ಮೂವಿ. ಇದು ಅದಕ್ಕಿಂತ ಭರ್ಜರಿ ಆಗಿರುತ್ತೆ. ಎಲ್ಲ ಅಭಿಮಾನಿಗಳ ಒಂದು ಎಕ್ಸ್ಪೆಕ್ಟೇಷನ್ ಅದ್ರ ತಕ್ಕಂಗಿರುತ್ತೆ. ನಾವು ಶೂಟಿಂಗಲ್ಲೆಲ್ಲ ಇದು ಮಾಡ್ತಾ ಇರ್ತೀವಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಖಂಡಿತ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೇನು ನಿಮ್ಮ ವಿಡಿಯೋಗ್ರಾಫರ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಆಷಾಢ ಶುಕ್ರವಾರದಲ್ಲೂ ಕೂಡ ಬೆಟ್ಟಕ್ಕೆ ಬಂದಿದ್ರು. ಸೊ ಡಿ ಬಾಸ್ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಬಂದಿತ್ತು. ಆ ಟೈಮಲ್ಲೂ ಕೂಡ ಜೊತೆಗೆ ಪಕ್ಕದಲ್ಲೇ ನೀವೇ ಅವರ ಫ್ಯಾಮಿಲಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದು. ಸೊ ಆ ಒಂದು ಟೈಮಿನ ಎಕ್ಸ್ಪೀರಿಯನ್ಸ್? ಹೌದು, ಅದೆಲ್ಲ ನಮ್ಮ ಭಾಗ್ಯ ಖಂಡಿತ. ಅಣ್ಣನ ಸೇವೆ ಮಾಡಕ್ ಆ ಥರ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇದ್ರು ಫುಲ್ ಫಾರ್ಮಲ್ಸ್ ಅಲ್ಲಿ. ಹೌದು, ನೋಡಿದ್ರ ವಿಡಿಯೋ ಎಲ್ಲ? ನೋಡಿದೆ. ಅದೇ ಅದೊಂದು ನಮ್ಮ ಭಾಗ್ಯ. ಏನೋ ಭಗವಂತ ನಮ್ಗೊಂದು ಆ ಒಂದು ಶುಕ್ರವಾರ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ದರ್ಶನ್ ಸರ್ದೇ ವಿಡಿಯೋ ಎಲ್ಲ ಕಡೆ. ಹೌದು, ಎಲ್ಲ ಕಡೆ. ಸೊ ಇವಾಗ ಅಪಾರ್ಟ್ ಫ್ರಮ್ ಈ ಬೌನ್ಸರ್ ಕೆಲಸಗಳು ಅಥವಾ ನೀವು ಈವೆಂಟ್ಸ್ಗೆಲ್ಲ ಹೋಗ್ತಾ ಇರ್ತೀರಾ, ಇದನ್ನ ಬಿಟ್ಟು ನೀವು ಒಬ್ಬ ಟ್ರೆಕ್ಕರ್ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಾನೇ ನೋಡ್ತಿರ್ತೀನಿ ಕೂಡ, ತುಂಬಾ ಟ್ರಾವೆಲ್ ಮಾಡ್ತಾನೇ ಇರ್ತೀರಾ. ಸೊ ಆ ಒಂದು ಟ್ರಾವೆಲ್ ಅನ್ನೋ ಪ್ಯಾಷನ್ ಯಾವ ರೀತಿ ಬಂದಿದೆ ನಿಮಗೆ? ನಮಗೆ ಹೆಂಗಾಗ್ಬಿಟ್ಟೈತೆ ಅಂದರೆ, ವಾರದಲ್ಲಿ ಒಂದಿನ ಕಾಡಿಗೆ ಹೋಗ್ಲಿಲ್ಲ ಅಂದರೆ ನಿದ್ದೆನೇ ಬರಲ್ಲ, ಇಲ್ಲಾದ್ರೂ ನೆಕ್ಸ್ಟ್ ಡೇ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಆ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಎಲ್ಲರೂ ಒಂದು ಸಫಾರಿಗಾರು ಹೋಗ್ಬೇಕು. ನಮ್ಮ ಕಬಿನಿ ನಮ್ಮ ಮೈಸೂರಿಂದ ಹೆವಿ ನಿಯರು, ಅಟ್ಲೀಸ್ಟ್ ಅಲ್ಲಿಗಾದ್ರೂ ಹೋಗಿ ಒಂದು ಸಫಾರಿನಾರು ಮಾಡ್ಕೊಂಬರ್ಬೇಕು. ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದ್ರೂ, ಬಿಜಿ ಶೆಡ್ಯೂಲಲ್ಲಿ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದ್ರೂ ಸಫಾರಿನಾರು ಮಾಡ್ಕೊಂಬರ್ಬೇಕು. ಹಂಗಿದ್ರೆ ಮಾತ್ರ ಅವ್ರು ನಾಳೆ ಕೆಲಸ ಮಾಡೋಕ್ಕೆ ಮನ್ಸು ಬರುತ್ತೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಈ ಕಾಡು ಅಥವಾ ವೈಲ್ಡ್ ಲೈಫು ಇದ್ರ ಮೇಲೆಲ್ಲ ಯಾವ ರೀತಿ ನಿಮಗೆ ಆ ಒಂದು ಪ್ರೀತಿ ಪ್ಯಾಷನ್ ಅನ್ನೋದು ಹುಟ್ಕೊಂಡಿದ್ದು? ಅದು ಅಷ್ಟೇ, ಒಂದು 15 ವರ್ಷ ಆಯಿತು. 15 ವರ್ಷದ ಮುಂಚೆಯಿಂದ. 15 ವರ್ಷದಿಂದನೂ ನೀವು ಈ ಥರ ಟ್ರಾವೆಲಿಂಗ್ ಖಂಡಿತ. ಅಟ್ಲೀಸ್ಟ್ ಹೇಳಿದ್ನಲ್ಲ, ವಾರದಲ್ಲಿ ಒಂದಿನಾರು ಹೋಗ್ಲೇಬೇಕು. ಆ ರೀತಿ ಅಡಿಕ್ಟು. ಅದಿಲ್ಲದೆ ನಮ್ಗೆ ಆಗಲ್ಲ. ಹೆಂಗಾಯ್ತು ಅಂತಂದರೆ, ಆ್ಯಕ್ಚುಲಿ ಮನುಷ್ಯಂಗೆ ಏನು ಗೊತ್ತಾ, ಅವನು ಎಲ್ಲ ಥರ ನೋಡ್ಕೊಂಬಂದಿರ್ತಾನೆ. ಈಗ ಒಂದು ರಿಚ್ ಲೈಫ್ ಸ್ಟೈಲ್ ಆಗಿರ್ಬೋದು, ಈಗ ವೆಸ್ಟರ್ನ್ ಕಲ್ಚರ್, ಈಗ ಪಬ್ಬು ಅದು ಇದು ಈ ಥರದ್ದೆಲ್ಲ ಜನಗಳು. ಎಕ್ಸ್ಪೆಷಲಿ ನನಗೇನು ಅಂತಂದರೆ, ಯಾವಾಗಲೂ ಜನಗಳನ್ನ ನೋಡ್ತಾ ಇರ್ತೀವಿ, ವಾರ ಪೂರ್ತಿ ಜನಗಳನ್ನ ನೋಡ್ತಾ ಇರ್ತೀವಿ. ಬೆಂಗಳೂರು ಬರ್ತಾ ಇರ್ತೀವಿ, ಮೈಸೂರಲ್ಲಿ ಇರ್ತಾ ಇರ್ತೀವಿ, ದೊಡ್ಡ ಇವೆಂಟ್ಗಳು ಅಟೆಂಡ್ ಮಾಡ್ತಾ ಇರ್ತೀವಿ. ತುಂಬ ಜನ ಗಿಜಿ ಅಂತ ಇರ್ತಾರೆ. ಇದ್ರ ಮಧ್ಯ ಎಲ್ಲಿ ನಮಗೆ ನಾವೇ ಇದಾಗೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ. ಅಟ್ಲೀಸ್ಟ್ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಈ ಥರ ಈ ಚೇಂಜಸ್ನ ಮನಸ್ಸು ಎಕ್ಸ್ಪೆಕ್ಟ್ ಮಾಡ್ತು. ಹಂಗೆ ಹೋಯ್ತಾ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು. ಈಗ ಅದೇ ಹೇಳಿದ್ನಲ್ಲ, ಈಗ ಹೋಗ್ಲೇಬೇಕು. ಕನಿಷ್ಠ ಪಕ್ಷ 10 ದಿನಕ್ಕೊಂದ್ಸಲ ಕಾಡಿಗೆ ಹೋಗ್ಲೇಬೇಕು. ಅಡಿಕ್ಷನ್ ಅಂತೀರಾ? ಅಡಿಕ್ಷನ್ ನಮಗೆ. ಸೊ ಎಲ್ಲೋ ಒಂದ್ ಕಡೆ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಈ ತರ ಮಧ್ಯ ಬ್ರೇಕ್ಸ್ ತಗೊಂತಾನೆ ಇರ್ತೀರಾ. ಸೊ ಇವಾಗ ನಿಮಗೆ ವೈಲ್ಡ್ ಲೈಫ್ ಅನ್ನೋದು ತುಂಬಾ ಇಷ್ಟ ಆಗುತ್ತಾ, ಅಥವಾ ಈ ಜಸ್ಟ್ ಟ್ರೆಕ್ಕಿಂಗ್, ಬೆಟ್ಟ ಗುಡ್ಡ? ಅದೇ, ಈಗ ನಮ್ಮ ಕಾಡುಗಳಲ್ಲಿ ಹೆಂಗಿರುತ್ತೆ ಅಂದರೆ, ರಿಸರ್ವ್ ಫಾರೆಸ್ಟ್ಗಳಿರುತ್ತೆ ಮೇಯ್ನಾಗಿ. ಇನ್ನೊಂದು ವೆಸ್ಟರ್ನ್ ಘಾಟ್ಸು. ಈಗ ರಿಸರ್ವ್ ಫಾರೆಸ್ಟ್ ಎಲ್ಲ ಹೆಂಗೆ ಅಂತಂದರೆ, ಈ ಟ್ರಕ್ಕಿಂಗು ಇದಕ್ಕೆಲ್ಲ ಅವಕಾಶ ಇರಲ್ಲ. ಜಸ್ಟ್ ಹೋಗಬೇಕು, ಸಫಾರಿ ಮಾಡಬೇಕು, ಅಥವಾ ರೋಡ್ಗಳಿರುತ್ತೆ. ಈಗ ರಿಸರ್ವ್ ಫಾರೆಸ್ಟಲ್ಲೇ ರೋಡ್ಗಳು ಹೋಗಿರುತ್ತೆ. ಈಗ ನಿಮ್ಮ ಬಂಡೀಪುರ ಟು ಊಟಿಗೆ ಹೋಗೋ ರೋಡ್ ಆಗಿರ್ಬೋದು, ಅಥವಾ ನಮ್ಮ ನಾಗರೋಳಲ್ಲಿ ಹುಣಸೂರು ಟು ಕುಟ್ಟಾಗ ಹೋಗೋ ರೋಡ್ ಆಗಿರ್ಬೋದು. ಈ ಥರ ತುಂಬ ರೋಡ್ಗಳಿದೆ. ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಈ ಪ್ರಾಣಿ ಗಿಣಿ ನೋಡಬೇಕು, ಅದೇ ಈ ಥರ ಇದು ಮಾಡಬೇಕು ಅಂದರೆ ಅಲ್ಲಿ ಹೋಗ್ತೀವಿ. ಅಲ್ಲಿ ನಿಮಗೆ 2 ವೀಲರ್ ಅಲೋ ಇರಲ್ಲ, 4 ವೀಲರ್ ಮಾತ್ರ. ನಮ್ಮ ವೆಸ್ಟರ್ನ್ ಘಾಟ್ಸ್ ಹೆಂಗೆ ಅಂದರೆ, ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು, 2 ವೀಲರ್ ಹೋಗ್ಬೋದು. ತುಂಬ ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಬೈಕಲ್ಲಿ ರೈಡ್ ಹೋಗ್ತಾ ಇರ್ತೀನಿ. ಸೊ ಇದೆಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ ಜಾಸ್ತಿ. ಅದೇ ಕಾಡೆಲ್ಲ ಇದು ನೋಡಬೇಕು ಅಂತಂದರೆ 4 ವೀಲರಲ್ಲಿ ಆಲ್ಮೋಸ್ಟ್ ಒಬ್ಬನೇ ಹೋಗ್ತಾ ಇರ್ತೀನಿ. ಇಲ್ಲ ನಮ್ಮದೇ ಸೇಮ್ ಮನಸ್ಥಿತಿ ಇರೋ ಅಂತ ಒಂದಷ್ಟು ಜನ ಸ್ನೇಹಿತರುಗಳಿದ್ದಾರೆ, ಇವ್ರುಗಳು ನಾವೆಲ್ಲ ಹೋಗ್ತಾ ಇರ್ತೀವಿ. ಓಕೆ. ಸೊ ಇವಾಗ ನಿಮಗೆ ಹೇಳ್ತಾ ಇದ್ದಾರೆ, ಲೈಕ್ ಎಸ್ಪೆಷಲಿ ನೀವು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಸೊ ಹೆಂಗೆ ಆ ಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆಲ್ಲ ಹೋಗ್ತೀರಾ, ಅಥವಾ ಯಾರಾದರೂ ಹೆಲ್ಪ್ ತೊಗೊಂಡು ಹೋಗ್ತೀರಾ? ಆ್ಯಂಡ್ ಕೆಲವೊಂದು ಜಾಗಗಳಿಗೆ ಹೋಗಬಾರ್ದು ಅಂತಲೂ ಇರುತ್ತೆ, ಬಟ್ ನೀವು ಕೆಲವೊಂದು ಸತಿ ಅಂಥ ಜಾಗಗಳಿಗೆ ಹೋಗಿರ್ತೀನಿ. ಹಿಂಗೆ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಶುರು ಮಾಡಿದ್ದು ಒಂದು 12-15 ವರ್ಷದಿಂದ. ಓಕೆ. ಮುಂಚೆ ಎಲ್ಲ ಜನ ಕಮ್ಮಿ ಇರ್ತಾಯಿದ್ರು.
ಹೆಂಗೆ ಅಂದರೆ ಅವಾಗೆಲ್ಲ ನಾವು ಎಕ್ಸಾಂಪಲ್ ಕೂರ್ಗ್ ಸೈಡ್ ಆಗಿರ್ಬೋದು, ಚಿಕ್ಕಮಂಗ್ಳೂರು ಸೈಡ್ ಆಗಿರ್ಬೋದು, ಇಷ್ಟೊಂದೆಲ್ಲ ಜನ ಇರ್ತಿರ್ಲಿಲ್ಲ. ಈ ಜನಗಳು ಯಾವಾಗ ಶುರು ಆದ್ರು ಅಂದರೆ ಆಫ್ಟರ್ ಕರೋನಾ, ನನಗೆ ಗೊತ್ತಿರಂಗೆ. ಮತ್ತು ಇನ್ಸ್ಟಾಗ್ರಾಮ್ ಯಾವಾಗ ಸಖತ್ ಇದಾಯಿತು, ಫೇಮಸ್ ಆಯಿತು. ಆಮೇಲೆ ಇವಾಗ ಮುಂಚೆಲ್ಲ ನಾವು ಹೋಗ್ತಿದ್ರು ಒಬ್ರು ಇರ್ತಿರ್ಲಿಲ್ಲ, ಬೆಳಗ್ಗೆ ಸಂಜೆ ತನಕ ಒಂದು ವೆಹಿಕಲ್ ನೋಡ್ತಿರ್ಲಿಲ್ಲ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ. ಈಗ ಎಲ್ಲಿ ನೋಡಿದ್ರು ಜನ. ಸೊ ಹಿಂಗೆ ಏನಾಯ್ತು, ನಾವು ಆದಷ್ಟು ಜನನ ಅವಾಯ್ಡ್ ಮಾಡೋಕ್ಕೋಸ್ಕರ ಜನ ಇಲ್ದಿರೋ ಜಾಗನ ಹುಡಿಕೊಂಡು ಹೋಗೋದು. ಎಕ್ಸಾಂಪಲ್ ಇನ್ನೇನಿಲ್ಲ, ಅದೇ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಬೆಟ್ಟ ನೋಡ್ತೀವಿ, ಈ ಬೆಟ್ಟಕ್ಕೆ ನಾನು ಹೋಗೇ ಇಲ್ವಲ್ಲ, ಈ ಬೆಟ್ಟ ಹತ್ಬೇಕಲ್ಲ, ಹೋಗೋದು. ಅಲ್ಲಿ ಯಾವ್ದಾದ್ರು ಲೋಕಲ್ ಜನ ಇರ್ತಾರೆ, ಮನೆ ಇರ್ತಾರೆ, ಅವ್ರನ್ನೇ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಮುಖಾಂತರ ಹೋಗೋದು, ಇಲ್ಲ ಒಬ್ಬನೇ ಹೋಗೋದು ಅವರ ಒಂದು ಗೈಡ್ನೆಸ್ ಇಂದ. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ನಾನು ಮಾಡೋದು, ಜನ ಇರೋ ಕಡೆ ನಾನು ಹೋಗಲ್ಲ. ಈ ತಿಂಗ್ಳಿಗೆ ಒಂದು 2-3 ಸಲ ಅಂತೂ ಹೋಗ್ತೀನಿ ರೈಡು. ಅದು ನಂದು ತಾರಿದೆ, ಮಾಡಿಫೈಡ್ ತಾರಿದೆ ಆಫ್ ರೋಡ್ದು. ಮತ್ತೆ ಹಿಮಾಲಯನ್ ಬೈಕ್ ಇದೆ, ಅದು ಆಫ್ ರೋಡ್ಗೆ ಜಾಸ್ತಿ. ಗಾಡಿಲಾರು ಹೋಗ್ತಾ ಇರ್ತೀನಿ, ಇಲ್ಲ ತಾರಲ್ಲಾರು ಹೋಗ್ತಾ ಇರ್ತೀನಿ. ಸೊ ಎಷ್ಟೊಂದ್ ಕಡೆ ಈ ತರ ಆಫ್ ರೋಡ್ ಟ್ರೆಕಿಂಗ್ ಹೋದಾಗ ನಿಮ್ ಬೈಕ್ ಸ್ಟಕ್ ಆಗಿರೋ ವಿಡಿಯೋಸು ತುಂಬಾ ಹಾಕ್ತಿರ್ತೀರಾ. ಸೊ ಆ ತರ ಟೈಮಲ್ಲಿ ಅಲ್ಲಿನ ಲೋಕಲೈಟ್ಸ್ ನಿಮಗೆ ಹೆಲ್ಪ್ ಮಾಡಿರೋದು ಇದೆ. ಸೊ ಆ ತರ ನೋಡಿದಾಗ ಇನ್ನ ನಮ್ ಜನ ಅಷ್ಟು ಒಳ್ಳೆತನ ಅವೆಲ್ಲ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ಏನ್ ಗೊತ್ತಾ ಮೇಡಮ್, ನಾವ್ ಹೆಂಗಿರ್ತೀವಿ ಹಂಗೆ. ನಾವು ಎಷ್ಟು ಪ್ರೀತಿ ವಿಶ್ವಾಸ, ಅವ್ರು ಎಷ್ಟೇ ಕೆಟ್ಟವ್ರು ಇರಲಿ, ಅವ್ರು ಬೇಸಿಕಲಿ ಏನೋ ಕೆಟ್ಟವ್ರು ಇರಲಿ, ಅವ್ರು ಏನೇ ಮಾಡಿರಲಿ, ನಾವೆಷ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂತೀವಿ ಅಷ್ಟು ನಮ್ಗೆ ರಿಯಾಕ್ಟ್ ಮಾಡೇ ಮಾಡ್ತಾರೆ. ಈಗ ನೀವು ನೋಡಿರ್ತೀರ, ನಾನು ಎಷ್ಟೋ ಕಾಡುಗಳು ಹೋದಾಗ ಅಲ್ಲೇ ಲೋಕಲ್ ಮನೇಲೇ ಸ್ಟೇ ಆಗ್ತೀನಿ, ಅವ್ರ ಮನೇಲೇ ಊಟ ಮಾಡ್ತೀನಿ, 3 ದಿನ 4 ದಿನ ಅವ್ರ ಮನೇಲೇ ಇರ್ತೀನಿ, ಅವ್ರ ತೋಟದಲ್ಲೇ ಕೆಲಸ ಮಾಡ್ತೀನಿ. ಕೆಲಸ ಏನು ಜಾಸ್ತಿ ಮಾಡೋದು, ಬರೀ ವಿಡಿಯೋ ಮಾಡ್ಕೊಳಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಅದೇ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರನ್ನೇ ಪರಿಚಯ ಮಾಡ್ಕೊಂಡು ಹೆಂಗಾಗ್ಬಿಡುತ್ತೆ ಕೊನೆಗೆ ಅಂತಂದ್ರೆ ಫ್ಯಾಮಿಲಿ ಥರ ಆಗ್ಬಿಡುತ್ತೆ. ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗ್ತೀನೋ ಇಲ್ವೋ, ಅವ್ರದ್ದೇನಾರು ಫಂಕ್ಷನ್ ಇದ್ರೆ ಅಥವಾ ಅವ್ರದ್ದೇನಾರು ಪ್ರಾಬ್ಲಮ್ ಇದ್ರೆ ಈ ರೀತಿ ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಖಂಡಿತ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಎಕ್ಸಾಂಪಲ್ ನಮ್ಮ ಕೂರ್ಗು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಈ ಎಲ್ಲ ಭಾಗದಲ್ಲೂ ಆಲ್ಮೋಸ್ಟ್ ನಮಗೆಲ್ಲ ಒಂಥರ ಈ ಥರ ಪರಿಚಯ ಆದವರೇ ರಿಲೇಷನ್ ಥರ ಆಗ್ಬಿಟ್ಟವ್ರೆ. ನಾವು ಹೋದ್ರೆ ಇವಾಗಲೂ ಯಾವುದೇ ಹೋಟೆಲ್ ಆಗಲಿ, ಹೋಮ್ ಸ್ಟೇ ಆಗಲಿ ಎಲ್ಲೂ ಇರಲ್ಲ. ಇಲ್ಲ ನಾನು ಜೀಪ್ ಮೇಲೆ ಟೆಂಟ್ ಹಾಕಂತೀನಿ, ಇಲ್ಲ ಅವ್ರ ಮನೆಗಳಲ್ಲಿ ಅವ್ರ ಜೊತೆನೆ ಅವ್ರು ಮಾಡಿರೋ ಊಟನೇ ತಿನ್ಕೊಂಡು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ. ಸೊ ಈಗ ನೀವು ಹೇಳ್ದಂಗೆ ಇವಾಗ ಜೀಪ್ ಮೇಲೆ ಟೆಂಟ್ ಹಾಕೊಂಡು ಈ ಥರ ಎಲ್ಲ ಹೋಗ್ತಾ ಇರ್ತೀರಾ. ಸೊ ಎಲ್ಲೋ ಒಂದು ಕಡೆ ಜನ ಇಲ್ದಿರೋ ಜಾಗದಲ್ಲಿ ಆ ಥರ ಒಬ್ಬರೇ ಸ್ಟೇ ಹಾಕಬೇಕು ಅಂತಂದರೆ ಯಾವತ್ತೂ ನಿಮ್ಗೆ ಭಯ ಆಗಿಲ್ವಾ? ಭಯ ಸ್ಟಾರ್ಟಿಂಗ್ ಆಗ್ತಾ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟೈತೆ. ನಾವು ಕಾಡು ಜನ ನಮ್ಗೆ ಯಾರು ಏನು ಮಾಡ್ತಾರೆ, ಮಾಡಿದ್ರೆ ಯಾವ್ದಾದ್ರು ಪ್ರಾಣಿ ಏನಾರು ಇದು ಮಾಡ್ಬೇಕಷ್ಟೇ. ಆ ಥರನೂ ಆಗಿದೆ, ತುಂಬ ಎಲ್ಲ ಆಗಿದೆ. ನಾವು ಈ ಕಡೆ ಎಲ್ಲ ಹೋದಾಗ ಎಕ್ಸಾಂಪಲ್ ನಮ್ಮ BRT ಸೈಡು, ಬಂಡೀಪುರ ಸೈಡು, ಅಂದರೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಯಾರು ಹೋಗಿಲ್ಲ, ಅದು ತಪ್ಪು. ಸೊ ಕಾಡಂಚಿನ ಗ್ರಾಮಗಳು ಅಂತ ಇರುತ್ತೆ ಗೊತ್ತಾ, ಕಾಡಂಚಲ್ಲೇ ಜಮೀನಿರುತ್ತೆ. ನಮ್ಗೆ ಅದೆಲ್ಲ ನೋಡಿದ್ರೆ ಒಂಥರ ಒಲವು ಅದ್ರ ಮೇಲೆ. ಅಲ್ಲೇ ಆ ಜಮೀನಲ್ಲೇ ಅವ್ರ ಜಮೀನಲ್ಲೇ ಅಟ್ಟ ಹಾಕಿರ್ತಾರೆ, ಅಟ್ಟದ ಮೇಲೆ ಹೋಗಿ ಮಲ್ಕೊಳ್ಳೋದು. ಅವ್ರೇನೋ ಜೋಳ ಹಾಕಿರ್ತಾರೆ, ರಾಗಿ ಹಾಕಿರ್ತಾರೆ, ಇನ್ನೇನೋ ಬೇರೆ ಏನೋ ಹಾಕಿರ್ತಾರೆ. ಅಲ್ಲ ಅವ್ರಿಗೆಲ್ಲ ಪರ್ಮಿಷನ್ ಸಿಗುತ್ತಾ? ಕಾಡಂಚಿನ ಗ್ರಾಮದಲ್ಲಿ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಒಳಗಡೆ ಹೋದ್ರೆ ಅಫೆನ್ಸ್, ಅದು ತಪ್ಪೋದು. ಕಾನೂನು ಏನದು ಒಳಗಡೆ ಹೋಗಂಗೇ ಇಲ್ಲ. ಅತಿಕ್ರಮ ಪ್ರವೇಶ ಏನೋ ಸಮಥಿಂಗ್ ಇದೆಯಲ್ಲ, ಆ ಥರ ಒಳಗಡೆ ಹೋಗಿಲ್ಲ. ಆ ಥರದ್ದೆಲ್ಲ ನಾವು ಮಾಡಕ್ಕೆ ಹೋಗಲ್ಲ. ರೋಡ್ ಇತ್ತ ನಾವು ಹೋಗ್ತೀವಿ, ಲೀಗಲಿ ರೋಡು. ಅದು ಬಿಟ್ಟರೆ ಇನ್ನು ಒಳಗಡೆ ಹೋಗೋದು ಅದೆಲ್ಲ ತಪ್ಪಿದೆ. ಯಾಕಂದರೆ ಎಕ್ಸಾಂಪಲ್ ಆ ರೀತಿ ಒಂದ್ಸಲನೂ ಕೂಡ ಆಗಿದೆ. ಬಟ್ ಅದು ಆ ಥರದ್ದೆಲ್ಲ ತಪ್ಪು ಅಂತ ಗೊತ್ತಾಗ್ದಾಗಿಂದ ನಾವು ಹೋಗಿ ಆಗಿದೆ ಹೇಳಿದ್ದಾರೆ ಅವ್ರು, ಕ್ಲೀನಾಗಿ ಹೇಳೋದು, ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಪ್ಪ, ಎಲ್ಲ ಬರೋಂಗಿಲ್ಲ, ನೀವು ಇದೆಲ್ಲ ಈ ಥರ ಎಲ್ಲ ಅಷ್ಟು. ಸರಿ ಸರ್ ಆಯಿತು. ಅವರೇ ನಮ್ಗೊಂದಷ್ಟು ಇದು ಮಾಡೋದು, ನಿಮ್ಗೆ ಅಷ್ಟು ಅಭಿರುಚಿ ಇದ್ದರೆ ಈ ಥರ ಹೊಲಗಳಿರುತ್ತೆ ರೈತರದ್ದು, ಅವ್ರ ಹತ್ರ ಮಾತಾಡ್ಕೊಳ್ಳಿ, ಅಲ್ಲೇ ಸ್ಟೇ ಆಗಿ, ಅಟ್ಟಗಳಾಗಿರ್ತಾರೆ, ಅಲ್ಲೇ ಮಲ್ಕೊಳ್ಳಿ. ಒಬ್ಬರು ಇದೇ ಥರ ನನಗೆ ಇದು ಮಾಡಿದ್ರು, ಸಜೆಸ್ಟ್ ಮಾಡಿದರು. ಆವಾಗಿಂದ ನಾನು ಅದೇ ಥರ ನಮ್ಮ ಕೊಳ್ಳೇಗಾಲ ಸೈಡ್ ಆಗಿರ್ಬೋದು, ಚಾಮರಾಜನಗರ, ಮಾದೇಶ್ವರನ ಬೆಟ್ಟ, ಕಾವೇರಿ ವೈಲ್ಡ್ ಲೈಫು, MM ಹಿಲ್ಸು, ಅಲ್ಲೆಲ್ಲ ಕಾಡಂಚಿನ ಗ್ರಾಮಗಳೇನಿರುತ್ತೆ, ಅಲ್ಲಿ ಹೊಲಗಳೇನಿರುತ್ತೆ, ಅಲ್ಲಿ ನೈಟ್ ಇದ್ದರೆ ಅಲ್ಲಿ ಪ್ರಾಣಿಗಳು ತುಂಬ ಮೂಮೆಂಟ್ಗಳು ಆಗ್ತಾ ಇರುತ್ತೆ. ನಮ್ಗೆ ಅದೇ ಕೆಲಸ, ಅದೇ ಒಂಥರ ಖುಷಿ. ನೈಟ್ ಟೈಮ್ ಪ್ರಾಣಿಗಳು ಸೌಂಡ್ ಮಾಡ್ತಾ ಇರುತ್ತೆ, ಮೂಮೆಂಟ್ ಆಗ್ತಾ ಇರುತ್ತೆ. ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಹುಲಿಗಳೆಲ್ಲ ಸತ್ತೋಯ್ತು. ಅದಾಗಿದ್ದು ಒಂದು 15 ದಿನದ ಮುಂಚೆ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದಿದ್ದು. ಆಕ್ಚುಲಿ ಹುಗ್ಗ್ಯ ಅಂತಿದೆ, ನಾಲ್ ರೋಡ್ ಅಂತಿದೆ, ಆ ಭಾಗದಲ್ಲೆಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ಅದನ್ನ ನೋಡಿ ಭಾರಿ. ಅಲ್ಲಿ ಹುಲಿ ಸಿಗದೆ, ಅಲ್ಲಿ ಎಷ್ಟೋ 10 ವರ್ಷದಿಂದ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರುಗಳೇ ಹುಲಿ ನೋಡಿರಲ್ಲ. ಅಂತರಲ್ಲಿ 5 ಹುಲಿ ಸತ್ತೋಯ್ತು ಅಂದ್ರೆ ಅದು ಯಪ್ಪ, ಇವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಅದಾಗಬಾರ್ದಾಗಿತ್ತು ಆ ರೀತಿ. ಬಟ್ ಏನು ಮಾಡೋಕ್ಕಲ್ಲ, ಅದು ನಡೀತಾ ಇರುತ್ತೆ. ತುಂಬ ಇದು ಅಂತೆಲ್ಲ ತುಂಬ ನಡೀತಾ ಇರುತ್ತೆ. ಹಳ್ಳಿ ಜನಕ್ಕೆ ಅಷ್ಟು ಮನಸ್ಥಿತಿ ಆ ರೀತಿ ಇರುತ್ತೆ ಅವ್ರದ್ದು. ಸೊ ಎಲ್ಲ ಇದು ಮಾಡಿಸ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಲ್ಲ. ಅದನ್ನ ಮಾತ್ರ ತುಂಬ ಬೇಜಾರಾಯ್ತು ನನಗೂ. ನಾನೊಬ್ಬ ಪ್ರಕೃತಿ ಪ್ರೇಮಿಯಾಗಿ ಆ್ಯಕ್ಚುಲಿ ನಾನು ಟೈಗರ್ ಲವರ್. ನಂಗೆ ಟೈಗರ್ ಅಂದರೆ ಭಾರಿ ಇಷ್ಟ. ನಾನು ಆಲ್ಮೋಸ್ಟ್ ಕಾಡ್ಗೆ ಹೋಗೋದೇ ಟೈಗರ್ ಹುಡಿಕೊಂಡು. ಸೊ ಅದು ನೋಡಿ ತುಂಬ ಬೇಜಾರಾಯಿತು.
ಸೊ ಇವಾಗ ಇಷ್ಟು ವರ್ಷದಿಂದ ಕೂಡ ನೀವು ಟ್ರೆಕ್ಕಿಂಗ್ ಮಾಡೋದು ಅಥವಾ ಫಾರೆಸ್ಟ್ಗಳಿಗೆ ಹೋಗೋದು ಎಕ್ಸ್ಪ್ಲೋರ್ ಮಾಡೋದು ಮಾಡ್ತಿರ್ತೀರ. ಸೊ ಈ ಥರ ಒಂದು ಟೈಮಲ್ಲಿ ನಿಮಗೆ ಹಲವಾರು ಚಾಲೆಂಜಸ್ನ ಫೇಸ್ ಮಾಡಿರ್ತೀರ. ತುಂಬ ಕಷ್ಟವಾದಂಥ ಚಾಲೆಂಜು ಯಾಕಾದರೂ ಬಂದೆ ಅಂತ ಅನ್ನಿಸ್ಬಿಟ್ಟೆ, ಆ ಥರ ಯಾವ ಥರ ಅನ್ಸಿದ್ದಿದೆಯಾ? ತುಂಬ ದೊಡ್ಡ ದೊಡ್ಡ ಟ್ರೆಕ್ಕಿಂಗ್ಗಳಿರುತ್ತೆ. ನಮ್ಮ ಕುದುರೆಮುಖ ಸೈಡ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸಲ್ಲಿ ತುಂಬ ಟಫೆಸ್ಟ್ ಟ್ರೆಕ್ಕಿಂಗ್ಗಳು ತುಂಬ ಇದೆ. ಆ ಥರದ್ದೆಲ್ಲ ಹೋದಾಗ ನಮ್ದೆಲ್ಲ ಹೆಂಗೆ ಅಂದರೆ ಅದೆಲ್ಲ ತುಂಬ ಟಫು. ಅಂದರೆ ನೀವು ಸೋಲೋ ಟ್ರಾವೆಲಿಂಗ್ ಸೋಲೋ ಬೇರೆ ಮಾಡ್ತಾ ಇರ್ತೀವಿ. ಕೆಲವು ಸಲ ನೀರು ಖಾಲಿ ಆಗ್ಬಿಡುತ್ತೆ, ತಿನ್ನಕ್ಕೆ ನೀರಲ್ಲ, ಆ ಥರ ಎಲ್ಲ ಆಗ್ಬಿಡುತ್ತೆ. ಇನ್ನೊಂದ್ಸಲ ನಿಮಗೆ ಮಿಸ್ಟೆಲ್ಲ ಜಾಸ್ತಿ ಆದಾಗ ರೋಡ್ ಮಿಸ್ ಆಗೋ ಚಾನ್ಸಸ್ ತುಂಬ ಇದೆ. ಹೌದು. ಇದಕ್ಕೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ರೂ ಅಷ್ಟೇ ಒಂದ್ಸಲ ಆ ರೀತಿ ಎಲ್ಲ ತುಂಬ ಆಗಿದೆ. ಮತ್ತು ಇನ್ನೊಂದು ಏನಂದರೆ ನಮಗೆ ಮೇಯ್ನ್ ಭಯ ಅಂದರೆ ಇನ್ಯಾವುದೂ ಇಲ್ಲ. ಹುಲಿನೂ ಭಯ ಇಲ್ಲ, ಹಾವು ಅನ್ಕೊಂಡ್ರೆ ತುಂಬ ಭಯ. ಯಾಕಂದ್ರೆ ನಾವು ಹೋಗೋ ಜಾಗದಲ್ಲಿ ತುಂಬ ಹಾವುಗಳಿರುತ್ತೆ. ಎಷ್ಟೋ ಸಲ ಆಗಿದೆ, ಹಾವುಗಳನ್ನೇ ತೊಳೆದ್ಬಿಟ್ಟಿದ್ದೀವಿ, ಹಾವುಗಳ ಪಕ್ಕದಲ್ಲೇ ಕಾಲು ಇಟ್ಕೊಂಡು ಹೋಗಿದ್ದೀವಿ. ಈ ರೀತಿ ಎಲ್ಲ ಆಗಿದೆ. ತುಂಬ ಜನ ಹಾವು ಬಗ್ಗೆ ತಿಳಿದಿರೋರು ನಾನು ಓಡಾಡೋದು ನೋಡ್ಬಿಟ್ಟು ಇನ್ನೂ ಹೆಂಗಪ್ಪ ಬದುಕಿದ್ಯಾ ನೀನಲ್ಲೆಲ್ಲ ಓಡಾಡ್ಕೊಂಡು ಆ ಥರ ಜಾಗಗಳೆಲ್ಲ ಹೋಗ್ತೀಯಾ, ಅಷ್ಟೊಂದು ರಿಸ್ಕ್ ತಗೊಂತೀಯ, ಅದೆಲ್ಲ ಮಾಡಬೇಡ ಅಂತ ತುಂಬ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ. ನಾನು ಅವಾಗಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಎಲ್ಲೋ ಒಂದು ಕಡೆ ಒಂದು ರಿಸ್ಕಿ ಲೈಫ್ನೇ ಲೀಡ್ ಮಾಡ್ತಾ ಇದ್ದೀರಾ. ಅದೊಂಥರ ಖುಷಿ. ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಲೂಸು ಅಂತಾರೆ, ಯಾಕೆ ಹಂಗೆ ಲೂಸಾಗಿ ಹೋಗ್ತೀರಾ ಅಂತಾರೆ. ಸೊ ಈ ಥರ ಎಲ್ಲ. ಸೊ ನಮ್ಗೆ ಅದ್ರಲ್ಲಿ ಖುಷಿ, ಅದೊಂಥರ ಅಡಿಕ್ಟ್ ನಮಗೆ. ಅಂದರೆ ಎಲ್ಲೋ ಒಂದು ಕಡೆ ನೇಚರ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಕ್ರೇಜ್ ತುಂಬ ಇದೆ. ಹೌದು, ತುಂಬ. ನಮ್ಗೆ ಹೆಂಗೆ ಅಂದರೆ ಯಾವ್ದಾದ್ರು ಬೆಟ್ಟ ನಾವು ಹೋಗಿಲ್ದಿರೋ ಬೆಟ್ಟ ಯಾವ್ದಾರು ಇದೆ ಅಂತಂದರೆ ಅಯ್ಯೋ ಅದು ಹೋಗಿಲ್ವಲ್ಲ ಅಂತ ಕೊರಿತಾ ಇರುತ್ತೆ. ಮುಂಚೆ ಎಲ್ಲ ಆರಾಮಾಗಿ ಓಡಾಡ್ತಾ ಇದ್ದೋ, ಇವಾಗ ಸ್ವಲ್ಪ ಫುಲ್ ಸ್ಟ್ರಿಕ್ಟ್ ಇದೆ. ಇಂಥ ಜಾಗಗಳಿಗೆ ಹೋಗ್ಬಾರ್ದು, ಆ ಥರದ್ದೆಲ್ಲ ನಾವು ಸ್ವಲ್ಪ ಇದು ಮಾಡ್ತೀವಿ, ಹೋಗಲ್ಲ ಆ ಥರದ್ದೆಲ್ಲ ಇದು ಮಾಡ್ತೀವಿ. ಓಕೆ. ಸೊ ಈವರೆಗಿನ ಇಷ್ಟು ವರ್ಷದ ಟ್ರೆಕ್ಕಿಂಗ್ ಜರ್ನಿಯಲ್ಲಿ ಲಾಂಗೆಸ್ಟ್ ಟ್ರೆಕ್ ನೀವು ಯಾವ್ದು ಮಾಡಿರೋದು? ಲಾಂಗೆಸ್ಟ್ ತುಂಬ ಇದೆ. ಲಾಂಗೆಸ್ಟ್ ಕುದುರೆಮುಖ ಸೈಡ್ ಅಂತೂ ತುಂಬ ಬೆಟ್ಟಗಳಿದೆ, ಅಲ್ಲಿ ಒಳ್ಳೊಳ್ಳೆ ಲಾಂಗೆಸ್ಟ್ ಟ್ರೆಕ್ ತುಂಬ ಇದೆ. ಲೀಗಲ್ಲಿ ಹೇಳ್ಬೇಕು ಅಂತಂದರೆ ಕುಮಾರ್ ಪರ್ವತ ನಮ್ಮ ಕರ್ನಾಟಕದಲ್ಲಿ, ಅದು ಕುದುರೆಮುಖ, ಅದು ಕೂಡ ಟಫ್ ಇದೆ. ಮತ್ತು ಕೊಡಚಾದ್ರಿ, ಅದು ಕೂಡ ಒಳ್ಳೆ. ಓಕೆ. ಅಂದರೆ ನೀವು ಮಾಡಿರುವಂಥ ಲಾಂಗ್ ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಮಾಡಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಓಕೆ. ಸೊ ಈ ಒಂದು ಟ್ರೆಕ್ಕಿಂಗ್ ಫೇಸಲ್ಲಿ ನಿಮಗೆ ತುಂಬ ಕಷ್ಟ, ಹತ್ತಕ್ಕೆ ಆಗಲ್ಲ ಅನ್ಸಿದ ಬೆಟ್ಟ ಯಾವುದು? ಹೆಸರಿಲ್ದಿರೋ ಬೆಟ್ಟಗಳು ತುಂಬ ಇದೆ, ಆ ಥರ ತುಂಬ ಆಗಿದೆ. ನಾವೇ ಹಗ್ಗ ಎಲ್ಲ ತಂದು ಮಚ್ಚೆಲ್ಲ ತಗೊಂಡೋಗಿ ನೋಡ್ತಾ ಇರ್ತೀರ ನೀವು ವಿಡಿಯೋಗಳಲ್ಲಿ, ನಾವೇ ವೇ ಮಾಡ್ಕೊಂಡು ಲೋಕಲೈಟ್ಸ್ನ ಆ ಟೈಮಲ್ಲಿ ಇದು ಮಾಡ್ತೀನಿ. ಅಂಥ ಬೆಟ್ಟಗಳೆಲ್ಲ ಯಾರಾದರೂ ಲೋಕಲ್ ಇರ್ತಾರೆ, ನಾವೇ ಮಚ್ಚಲ್ಲಿ ನಾವೇ ದಾರಿ ಮಾಡ್ಕೊಂಡು, ಗೊತ್ತೇ ಇರಲ್ಲ, ಅವ್ರಿಗೂ ಮರ್ತೋಗ್ಬಿಟ್ಟಿರುತ್ತೆ, ಪರವಾಗಿಲ್ಲ ಏನಾನ ಆಗಲಿ ಒಟ್ನಲ್ಲಿ ಆ ತುದಿಗೆ ಹೋಗ್ಬೇಕು, ಬೆಟ್ಟ ತುದಿಗೆ ಹೋಗ್ಬೇಕು, ಇದು ನಮ್ಮ ಡೆಸ್ಟಿನಿ. ಆ ಥರದ್ದೆಲ್ಲ ತುಂಬ ಮಾಡ್ತಾ ಇರ್ತೀವಿ, ತುಂಬ ಆಗಿದೆ ಆ ರೀತಿ ಎಲ್ಲ. ಹೇಳಿದ್ನಲ್ಲ, ಆ ಟೈಮಲ್ಲಿ ಎಷ್ಟೋ ಸಲ, ಒಂದ್ಸಲ ನೀವು ನಂಬಲ್ಲ, ಅಲ್ಲೆಲ್ಲ ನನ್ನ ಹೆಸರು ಹೇಳಂಗಿಲ್ಲ, ಊರ ಹೆಸರುಗಳೆಲ್ಲ, ಟೈಗರ್ ಕೂಡ ಸೈಟ್ ಆಗ್ಬಿಟ್ಟೈತೆ. ನಾವು ಪಾತಲ್ಲಿ, ಅದು ಟೈಗರ್ ರಿಸರ್ವ್ ಅಲ್ಲ, ರಿಸರ್ವ್ ಫಾರೆಸ್ಟ್ ದೂರದಲ್ಲಿದೆ, ಪಕ್ಕದಲ್ಲಿ ಒಂದು ಸೋಷಿಯಲ್ ಫಾರೆಸ್ಟ್ ಬೆಟ್ಟ, ಅದು ಬೇಕಾದ್ರೆ ಟೈಗರ್ ಕೂಡ ಸೈಟ್ ಆಗಿದೆ. ನಮಗೂ ಅದಕ್ಕೆ ಹೆಚ್ಚು ಕಮ್ಮಿ ಒಂದು 30-40 ಅಡಿ ಡಿಸ್ಟೆನ್ಸ್. ಏನ್ ಹೇಳ್ತೀರಾ? ಅದೇ ಏನಿಲ್ಲ, ಅವರ ಒಂದು ಗೈಡ್ನೆಸ್ ಇದು ಮಾಡಿದ್ರಲ್ಲ, ಅಳ್ಳಾಡ್ಬೇಡಿ, ಮೂವ್ ಮಾಡಬೇಡಿ, ಈ ರೀತಿ ಎಲ್ಲ ಇದು ಮಾಡ್ಕೊಂಡು ಹೆಂಗೋ ಅದೊಂಥರ ಅದು ಹೆಂಗೋ ಆಗೋಯ್ತು. ಅದು ಹೆಂಗಾಯ್ತು ಅಂತನೂ ಗೊತ್ತಾಗ್ಲಿಲ್ಲ, ಆ ರೀತಿ ಆಗೋಯ್ತು. ಸೊ ಈ ತರ ಹತ್ತ ಟೈಮಲ್ಲಿ ಆ ತರ ಒಂದು ಸಿಚುವೇಶನ್ ಬಂದಾಗ ಒಂದ್ಸಲ ಅದೆಲ್ಲ ತಾಂಬೇಕು. ಒಂದ್ಸಲ ಮಾತ್ರ ಕರಡಿ ಅಟ್ಟಾಡ್ಸೈತೆ. ಓಕೆ. ಒಂದ್ಸಲ ಅದು ಕೂರ್ಗಲ್ಲೇನೆ, ಬೆಟ್ಟದ ನೇಮ್ ಮರ್ತೋಗ್ಬಿಟ್ಟೈತೆ. ಆ ಬೆಟ್ಟಕ್ಕೆ ಹೆಸರೇ ಇಲ್ಲ ಬಿಡಿ. ಆ ಥರ ಹೋಗ್ಬೇಕಾದ್ರೆ ಕರಡಿ ಒಂದ್ಸಲ ಅಟ್ಟಾಡ್ಸಿತ್ತು. ಅದು ನೋಡಿದ್ದಷ್ಟೇ, ಆಮೇಲೆ ಅದು ನೋಡ್ಲಿಲ್ಲ. ನಾವೆಲ್ಲೋ ಇದ್ದು ಅದೆಲ್ಲೋ ಹೋಯ್ತು, ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಅಷ್ಟು ಜೋರಾಗಿ ಓಡ್ ಬಂದ್ಬಿಟ್ಟು ಅದು ಎದ್ದು ಬಿದ್ದು ಮುಖ ಎಲ್ಲ ಸ್ಕ್ರಾಚ್ ಆಗಿ ಕೈ ಕಾಲೆಲ್ಲ ಗಾಯ ಆಗಿ ಆಗಿತ್ತು. ಅದೊಂದು ಒಳ್ಳೆ ಭರ್ಜರಿ ಎಕ್ಸ್ಪೀರಿಯನ್ಸ್. ಬಟ್ ಅದೆಲ್ಲ ನಮಗೆ ಖುಷಿ ಐತೆ, ಆ ಥರ ಎಲ್ಲ ಆಗ್ಲಿ ಅಂತಾನೆ ಅನ್ಕೊಂತೀವಿ. ಅದ್ರಲ್ಲಿ ತುಂಬಾ ಖುಷಿ ಆಯ್ತು. ಬಟ್ ಡೇಂಜರು, ಅದಂತೂ ಸಖತ್ ಡೇಂಜರು, ಏನ್ ಬೇಕಾರ ಆಗ್ಬೋದು, ಅವೆಲ್ಲ ಬಾರಿ. ಅಂಡ್ ಈ ತರ ಟ್ರೆಕ್ಕಿಂಗ್ ಮಾಡುವಂತ ಟೈಮಲ್ಲಿ ಈಗ ಕೆಲವೊಂದ್ಸತಿ ಟೈಮ್ ಹೇಳಕ್ ಬರಲ್ಲ. ಸೊ ಈಗ ನೀವು ಹೇಳ್ದಂಗೆ ಕೆಲವೊಂದ್ಸತಿ ರೂಟ್ ಮಿಸ್ ಆಗ್ಬೋದು, ಇನ್ನೊಂದೇ ಆಗ್ಬೋದು, ಕತ್ಲಾಗೋಯ್ತು, ಆ ತರ ಟೈಮಲ್ಲಿ ಹೆಂಗೆ ಹೋಗಿ ವಾಪಸ್ ಬರೋದು, ಅವೆಲ್ಲ ಹಿಂಗ್ ಆ ರೀತಿ ಎಲ್ಲ ಆಗಿದೆ, ತುಂಬಾ ಆಗಿದೆ. ಆ ರೀತಿ ಎಲ್ಲ ಆಗಿದೆ. ಅವಾಗ ಲೋಕಲ್ ಒಂದ್ಸಲ ಹಿಂಗೆ ಕುದುರೆಮುಖದಲ್ಲಿ ಯಾವುದೋ ಟ್ರಕ್ ಹೋಗಿ ಲೇಟ್ ಆಗೋಯ್ತು. ಆಗ ಅಲ್ಲೇ ಒಂದು ಲೋಕಲ್ ಮನೇಲಿ, ಅವ್ರ ಮನೇಲೇ ಇದ್ದು, ಅಲ್ಲೇ ಏಡಿ ಸಾರು ಮಾಡ್ಕೊಟ್ಟಿದ್ರು, ಅಲ್ಲೇ ತಿಂದು ಖುಷಿಗಲ್ಲೇ. ವ್ಲಾಗ್ ನೀವು ಮಾಡಿ ಹಾಕ್ತಿರ್ತೀರಾ ಅನ್ಸುತ್ತೆ, ಅದು ವ್ಲಾಗ್ ಅಲ್ಲ, ವಿಡಿಯೋನೇ ಮಾಡಿ ಹಾಕ್ತಿರ್ತೀರಾ. ಅಂದ್ರೆ ಅವ್ರು ಮಾಡೋದನ್ನ ನಾನು ಮಾಡ್ತಾ ಇರ್ತೀನಿ, ನನಗೇನು ಮಾಡಕ್ ಬರಲ್ಲ ಅದು. ಆ ಥರದೆಲ್ಲ ಲೋಕಲ್ ಫುಡ್ಗಳು. ಈಗ ಒಂದೊಂದು
ಈಗ ನಮ್ಮ ಕರಾವಳಿ ಸೈಡ್ ಎಲ್ಲ ಕಾರವಾರ, ಈಗ ಮೊನ್ನೆ ಎಲ್ಲ ಲಾಸ್ಟ್ 15 days ಬ್ಯಾಕ್ ಕಾರವಾರ ಹೋಗಿದ್ದೆ. ಅಲ್ಲೇ ಏಡಿನ ಹಿಡಿದು ಅಲ್ಲೇ ಅಡಿಗೆ ಮಾಡಿ ಹುಡುಗರು, ಲೋಕಲ್ ಹುಡುಗರು, ನಾನು ಅದೆಲ್ಲ ವಿಡಿಯೋ ಎಲ್ಲ ಹಾಕಿದೆ. ನನ್ಗೆ ಅವೆಲ್ಲ ಏನೂ ಬರಲ್ಲ, ಮಾಡ್ಕೊಟ್ಟೆ ಚೆನ್ನಾಗಿ ತಿಂತೀವಿ ಅಷ್ಟೇ. ಆ ಥರದ್ದೆಲ್ಲ ಆಗ್ತಾ ಇರ್ತೀನಿ, ತುಂಬ ಆಗ್ತಾ ಇರ್ತೀನಿ. ಸೊ ಯೂಶಲಿ ನೀವು ಹೊರಗಡೆ ಹೋದಾಗ ನೀವು ಹೋಮ್ ಸ್ಟೇ ಅಂತೆಲ್ಲ ಸ್ಟೇ ಆಗೋದೇ ಇಲ್ಲ, ಅಲ್ಲೇ ಲೋಕಲೈಟ್ಸ್ ಮನೆ? ಹೌದು, ಅಲ್ಲೇ ಇಲ್ಲ ಅಂದ್ರೆ ನಾವೇ ಟೆಂಟ್ ಹಾಕೊಳ್ಳೋದು. ಹೇಳಿದ್ನಲ್ಲ, ಜೀಪಲ್ಲಿ ಹೋಗಿದ್ರೆ ಜೀಪಲ್ಲಿ ಎಲ್ಲಾದ್ರೂ ಹೆಂಗೋ ಒಟ್ನಲ್ಲಿ ಅದ್ರಲ್ಲೇ ಖುಷಿ. ನಾವು ಹೋಗೋ ಜಾಗ ಯಾವುದು ಅಂತಾನೂ ಗೊತ್ತಿರಲ್ಲ. ನಾವು ಹೋಗ್ಬೇಕಾದ್ರೆ, ನಾನು ಹೋಗ್ಬೇಕಾದ್ರೆ ನಾನು ಯಾವ ಕಡೆ ಹೋಗ್ತೀನಿ ಅಂತಾನೂ ಗೊತ್ತಿಲ್ಲ. ಒಟ್ನಲ್ಲಿ ವೆಸ್ಟರ್ನ್ ಘಾಟ್ಸ್ ಹೋಗ್ಬೇಕು. ನಾನು ಎಲ್ಲೇ ಹೋಗ್ಲಿ, ಹುಣಸೂರಿಂದ ಹೋಗ್ತೀನಿ, ಕುಶಾಲನಗರ ಎಂಟ್ರಿ ಆಗ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ನಾನು ಕುದುರೆಮುಖ ಹೋಗ್ಲಾ, ಶಿವಮೊಗ್ಗ ಹೋಗ್ಲಾ, ಇಲ್ಲ ಇಲ್ಲೇ ಕೂರ್ಗಲ್ಲೇ ಎಕ್ಸ್ಪ್ಲೋರ್ ಮಾಡ್ಲಾ, ಆಮೇಲೆ ಡಿಸೈಡ್ ಆಗುತ್ತೆ. ಫಸ್ಟೇ ಡಿಸೈಡ್ ಆಗಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇದುವರೆಗೂ ನಾನು ಹೋಗಿರೋದೆಲ್ಲ ಹಂಗೆ ಆಲ್ಮೋಸ್ಟ್. ಓಕೆ, ಅಂದ್ರೆ ಇವೆಂಟ್ಸ್ಗಳು ಮುಂಚೆನೆ ಬುಕ್ ಆಗಿರುತ್ತೆ. ಸೊ ಆ ಗ್ಯಾಪಲ್ಲಿ ಯಾವ್ದಾದ್ರು ಡೇಸ್ ಫ್ರೀ ಇದ್ದಾಗ ಪ್ಲಾನ್ ಮಾಡ್ಕೊಂಡು ಹೊರಟ್ಬಿಡ್ತೀರಾ? ನಮ್ದೆಲ್ಲ ನೋ ಪ್ಲಾನ್ಸ್. ಇವತ್ತು ಸಂಜೆ, ಈಗ ಎಕ್ಸಾಂಪಲ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಸಂಜೆ ನಾವು ಫ್ರೀ ಇದ್ರೆ ನಾಳೆ ಹೆಂಗೂ ವೀಕೆಂಡು ಇವೆಂಟ್ಸ್ಗಳಿರುತ್ತೆ, ಬಟ್ ಎಲ್ಲ ಮುಂಚೆನೇ ಅಲಾಟ್ಮೆಂಟ್ ಮಾಡ್ಬಿಟ್ಟು ಹೋಗ್ತಾ ಇರೋದು. ಓಕೆ, ಅಂದ್ರೆ ಈವೆಂಟ್ಸ್ ಅಂತ ಬಂದಾಗ ಎಲ್ಲದಕ್ಕೂ ನೀವೇ ಹೋಗ್ಬೇಕಂತಿಲ್ಲ? ಹೌದು, ಇಲ್ಲ ಹುಡುಗರು ಆಲ್ಮೋಸ್ಟ್ ಎಲ್ಲ ಹುಡುಗರೆ ಮಾಡೋದು. ತುಂಬಾ ಇಂಪಾರ್ಟೆಂಟ್ ಇದ್ದಾಗ, ದೊಡ್ಡ ದೊಡ್ಡ ಇವೆಂಟ್ಗಳಿದ್ದಾಗ ನಮ್ಮ ಪ್ರೆಸೆಂಟ್ ಇದ್ದೇ ಇರೋದು. ಓಕೆ, ಸೊ ಆ ಈವೆಂಟ್ಸ್ ಇಲ್ದಿರೋ ಟೈಮಲ್ಲಿ ಇದು ಟ್ರೆಕ್ಕಿಂಗು, ಟ್ರಾವೆಲಿಂಗು ಅದು ಆಗುತ್ತೆ ತುಂಬ. ನಾನು ಅಲ್ಲಿ ಹೋಗ್ಬಿಟ್ಟಿರ್ತೀನಿ, ಅಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ, ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ. ಬಟ್ ಎಲ್ರಿಗೂ ಗೊತ್ತು, ಅಭ್ಯಾಸ ಆಗ್ಬಿಟ್ಟೈತೆ. ನಮ್ಮ ಮೈಸೂರು ಈವೆಂಟ್ ಆರ್ಗನೈಸರ್ಗಳಿಗೆಲ್ಲ ಅವನ್ನೆಲ್ಲ ಹೋಗಿರ್ತಾನೆ, ಮೆಸೇಜ್ ಮಾಡ್ಬಿಡ್ತಾರೆ. ಬಟ್ ನಾ ಎಲ್ಲೇ ಹೋದ್ರೂ ಒಂದು 4-5 ಅವರಲ್ಲಿ ನೆಟ್ವರ್ಕ್ ಸಿಗಬೇಕು, ಆ ಥರ ಏನಾದ್ರು ಒಂದು ಮಾಡ್ಕೊಂಡೇ ಹೋಗೋದು. ಆಲ್ಮೋಸ್ಟ್ ಒಂದೊಂದ್ಸಲ 2-3 ದಿನ ನೆಟ್ವರ್ಕೇ ಇರಲ್ಲ. ಬಟ್ ಅಂಥ ಟೈಮಲ್ಲಿ ಅದೇ ಮುಂಚೆನೆ ಎಲ್ಲ ಇದು ಮಾಡ್ಕೊಂಡು ಮಿಸ್ಸು ಆಗಿದೆ ಆ ರೀತಿ ಎಲ್ಲ. ಎಷ್ಟಪ್ಪ ನೀನು ಕಾಲ್ ಮಾಡೋದು, ನೆಟ್ವರ್ಕೇ ಇಲ್ಲ, ಮೆಸೇಜು ಹಾಕಿದೆ ನೀನು ನೋಡಿಲ್ಲ, ನಮ್ಗೆ ಹಿಂಗೆ ಮಾಡ್ಬೋದಾ ನೀನು ಅಂತಾರಲ್ಲ, ಆ ಥರ ಎಲ್ಲ ಆಗಿದೆ, ತುಂಬ ಆಗಿದೆ. ಸೊ ಈ ಥರ ಒಂದು ಟೈಮಲ್ಲಿ ಫ್ಯಾಮಿಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಬಿಸಿ ಸ್ಕೆಡ್ಯೂಲು, ಟೈಟ್ ಸ್ಕೆಡ್ಯೂಲು, ನೀವು ಟ್ರಾವೆಲಿಂಗು ಮತ್ತು ಈವೆಂಟ್ಸು, ಇದರ ಮಧ್ಯ ಫ್ಯಾಮಿಲಿಗೆ ನೀವು ಯಾವ ರೀತಿ ಟೈಮ್ ಕೊಡ್ತೀರಾ? ಅದೇ ಡೈಲಿ ಮನೆಗೆ ಹೋಗ್ತೀವಲ್ಲ, ಅದೇ ಒಂಥರ ಟೈಮ್ ಕೊಟ್ಟಂಗೆ. ಅದೇ ಎಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಈಗ ಫ್ಯಾಮಿಲಿ ಅವರು ಕೇಳ್ತಾರೆ, ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿ, ನೀವು ಟ್ರಾವೆಲ್ ಮಾಡ್ತಿರ್ತೀರಾ, ಹೋಗ್ತಾ ಇರ್ತೀನಿ, ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ರಿಗೆ ಈ ಥರ ಎಲ್ಲ ಅಡ್ವೆಂಚರ್ ಮಾಡಿಸಲ್ಲ, ಒಳ್ಳೆ ಹೋಮ್ ಸ್ಟೇ ರೆಸಾರ್ಟ್ ಆ ಥರ ಎಲ್ಲ ಕರ್ಕೊಂಡು. ಅಂದ್ರೆ ಈಗ ಅವರಿಗೂ ಆ ಒಂದು ಸಪೋರ್ಟ್ ಇರುತ್ತಾ? ಅಂದ್ರೆ ನೀವು ಬಿಕಾಸ್ ಡೇ ಆ್ಯಂಡ್ ನೈಟ್ ಎಲ್ಲ ಕೆಲಸ ಮಾಡ್ತಿರ್ತೀರಾ, ಕೆಲವೊಂದ್ಸತಿ ಮನೆಗೆ ಬರೋಕ್ಕಾಗಲ್ಲ. ಸೊ ಅವಾಗ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲಿ ಬಿಟ್ಬಿಟ್ಟಿದ್ದಾರೆ, ನೀನು ಬಸವ ನೀನು ಓಡಾಡ್ಕೊಂಡಿರೋ ಅಂತ. ಸೊ ಮದುವೆ ಆದಮೇಲೂ ಕೂಡ ಅದೇ ಕಂಟಿನ್ಯೂ ಇದೆ, ಏನು ತೊಂದರೆ ಇಲ್ಲ. ನನ್ನ ಮದುವೆ ಆದಮೇಲೆ ಚೇಂಜ್ ಆಗಿರೋ ಅದೊಂಥರ, ನನ್ನ ಮದುವೆ ಮುಂಚೆಯಿಂದನೂ ಹಂಗೆ ಇದ್ದೀನಲ್ವಾ. ಸೊ ಅವರು ಎಲ್ಲ ಗೊತ್ತು, ಇವರು ಹಿಂಗೆ ಓಡಾಡ್ತಾರೆ, ಅವರು ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಅವ್ರ ಸಪೋರ್ಟ್ ಖಂಡಿತ ಇಂಪಾರ್ಟೆಂಟು. ಅವ್ರು ನೆಮ್ಮದಿಯಾಗಿದ್ರೆ ತಾನೇ ನಾವಿಲ್ಲಿ ನೆಮ್ಮದಿ ಹುಡಿಕೊಂಡು ಹೋಗಕ್ಕೆ ಸಾಧ್ಯ ಅಲ್ವಾ. ಅವ್ರ ಸಪೋರ್ಟ್ ತುಂಬ ಇದೆ. ಓಕೆ, ಸೊ ಪ್ರಶಾಂತ್ ಅವ್ರಿಗೆ ಅಡುಗೆ ಮಾಡಕ್ಕೆ ಬರುತ್ತಾ? ನೋವೇ, ಬಿಸಿನೀರು ಒಂದು ಕಾಯಿಸ್ಬೋದೇನೋ ಅಷ್ಟೇ, ಅದು ಬರಲ್ಲ, ಇನ್ನೇನು ಬರಲ್ಲ. ಓಕೆ, ತಿಂತೀನಿ ಅಷ್ಟೇ. 2 ದಿನ ಬೇಕಾದ್ರೆ ಹಸ್ಕೊಂಡು ಬೇಕಾದ್ರೆ ಇರ್ತೀನಿ. ಈಗ ಎಲ್ಲರೂ ಹೊರಗಡೆ ಹೋದಾಗೆಲ್ಲ ಏನಿಲ್ಲ, ಬರೀ ಒರಿಯೋ ಬಿಸ್ಕೆಟು, ಗುಡ್ಡೆ ಬಿಸ್ಕೆಟು, ನೀರೊಂದು ಮಾತ್ರ ಇರಲೇಬೇಕು. ನೀರು ಇಂಪಾರ್ಟೆಂಟು, ಯಾಕಂದ್ರೆ ಓಡಾಡ್ತೀವಿ, ಇದು ಮಾಡ್ತೀವಿ, ಅದೊಂದು ಅಭ್ಯಾಸ ಆಗ್ಬಿಟ್ಟೈತೆ. ಸೊ ಇತ್ತೀಚೆಗೆ ಐ ಥಿಂಕ್ ನೀವು ಒಂದು ತಾರ್ ಗ್ರೂಪ್ ಜೊತೆ ಏನೋ ಟ್ರಾವೆಲ್ ಮಾಡಿದ್ರಿ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು 6 months ಒಂದ್ಸಲ ತಾರ್ ಗ್ರೂಪ್ ಇದೆ, ತಾರ್ ಕ್ಲಬ್ ಅಂತ, ಮೈಸೂರು ತಾರ್ ಟ್ರೈಬ್ಸ್ ಅಂತ. ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅವರೆಲ್ಲ ನಮ್ಮ ಸ್ನೇಹಿತರುಗಳೇ. ಒಬ್ಬರೇ ಆಗ್ತಿರಲ್ಲ ಬ್ರದರ್, ನಮ್ಮನ್ನು ಕರ್ಕೊಂಡೋಗಿ ಅಂತ ಒಳ್ಳೆ ಜಾಗಕ್ಕೆ ಅಂದಾಗ, ಆ್ಯಕ್ಚುಲಿ ನಾನು ಗ್ರೂಪಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ, ಬಟ್ ಅವ್ರು ಕೇಳ್ಕೊಂಡಾಗ ಕರ್ಕೊಂಡು ಹೋಗ್ಲೇಬೇಕಲ್ವಾ, ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದು ಎಷ್ಟು ದಿನ ಹೋಗಿದ್ರಿ? 2 ದಿನ ಅಷ್ಟೇ. ಎಲ್ಲಿಗೆ? ಇಲ್ಲ ಕೂರ್ಗು ಹೋಗ್ತಾ ಇರ್ತೀವಿ, ಕೂರ್ಗು, ಸಕಲೇಶ್ಪುರ, ವೆಸ್ಟರ್ನ್ ಘಾಟ್ಸೇನೆ, ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸೇನೆ. ಮತ್ತೆ ರಿಸರ್ವ್ ಫಾರೆಸ್ಟ್ ಆಗಿರ್ಬಾರ್ದು, ಮತ್ತೆ ನಾವು ಹೋಗೋದ್ರಿಂದ ಯಾರಿಗೂ ಏನೋ ತೊಂದರೆ ಆಗ್ಬಾರ್ದು. ಯಾಕೆ ಗೊತ್ತಾ, ಒಬ್ಬರೇ ಹೋಗೋದೇ ಬೇಡ. ಈಗ ಮೊನ್ನೆ ಹೋಗಿದ್ದು ಒಂದು ಇನ್ಸಿಡೆಂಟ್ ಆಯಿತು. ನಾವು ಒಂದು ಬೆಟ್ಟಕ್ಕೆ ಹೋಗಿದ್ದೋ, ಈಗ ಎಷ್ಟು ನಮ್ದೊಂದು 15-20 ಇತ್ತು. ಈಗ ನಾನು ಒಬ್ಬನೇ ಹೋಗೋದ್ರಿಂದ ಏನು ತೊಂದರೆ ಇಲ್ಲ, ನಾನು ರೂಮ್ ವೆಹಿಕಲ್ ಹೋಗೋದ್ರಿಂದ ಏನು ತೊಂದರೆ ಇಲ್ಲ. ಜಾಸ್ತಿ ವೆಹಿಕಲ್ ಆದಾಗ ಈಗ ಆಲ್ಮೋಸ್ಟ್ ಎಲ್ಲ ನಿಮಗೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಗ್ರಾವಿಟಿ ವಾಟರ್ಸ್ ಯೂಸ್ ಮಾಡೋದು. ನಿಮ್ಮ ಮನೆಗೆ ಅಲ್ಲಿ ಥರ ಟ್ಯಾಂಕ್ ಏನಿರಲ್ಲ, ಬೆಟ್ಟದ ಮೇಲಿಂದ ನೀರು ಬರ್ತಾ ಇರುತ್ತೆ. ನಾವು ಹೋಗೋ ಜಾಗಗಳು ಹಂಗೆ ಇರುತ್ತೆ. ಈಗ 15 ತಾರು ಹೋಗಿದ್ರಿಂದ ಅಲ್ಲಿ ಪೈಪ್ಗಳು ಹೊಡೆದೋಯ್ತು. ಅವರು ತುಂಬ ತೊಂದರೆ. ಈಗ ನಿಮ್ಮ ಮನೆಗೆ 2 ದಿನ ನೀರು ಬರಲಿಲ್ಲ ಅಂದರೆ ಹೆಂಗಾಗ್ಬೇಡ, ನಿಮ್ದೇನೋ ಬಿಡಿ, ಮೈನ್ ರೋಡಲ್ಲಿ ಇರುತ್ತೆ, ಏನೋ ಸರಿ ಮಾಡ್ಕೊಬೋದು. ಅಲ್ಲೆಲ್ಲ ಯಾವುದೇ ಥರ ಪ್ಲಂಬರ್ಸ್ ಇರಲ್ಲ, ಏನಿರಲ್ಲ, ಎಲ್ಲ ಅವರೇ ಮಾಡಬೇಕು. ಬೆಟ್ಟದ ಮೇಲಿಂದ ಎಲ್ಲೋ ತಂದಿರ್ತಾರೆ. ಆ ರೀತಿ ಎಲ್ಲ ಸಮಸ್ಯೆ ಆಗೋಯ್ತು. ನನಗೆ ಭಾರಿ ಬೇಜಾರಾಗೋಯ್ತು. ನಾನು ಸಾರಿ ಕೇಳಿದೆ ಅವ್ರನ್ನ, ಆ ಮನೆಯವ್ರನ್ನ ಸಾರಿ ಕೇಳಿ, ದಯವಿಟ್ಟು ಅದೇನಾಗುತ್ತೆ ಮಾಡಿ, ನಾನು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಆ ಥರ ಎಲ್ಲ ಮಾಡಿಸ್ತು. ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ. ತುಂಬ ಜನ ಹೋಗೋದು ಕಷ್ಟನೇ.
ಆ ರೀತಿ ಜಾಗಗಳಿಗೆಲ್ಲ ನಾವು ಹೋಗೋಂಥ ಜಾಗಗಳಿಗೆ. ಬಟ್ ಆದಷ್ಟು ನಾನು ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ತೀನಿ. ಕಮ್ಮಿ, ಜಸ್ಟ್ ಕ್ಯಾಶುವಲ್ ಬರೋಂಥ ಜಾಗಗಳಿಗೆನೆ ಕರ್ಕೋದು. ನಾವುಗಳು ಎಕ್ಸ್ಪ್ಲೋರ್ ಮಾಡ್ತೀವಲ್ಲ ಆ ರೀತಿ ಎಲ್ಲ ತುಂಬ ಗುಂಪು ಕಟ್ಕೊಂಡೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಅಲ್ಲಿಗೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ನಾವೆಷ್ಟು ಅದರಿಂದ ಇದಾಗಿರ್ತೀವಿ ಅಷ್ಟು ನಮಗೆ ಒಳ್ಳೇದು. ಅಂದ್ರೆ ಸುಮಾರು ಕಡೆ ಅದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ, ಹೋಗ್ಬೇಕಾ ನೀವು ಪ್ಲಾಸ್ಟಿಕ್ ಕ್ಯಾರಿ ಮಾಡಂಗಿಲ್ಲ ಅಥವಾ ಎಲ್ಲೂ ಚೆಲ್ಲಂಗಿಲ್ಲ. ನಾನು ಎಲ್ರಿಗೂ ಹೇಳೋದು ಅದನ್ನೇ, ಇವಾಗ ಏನು ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ತುಂಬಾ ಜನ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಮತ್ತೆ ನೀವು ಹೋಗ್ತಿರಲ್ಲ, ಹೋಗೋ ಜಾಗದಲ್ಲಿ ಅಲ್ಲಿ ಲೋಕಲ್ಸ್ಗೆ ಬೆಲೆ ಕೊಡಿ. ತುಂಬಾ ಖುಷಿಯ ಪ್ರೀತಿಯಿಂದ ಮಾತಾಡ್ಸಿ. ನೀವು ಪ್ರೀತಿಯಿಂದ ಮಾಡ್ಸಾರ ಮನೆ ಕರ್ಕೊ ಊಟ ಹಾಕ್ತಾರೆ ಅವರು. ನೀವು ಅಲ್ಲೋಗಿ ಅವ್ರ ಜೊತೆ ಜಗಳ ಮಾಡೋದು, ಅವ್ರು ತೊಂದರೆ ಕೊಡೋದು, ಅಕ್ಕಪಕ್ಕ ಅವ್ರ ಜಮೀನುಗಳಿರುತ್ತೆ, ಅವ್ರ ಜಾಗಗಳಿರುತ್ತೆ, ಅವ್ರದ್ದು ಹಸುಗಳಿರುತ್ತೆ, ಯಾರಿಗೂ ಏನೋ ತೊಂದರೆ ಕೊಡಬಾರ್ದು. ಮತ್ತೆ ಗಲೀಜು ಮಾಡಕ್ಕೆ ಹೋಗ್ಬಾರ್ದು. ಮೇಯ್ನಾಗಿ ಮದ್ಯಪಾನ ಪ್ರಿಯರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ಹೋಯ್ತೀರಾ ಎಣ್ಣೆ ಹೊಡೀರಿ, ಆಯಿತು, ಓಕೆ ಹೊಡಿಲೇಬೇಕು, ಹೊಡೀರಿ. ಹೋಗೋ ಜಾಗದಲ್ಲಿ ದಯವಿಟ್ಟು ಬಾಟ್ಲಿಗಳನ್ನ ಕ್ಯಾರಿ ಮಾಡಿ. ಕಾರಲ್ಲಿ ಹೋಗಿರ್ತೀರಾ, ಕಾರ್ ಒಳಗಡೆ ಹಾಕೊಂಬನ್ನಿ. ಅಲ್ಲಿ ನೀವು ಬಿಸಾಕೋದು, ಅದು ಒಡೆದೋಗೋದು, ಯಾರಿಗೋ ಚುಚ್ಚೋದು, ಮತ್ತೆ ಅವೆಲ್ಲ ಪರಿಸರ ಹಾಳಾಗುತ್ತೆ. ಹಿಂಗಾದಾಗ ಅದ್ರದ್ದು ಇದ್ರ ಕಳ್ಕೊಂತ ಇರತ್ತೆ, ಅದ್ರದ್ದು ಏನೋ ಸೌಂದರ್ಯ ಕಳ್ಕೊಂತ ಇರತ್ತೆ. ಈಗ ನಾನು ಹೇಳಿದ್ನಲ್ಲ, ಇದೇ ಮುಂಚೆ ಇದೊಂದು 10 ವರ್ಷದಿಂದ ಹೋಗ್ಬೇಕಾದ್ರೆ ಹೆಂಗಿತ್ತು ನಮ್ಮ ವೆಸ್ಟರ್ನ್ ಘಾಟ್ಸ್, ಹೆಂಗಿತ್ತು, ತುಂಬ ಸಖತ್ತಾಗಿರ್ತಿತ್ತು. ಇವಾಗ ಎಲ್ಲೋಗಿ ನೀವು ಪ್ಲಾಸ್ಟಿಕ್. ಎಕ್ಸಾಂಪಲ್, ಮೊನ್ನೆ ಕೇದಾರ್ನಾಥ್ ಹೋಗಿದ್ದೆ. ಇದೇ ಕೇದಾರ್ನಾಥ್ ಒಂದು 10 ವರ್ಷದಿಂದ ಹೆಂಗಿತ್ತು, ಇವಾಗ ಹೆಂಗಿದೆ. ಎಲ್ಲಿ ನೋಡಿ ನಿಮ್ಮ ಪ್ಲಾಸ್ಟಿಕ್ಕು ಎಷ್ಟು ಮೇಂಟೈನ್ ಮಾಡ್ತಾರೆ, ಎಷ್ಟೊಂದು ಮಾಡ್ತಾರೆ. ಕಾಡು ಒಳಗಡೆ ಹೆಸರು ಏನಾಗುತ್ತೆ, ಹರ್ಕೊಂಡು ಹೋಗುತ್ತೆ, ನೀರು ಸೇರುತ್ತೆ, ಒಂದ್ ಕಡೆ ಇದಾಗುತ್ತೆ. ಈ ರೀತಿ ಎಲ್ಲ ತುಂಬ ಹಾಳಾಗ್ತಾ ಇದೆ. ಸೊ ದಯವಿಟ್ಟು ಯಾರೇ ಟ್ರಾವೆಲರ್ಸು, ಎಸ್ಪೆಷಲಿ ಮದ್ಯಪಾನ ಪ್ರಿಯರು, ಎಣ್ಣೆ ಹೊಡೀರಿ, ಆರಾಮ ಹೊಡೀರಿ, ಚಿಲ್ ಮಾಡಿ, ಬಟ್ ಇದನ್ನೆಲ್ಲ ಕ್ಯಾರಿ ಮಾಡಿ. ಮತ್ತೆ ನೀವು ಹೋಗಿ ಬೆಟ್ಟದ ಮೇಲೆ ಹೋಗಿ ಎಲ್ಲೋ ಇದು ಮಾಡಿ ಅಲ್ಲೆಲ್ಲ ಗಲೀಜು ಮಾಡಿ ಅವೆಲ್ಲ ತೊಂದರೆ ಆಗುತ್ತೆ ತುಂಬ. ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು, ನಮ್ಮದು ಒಂದು ಹಂಬಲ್ ರಿಕ್ವೆಸ್ಟ್. ಸೊ ಹೀಗೆ ಟ್ರಾವೆಲ್ ಮಾಡ್ತಾ ನೀವು ಈ ಒಂದು ನೇಚರಿಂದ ಕಲ್ತಿರೋ ಯಾವುದಾದ್ರೂ ಒಂದು ಲೆಸನ್ ನಿಮ್ಮ ಲೈಫ್ಗೆ ನೀವು ಅಳವಡಿಸ್ಕೊತೀರಾ ಅಂತ? ನನಗನ್ಸಿರೋದು ಇಷ್ಟೇ, ಮನುಷ್ಯನಿಗೆ ನೆಮ್ಮದಿ ಅಂತ ಇದ್ದರೆ ಅದು ಪ್ರಕೃತಿ ಜೊತೆನೆ. ನೀವೇನೇ ಮಾಡಿ, ಯಾವುದೇ ದೊಡ್ಡ ಕಾರ್ ತಗೊಂಡು ಓಡಾಡಿ, ಎಷ್ಟೇ ರಿಚ್ ಲೈಫ್ನ ಲೀಡ್ ಮಾಡಿ, ಏನೇ ಮಾಡಿ, ಮನುಷ್ಯನಿಗೆ ನೆಮ್ಮದಿ ಅಂತ ಇರೋದೇ ಅದು ಪ್ರಕೃತಿ ಜೊತೆ. ಇದನ್ನು ನಾನು ಎಲ್ಲಿ ನೋಡಿ ಕಲ್ತಿದ್ದು ಗೊತ್ತಾ? ನಮ್ಮ ಯಜಮಾನ್ರ ಹತ್ರ ನೋಡಿ. ನಾವೆಲ್ಲ ಇನ್ಸ್ಪೈರ್ ಆಗಿರೋದ್ರಿಂದ ಅವರಿಂದನೇ, ನಮ್ಮ ಅಡ್ಡಿ ಬಾಸ್ ಯಜಮಾನ್ರ ಹತ್ರ. ಅವ್ರನ್ನ ನೋಡಿನೇ ನಾವು ಕಲ್ತಿರೋದು. ಅವ್ರು ನೋಡಿ ತುಂಬ ಪ್ರಾಣಿಗಳಂದ್ರೆ ಸಖತ್ ಇಷ್ಟ, ಜಾಸ್ತಿ ಸಾಕು ಪ್ರಾಣಿಗಳೀಗ ಹಸುಗಳಾಗಿರ್ಬೋದು, ಕುದುರೆ ಆಗಿರ್ಬೋದು, ಅದಿರಲಿ. ಮತ್ತೆ ಅವರು ವೈಲ್ಡ್ ಲೈಫ್ನ ಎಂಜಾಯ್ ಮಾಡೋದು ಮೊದಲೆಲ್ಲ ತುಂಬ ಹೋಗ್ತಾ ಇದ್ರು, ಸಖತ್ತು. ನಾವೆಲ್ಲ ಅವ್ರು ನೋಡಿನೇ ಇನ್ಸ್ಪೈರ್ ಆಗಿದ್ದು ನಾವೆಲ್ಲ. ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ, ಕಾಡ್ಗೆ ಹೋಗೋದಾಗಿರ್ಬೋದು. ಅಣ್ಣ ಹೋಯ್ತಾವ್ರಲ್ಲ, ಏನಿದು ಆಗೆಲ್ಲ ನಮಗೆಲ್ಲ ವಸ್ತು ಏನೂ ಗೊತ್ತಿಲ್ಲ. ಹೋದ್ಮೇಲೆ ಅಲ್ಲಿ ಸುಖ ಏನು, ಅದ್ರದ್ದು ಇದು ಏನು ಅಂತ ಗೊತ್ತಾಗಿದ್ದೆ ಅಲ್ಲಿಂದ. ಅವ್ರು ನೋಡಿನೇ ನಾವು ಕಲ್ತಿದ್ದು. ಸಂಬೇರಿ ಈ ಥರ ಒಂದು ಟ್ರೆಕ್ ಮಾಡೋಕ್ಕಾಗಲಿ, ವೈಲ್ಡ್ ಲೈಫ್ಗಾಗಲಿ ಇನ್ಸ್ಪಿರೇಷನ್ ದರ್ಶನ್ ಸರ್ ಅಂತ ಹೇಳ್ತೀರಾ? ಖಂಡಿತ. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಪೋಸ್ಟ್ ನೋಡಿದೆ. ಅಂದರೆ ಈಗ ಕೂರ್ಗಲ್ಲೇನೆ ಕೋಟೆ ಬೆಟ್ಟ ಮೇಲೂ ಕೂಡ ತುಂಬ ಜನ ಬಂದು ಒಂದು ಪ್ಲೇಸ್ ಹಾಳು ಮಾಡ್ತಿದ್ದಾರೆ. ಅಲ್ಲಿ ಲೋಕಲ್ ಅವ್ರು ಬಂದು ಕೇಳ್ಕೊಂಡ್ರು ಅವ್ರನ್ನ, ನೋಡಪ್ಪ ಇದನ್ನ ನಾವು ದೇವಸ್ಥಾನ ಇಲ್ಲ, ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ, ನಾವು ಪೂಜೆ ಮಾಡ್ತೀವಿ ಇಲ್ಲಿ, ಸೊ ದಯವಿಟ್ಟು ಹಂಗೆ ಮಾಡಿ ಅಂತ ಅವ್ರು ಕೇಳಿದ್ರು. ಅವರು ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಕರಾವಳಿ ಸೈಡ್ ಆಗಿರ್ಬೋದು, ನಾವು ಅವ್ರು ಮಾತಾಡೋ ಶೈಲಿ ಹೆಂಗೆ ಅಂದ್ರೆ ಒಂಥರ ರೇಗ ಥರ ಇರುತ್ತೆ. ಬಟ್ ಅವ್ರು ಮಾತಾಡೋದೇ ಹಂಗೆ. ಬಟ್ ಇವ್ರು ಅದಕ್ಕೆ ಟ್ರಿಗರ್ ಆಗಿ ಅವ್ರ ಮೇಲೆನೆ ಇದು ಮಾಡೋದು, ನಾವು ಇದು ಮಾಡ್ತೀವಿ, ಏನ್ ಮಾಡ್ತೀರಾ, ಈ ಥರ ಎಲ್ಲ ಆಗುತ್ತೆ. ಸೊ ಅದನ್ನೇ ನಾನು ಹೇಳಿದ್ದು, ಅಲ್ಲಿ ಲೋಕಲ್ಸ್ಗೆ ಬೆಲೆ ಕೊಡಿ. ಅವ್ರು ಏನಾರು ಹೇಳ್ತಾರೆ ಅಂದ್ರೆ ಕೇಳಿ. ಅಂದ್ರೆ ಆ ಸೈಡಿನ ಜನ ಸ್ವಲ್ಪ ಅವ್ರ ಮಾತು ಧಾಟಿನೇ ಹಂಗೆ, ಶೈಲಿ, ಅವ್ರು ಮಾತಾಡೋ ಶೈಲಿನೇ ಹಂಗಿರುತ್ತೆ. ಬಟ್ ಅವರು ಆ ರೀತಿ ಇರಲ್ಲ. ಹೌದು. ಈಗ ನಾವೆಲ್ಲ ಸಖತ್ ನಯವಾಗಿ ವಿನಯವಾಗಿ ಮಾತಾಡ್ತೀವಿ, ಮೈಸೂರವರು, ಬೆಂಗಳೂರವರು, ಈ ಕಡೆ ಅವರೆಲ್ಲ. ಆ ಕಡೆ ಎಲ್ಲ ಬೇರೆ. ಈಗ ನಮ್ಮ ಮಂಡ್ಯದವರು ಅಷ್ಟೇನೆ, ಸ್ವಲ್ಪ ಖಡಕ್ಕಾಗಿ ಮಾತಾಡ್ತಾರೆ ಅಲ್ವಾ. ಸೊ ಆ ಥರ ಇರುತ್ತೆ. ಬಟ್ ಅದಕ್ಕೆ ನೀವು ಬೆಲೆ ಕೊಡ್ಲೇಬೇಕು, ಅವ್ರು ಗೌರವ ಕೊಡ್ಲೇಬೇಕು, ಅವ್ರು ಹೇಳೋದನ್ನ ಕೇಳಬೇಕು. ಮತ್ತೆ ಅವ್ರ ದೇವಸ್ಥಾನ ಎಲ್ರಿಗೂ ಒಂದೇ ಅಲ್ವಾ. ಅಲ್ಲಿ ಚಪ್ಪಲಿ ಹಾಕೊಂಡು ಹೋದ್ರೆ ಅವ್ರು ವರ್ಷಕ್ಕೊಂದ್ಸಲ ಭಾರಿ ಪವಿತ್ರವಾದ ಸ್ಥಳ, ಅಲ್ಲೆಲ್ಲ ರಾಮ ಬಂದಿರ್ತಾರೆ. ಅದೇ ಆ ಥರ ಎಲ್ಲ ಪುರಾತನ ಏನೇನೋ ಇರುತ್ತೆ. ಆ ಥರ ಎಲ್ಲ ತುಂಬ ಪವಿತ್ರವಾದ ಸ್ಥಳಗಳು ಅವೆಲ್ಲ, ಅವಕ್ಕೆಲ್ಲ ಗೌರವ ಕೊಡಬೇಕು. ಮತ್ತೆ ಅಲ್ಲೋಗಿ ಡ್ರಿಂಕ್ ಮಾಡೋದು, ಅಲ್ಲೋಗಿ ಬಾಟ್ಲ್ ಎಸೆಯೋದು, ಈ ಥರ ಆದಾಗ ಲೋಕಲ್ ಅವ್ರಿಗೂ ಬೇಜಾರಾಗುತ್ತೆ. ಅವ್ರು ಏನಂತಾರೆ, ಯಾರನ್ನೂ ಬಿಡ್ಲೇಬೇಡಿ, ಟೂರಿಸ್ಟ್ಗಳನ್ನೇ ಬಿಡಬೇಡಿ, ಯಾರನ್ನು ಬೇಡ, ನಮ್ಗೆ ಯಾರು ಬೇಡ, ನಮ್ಗೆ ಅವ್ರು ಬರೋದು ಬೇಡ, ಏನು ಇಲ್ಲಿ ತಾಳೋದು ಬೇಡ, ಇಲ್ಲಿ ಏನೋ ಅಭಿವೃದ್ಧಿ ಆಗೋದು ಬೇಡ, ನಮ್ಮ ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಡಿ. ನಾವು ನೂರಾರು ವರ್ಷಗಳಿಂದ ಇಲ್ಲಿ ಇರ್ತೀವಿ, ನಮ್ಮ ತಲೆಮಾರುಗಳೆಲ್ಲ ಇಲ್ಲಿ ಇರ್ತೀವಿ, ನಮ್ಗೇನು ತೊಂದರೆ ಕೊಡಬೇಡಿ, ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡೇ ಮಾಡ್ತಾರೆ.
ಅಂದ್ರೆ ಸರ್ಕಾರ ಅಲ್ಲಿನ ಕೇಳೇ ಕೇಳ್ತಾರೆ ಜನಗಳು ಕೂಡ ಅದೊಂದು ಬಿಸ್ನೆಸ್ ನೋಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ಆಫ್ ರೋಡ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದು ಅಂದ್ರೆ ಅವ್ರು ಹೆಂಗ್ ಚಾರ್ಜ್ ಮಾಡ್ತಾರೆ ಅಂದ್ರೆ ಪರ್ ಹೆಡ್ 500 ಈ ತರ ಎಲ್ಲ ಚಾರ್ಜ್ ಮಾಡಿದಾಗ ಏನಿಗೆ ನಾವು ನಮ್ದು ಕಾರಲ್ಲೇ ಬರ್ತೀವಿ, ನಮ್ದು ಗಾಡಿನೇ ತೆಗಿತೀವಿ, ಈ ತರ ಅವರು ನಿಂತ್ಕೊಂತಾರೆ ಜಗಳ ಮಾಡಿ. ಹೌದು 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 ಆ ರೀತಿ ಎಲ್ಲ ಆಗುತ್ತೆ, ತುಂಬಾ ಆಗುತ್ತೆ. ಸೊ ಇವ್ರದ್ದು ಅವ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದು ಮಾಡಬೇಕು. ಏನಿಲ್ಲ, ರೆಸ್ಪೆಕ್ಟ್ ಅಷ್ಟೇ. ಅವರ ಒಂದು ಆಚಾರ ವಿಚಾರಗಳಿಗೆ, ಅವರ ಒಂದು ಇದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ಅಂದ್ರೆ ಇವಾಗ ಮಾನ್ಸೂನ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಆ ಒಂದು ಯೂತ್ಸ್ಗಳಿಗಾಗಲಿ ಅಥವಾ ನೀವು ಹೇಳ್ದಂಗೆ ಪ್ರಾಣಿ ಪ್ರಿಯರಿಗೆ ಅಥವಾ ಪ್ರಕೃತಿ ಪ್ರಿಯರಿಗೆ ಅದೊಂದಿರುತ್ತೆ, ನಾವು ಮಾನ್ಸೂನ್ ಎಕ್ಸ್ಪ್ಲೋರ್ ಮಾಡಬೇಕು, ಮಾನ್ಸೂನ್ ಟ್ರೆಕ್ಸ್ ಹೋಗ್ಬೇಕು, ಈಗಂತೂ ತುಂಬಾ ಜಾಸ್ತಿ, ತುಂಬಾ ಭಯಂಕರ, ಹೌದು ತುಂಬಾ ಭಯಂಕರ ಮಾಡ್ತಾ ಇರ್ತಾರೆ. ಹೌದು. ಸೊ ಈ ತರ ಟೈಮಲ್ಲಿ ಆ ಒಂದು ಮೆಸೇಜಸ್ ನ ಜನಕ್ಕೆ ಹೇಳೋದು ಅಥವಾ ಕ್ಯಾಂಪೇನ್ಸ್ ಮಾಡೋದು, ತುಂಬಾ ಜನ ಆ ಒಂದು ನಿಟ್ಟಿನಲ್ಲೂ ಕೂಡ ಟ್ರೆಕ್ ಮಾಡ್ತಾರೆ, ಕ್ಯಾಂಪೇನ್ಸ್ ಮಾಡ್ತಾರೆ. ಸೊ ಆ ತರ ಏನಾದ್ರು ನೀವು ಇನಿಷಿಯೇಟಿವ್ ತಗೊಂಡು ಮಾಡಿದ್ಯಾ? ಇಲ್ಲ ಇಲ್ಲ ಇಲ್ಲ, ನಾನು ಯಾರು ಮಾತ್ರ ಎಂಟರ್ಟೈನೇ ಮಾಡಲ್ಲ, ನಂಗೆ ಅದು ಇಷ್ಟನೇ ಇಲ್ಲ. ಏನಿದ್ರು ಒಬ್ರು ಹೋಗ್ಬೇಕು, ಇಲ್ಲ ಸಮಾನ ಅಭಿರುಚಿ ಇರೋಂಥವ್ರು, ಮನಸ್ಥಿತಿ ಇರೋಂಥವ್ರು ಒಂದು 2-3 ಜನ. ಓಕೆ, ನನಗೆ ಆ ಥರ ಗ್ರೂಪ್ ಹೋಗೋದೇ ಇಷ್ಟ ಇಲ್ಲ ಆ್ಯಕ್ಚುಲಿ. ಗ್ರೂಪ್ ಹೋದಷ್ಟು ತೊಂದರೆ. ಸೊ ಪ್ರಶಾಂತ್ ಅವ್ರು ಪ್ರೈವೇಟ್ ಪರ್ಸನ್ ಖಂಡಿತ. ಕೆಲಸದಲ್ಲಿ ಮಾತ್ರ ಇದಾಗ್ತೀವಿ, ಮೇ ಬಿ ನಮ್ಗೆ ಅವಾಗಿಂದ ಆ ಥರ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರೊಫೆಷನಲ್ ಅಂದ್ರೆ ಎಲ್ಲರೊಟ್ಟಿಗೂ ಇರ್ತೀರಾ, ಬಟ್ ವೆನ್ ಇಟ್ ಕಮ್ಸ್ ಟು ಪರ್ಸನಲ್ ಅಥವಾ ನೆಮ್ಮದಿ ಒಬ್ಬರೇ ಇರೋದು ತುಂಬಾ ಇಷ್ಟ. ಅದೊಂಥರ ಸ್ವರ್ಗ ಸುಖ. ಸೊ ನಿಮ್ಮ ಒಂದು ಪ್ರೈವಸಿನ ತುಂಬಾ ಎಂಜಾಯ್ ಮಾಡ್ತಾರೆ. ಖಂಡಿತ. ಅದೊಂದು ಏನು, ನಾನು ತುಂಬಾ ರೀಲ್ಸ್ ಅಲ್ಲಿ ವರ್ಡ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಒಂಟಿತನ ಏನದು ಇದೆಲ್ಲ ಆ ಥರ ಎಲ್ಲ ಹಾಕ್ತಾ ಇರ್ತೀನಿ. ಅದೊಂದು ಶಕ್ತಿ, ಅದೊಂದು ಸ್ವರ್ಗ ಸುಖ, ಆ ರೀತಿ ಎಲ್ಲ ತುಂಬಾ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಪ್ರಶಾಂತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತಾರೆ? ತುಂಬ ಆಕ್ಟಿವ್ ಆಗಿರ್ತೀನಿ. ಏನಿಲ್ಲ, ರೀಲ್ಸ್ಗಳು ಮಾಡ್ತೀನಿ ನಾನು. ಅಂದರೆ ಡ್ಯಾನ್ಸ್ ಅಲ್ಲ, ನೇಚರ್ ಕಂಟೆಂಟ್ಗಳು, ಒಳ್ಳೆ ವ್ಯೂಸು ಅಥವಾ ನಮ್ಮ ಟೈಗರ್ ಎಲ್ಲ ಸೈಟ್ ಆಗಿರುತ್ತೆ ಅದರದ್ದೆಲ್ಲ ಹಾಕ್ತಾ ಇರ್ತೀನಿ. ಅದು ಬಿಟ್ಟರೆ ನಮ್ಮ ವರ್ಕ್ದು ಹಾಕ್ತಾ ಇರ್ತೀನಿ. ವರ್ಕ್ದು ನಮ್ಮ ಬಾಯ್ಸ್ ಎಲ್ಲ ಗ್ರೂಪಲ್ಲಿ ಬರ್ತಾ ಇರ್ತೀವಿ, ಮಾಸ್ ಸಾಂಗ್ ಹೆಂಗೆ ಹಾಕಿ ಓಡ್ತಾ ಇರುತ್ತೆ, ಆಡ್ತಾ ಇರ್ತೀವಿ ಆ ಥರದ್ದೆಲ್ಲ. ಸೊ ನೀವು ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇನ್ ಜನರಲ್ ಆಗಿ ಕೇಳುವಂಥ ಕ್ವಶನ್ ಇದು, ಯಾವುದಾದ್ರೂ ಸೆಲೆಬ್ರಿಟಿ ಒಟ್ಟಿಗೆ ಈ ಥರ ಹೊರಗಡೆ ಟ್ರಾವೆಲ್ ಮಾಡೋ ಥರ ಅಪರ್ಚುನಿಟಿ ಸಿಕ್ಕಿದ್ಯಾ? ಅದೇ ಶೂಟಿಂಗ್ ಗಿಟಿಂಗ್ ಹೋದಾಗ ಸಿಕ್ಕಿರುತ್ತೆ. ಶೂಟಿಂಗ್ ಗಿಟಿಂಗ್ ಪರ್ಸ್ನಲ್ ಆಗಿಲ್ಲ? ಇಲ್ಲ, ಪರ್ಸ್ನಲ್ ಎಲ್ಲ ಅದೇ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್, ಪ್ರಶಾಂತ್ ಅವರು ಪ್ರೊಫೆಷ್ನಲಿ ಈಗ ಒಂದು ಬೌನ್ಸರಾಗಿ ಕೆಲಸ ಮಾಡ್ತಾರೆ ಆ್ಯಂಡ್ ಫ್ರೀ ಆಗಿದ್ದಾಗ ಈ ಥರ ಟ್ರಾವೆಲ್ ಮಾಡ್ತಾರೆ. ಇದು ಬಿಟ್ಟು ಏನಾದರೂ ಬೇರೆ ಬಿಸ್ನೆಸ್ ಹತ್ರ ಏನಾದರೂ? ನಂದು ಬಿಸ್ನೆಸ್ ಇದೆ. ನಾನು ಆ್ಯಕ್ಚುಲಿ ಬಿಫೋರ್ ಕರೋನಾ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ. ಆಫ್ಟರ್ ಕರೋನಾ ರಿಯಲ್ ಎಸ್ಟೇಟ್ ಎಲ್ಲ ಸ್ವಲ್ಪ ಇದಾಯಿತು, ತೊಂದರೆ ಆಯಿತು. ಆಮೇಲೆ ಫೈನಾನ್ಸ್ ಮಾಡ್ತಾ ಇದ್ದೆ. ಸೊ ಫೈನಾನ್ಸ್ ಮಾಡ್ತೀರಾ, ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ವಲ್ಪ ಕಮ್ಮಿ. ಸೊ ಇವಾಗ ಮೈಸೂರಲ್ಲೇ ಇವಾಗ ಈ ಮುಂಚೆ ಅಂದರೆ ಬಿಫೋರ್ ಕೋವಿಡ್, ಆಫ್ಟರ್ ಕೋವಿಡ್, ಸೊ ಮೈಸೂರಲ್ಲೂ ಕೂಡ ತುಂಬ ಎಲ್ಲೋ ಒಂದು ಕಡೆ ಆ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಸೊ ಮೈಸೂರು ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ? ಮೈಸೂರು ಮುಂಚೆ ಥರ ಇಲ್ಲ, ಸಕ್ಕ ಡೆವಲಪ್ ಆಗ್ತಾ ಇದೆ. ತುಂಬ ಜನ ಬರ್ತಾರೆ, ರೆಸಿಡೆನ್ಸಲ್ಲಿ ಲೇಔಟ್ಗಳು ತುಂಬ ಆಗ್ತಾ ಇದೆ. ಸಕ್ಕತ್ ಇನ್ನೂ ಒಳ್ಳೆ ಫ್ಯೂಚರ್ ಇದೆ ನನ್ನ ಪ್ರಕಾರ. ಯಾಕಂದರೆ 10 ವರ್ಷದ ಮುಂಚೆ ಇದ್ದದ್ದು ಮೈಸೂರು ಇವಾಗಿಲ್ಲ. ಮತ್ತು ರೇಟ್ಸ್ಗಳು ಅಷ್ಟೇ, ಸೈಟ್ಗಳ ರೇಟ್ಗಳಾಗಿರ್ಬೋದು ಎಲ್ಲ ಭಯಂಕರ ಅವಾಗೆಲ್ಲ. ನಾವು ಯಾಕಂದರೆ ಅವಾಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದು, ಆವಾಗೊಂದು ರೇಟ್ಗಳಿಗೂ ಇವಾಗೊಂದು ರೇಟ್ಗಳಿಗೂ ಯಪ್ಪ ಭಯಂಕರ ಇಲ್ಲ. ಅದಕ್ಕೆ ಮಾಮೂಲಿ ಆಗ್ತಾ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ಸಖತ್ತಾಗಿ ಆಗ್ತಾ ಇದೆ. ಅದೇ ಟ್ರಾಫಿಕ್ಕು ಎಲ್ಲ ತುಂಬ ಜಾಸ್ತಿ ಹೋಗ್ತಾ ಇದೆ. ಮತ್ತು ತುಂಬ ಬಿಲ್ಡಿಂಗ್ಗಳು, ಪಬ್ಗಳು ತುಂಬ ಆಗ್ತಾ ಇದೆ. ಮುಂಚೆ ಎಲ್ಲ ಕಮ್ಮಿ ಇದ್ದು, ಆ ರೀತಿ ನಮ್ಮ ಪ್ರೊಫೆಷ್ನಲ್ಲಿ ಹೇಳ್ಬೇಕಂತಂದರೆ ಹೆವಿ ಪಬ್ಗಳಿದೆ. ಬೆಂಗಳೂರಲ್ಲೂ ತುಂಬ ಇದೆ, ಬಟ್ ಮೈಸೂರಲ್ಲೂ ತುಂಬ ಪಬ್ಗಳಾಗ್ತಾ ಇದೆ. ಮೊದಲೆಲ್ಲ ಜಿಮ್ಗಳು ಇರ್ತಿತ್ತು ಆ ಥರ, ಒಂದು ಏರಿಯಾದಿಂದ ಪಕ್ಕದ ಏರಿಯಾ ಒಂದು ಜಿಮ್ ಇರ್ತಿತ್ತು. ಈಗ ಆ ಥರ ಪಬ್ಗಳು. ಸೊ ಬೀಂಗ್ ಅ ಮೈಸೂರಿಯನ್, ಈ ಒಂದು ಕ್ವೆಶ್ಚನ್ ನಿಮಗೆ ಕೇಳಲೇಬೇಕು. ಸೊ ಈ ಬಾರಿ ಮೈಸೂರಿಗೆ 3rd ಕ್ಲೀನೆಸ್ಟ್ ಸಿಟಿ ಅಂತ ಅವಾರ್ಡ್ ಬಂತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ತುಂಬ ಕಡೆ ಓಡಾಡ್ತೀವಿ, ಇವನ್ ನಾರ್ತ್ ಇಂಡಿಯಾ ಎಲ್ಲ ಓಡಾಡ್ತೀವಿ. ನಮ್ಮೂರ ಥರ ಎಲ್ಲೂ ಇಲ್ಲ, ಅದು ನಿಜ. ನಾರ್ತ್ ಇಂಡಿಯಾ ಆಗಿರ್ಬೋದು, ಎಲ್ಲ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀವಿ, ತುಂಬ ಓಡಾಡ್ತಾ ಇರ್ತೀವಿ. ನಮ್ಮೂರ ಥರ ಕ್ಲೀನು ಅಂದರೆ ನಮ್ಮ ಮೈಸೂರು ಥರ, ಮೈಸೂರು ಬೆಂಗಳೂರು ಓಕೆ, ಈ ಥರ ಎಲ್ಲೂ ಇಲ್ಲ. ಇಷ್ಟು ಜನನೂ ಅಷ್ಟು ಕ್ಲೀನ್ ಇರಲ್ಲ. ಅಲ್ಲ, ಅಲ್ಲಿ ಇದು ನಾನು ಇದು ಅಂತ ಹೇಳಕ್ ಬರಲ್ಲ. ಅದೇ ಜನ ಆಗಿರ್ಬೋದು, ಜಾಗ ಆಗಿರ್ಬೋದು, ಸಖತ್ ನಾವೇ ಕ್ಲೀನ್ ಆಗಿರೋದು. ಸೊ ಎಲ್ಲ ಕಡೆ ನೀವು ಈವೆಂಟ್ಸ್ ಮಾಡ್ತಿರ್ತೀರಾ, ಬೌನ್ಸರ್ಸ್ ಹುಡುಗರುಗಳು ಕಳ್ಸಿಕೊಡ್ತಿರ್ತೀರಾ. ಈಗ ನೀವೇ ಕೆಲವೊಂದು ಈವೆಂಟ್ಗಳು ಅಟೆಂಡ್ ಮಾಡ್ತಿರ್ತೀರಾ, ಮತ್ತು ನಮ್ಮ ಮೈಸೂರಿನ ಸೆಲೆಬ್ರಿಟೀಸ್ಗಳು ತುಂಬ ಜನ ಇರ್ತಾರೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ದಸರಾ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈ ವರ್ಷ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಸೆಲೆಬ್ರೇಷನ್. ಎಲ್ಲೋ ಒಂದು ಕಡೆ ಪ್ರತಿ ವರ್ಷ ಬೇರೆ ಬೇರೆ ಕಡೆಯಿಂದ ಎಲ್ಲ ಸೆಲೆಬ್ರಿಟೀಸ್ನ ಕರೆಸ್ತಾರೆ. ಎಲ್ಲೋ ಒಂದು ಕಡೆ ನಮ್ಮೂರಿನ ಪ್ರತಿಭೆಗಳಿಗೇನೆ ಚಾನ್ಸ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಿದ್ಯಾ?
ಅದೆಲ್ಲ ನಾವು ಮಾತಾಡೋದು ತಪ್ಪಾಗುತ್ತೆ. ಅದೇ ಅನ್ಸುತ್ತೆ, ಪರ್ಸ್ನಲಿ ಅನ್ಸುತ್ತೆ. ಬಟ್ ಜನ ರಿಕ್ವೈರ್ಮೆಂಟು ಹಂಗೆ ಇರುತ್ತಲ್ವ ಮೇಡಮ್. ಯಾಕಂತಂದ್ರೆ ಈಗ ನಿನ್ನೆ ಒಂದು ಸೆಲೆಬ್ರಿಟಿ ಬಂದಿದ್ರು, ಅಭಿದಾಸ್ ಅಂತ, ಸೀರಿಯಲ್ ಆಕ್ಟರ್ ಮತ್ತೆ ಸಿನಿಮಾನು ಆಕ್ಟ್ ಮಾಡಿದ್ದಾರೆ. ಸೊ ಅವರು ಅದನ್ನೇ ಹೇಳ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಬೀಯಿಂಗ್ ಅ ಮೈಸೂರಿಯನ್, ಎಲ್ಲೋ ಒಂದ್ ಕಡೆ ನಮ್ಮನ್ನೇ ಕರೀತಾ ಇಲ್ಲ, ಯಾರ್ಯಾರನೋ ಕರೀತಾ ಇದಾರೆ. ಹೌದು, ಅದೆಲ್ಲ ಆಗುತ್ತೆ. ಬಟ್ ಜನನ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತಲ್ಲ. ಈಗ ಯಾರು ದೊಡ್ಡ ಬಾಲಿವುಡ್ ಇಂದ ಅಂತಂದ್ರೆ ಜನನು ಹಂಗೆ ಸೇರ್ತಾರೆ. ಮತ್ತೆ ರಿಚ್ನೆಸ್ಸು ಹಂಗೆ ಇರುತ್ತೆ. ಈಗ ದೊಡ್ಡವ್ರು ಬಂದ್ರೆ ಸಖತ್ ಗ್ರ್ಯಾಂಡ್ ಆಗಿ ಮಾಡಿದ್ರು, ಇದು ಮಾಡಿದ್ರೆ ಮಾಮೂಲಿ ಯಾರೋ ಅವ್ರೇನು ಆರ್ಕೆಸ್ಟ್ರಾದಲ್ಲೂ ಬರ್ತಾ ಇರ್ತಾರೆ, ನಾನು ಅವ್ರನ್ನ ಇದು ಮಾಡ್ತಾ ಇಲ್ಲ, ಈ ರೀತಿ ಮನಸ್ಥಿತಿಗಳಿರುತ್ತೆ. ತುಂಬಾ ಗ್ರ್ಯಾಂಡ್ ಅಂದ್ರೆ ಹೊರಗಡೆಯಿಂದೆಲ್ಲ ಅವ್ರಿಗೆಲ್ಲ ಲಕ್ಷ ಲಕ್ಷ ಕೋಟಿ ಕೊಟ್ಟೆಲ್ಲ ಕರೆಸ್ತಾರೆ. ಹೌದು ಹೌದು, ಒಂದು ಗ್ರ್ಯಾಂಡ್ ಜನಗಳನ್ನ ಆಕರ್ಷಣೆ, ಅವ್ರ ರಿಕ್ವೈರ್ಮೆಂಟು ಹಂಗೆ ಇರುತ್ತೆ ಮೇಡಮ್. ಇಲ್ಲಿ ಅವರು ಇಲ್ಲಪ್ಪ ನಮ್ಗೆ ಈ ಥರದವರೇ ಬೇಕು ಅಂತ ಇವ್ರ ರಿಕ್ವೈರ್ಮೆಂಟ್ ಹಂಗೆ ಇದ್ರೆ ಅವರು ಹಂಗೆ ಕರೆಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಹೋಗ್ತಾ ಇರುತ್ತೆ. ಅವೆಲ್ಲ ನಮಗೆ ನಾವು ಹೇಳ್ಕೊಬೇಕಷ್ಟೇ. ಬಟ್ ಎಲ್ರಿಗೂ ಅವ್ರವ್ರ ಅವಕಾಶಗಳು ಇದ್ದೇ ಇರುತ್ತೆ, ಹೋಗ್ತಾ ಇರುತ್ತೆ. ಓಕೆ. ಸೊ ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತನಾಡೋದಾದರೆ, ಬಿಫೋರ್ ಕೋವಿಡ್ ಅಥವಾ ಆಫ್ಟರ್ ಕೋವಿಡ್ ಅಥವಾ ಅಪ್ಪು ಸರ್ ಇದ್ದಾಗ, ಈಗ ಅವ್ರು ಹೋದ ಮೇಲೆ ಯಾವ ರೀತಿ ಇಂಡಸ್ಟ್ರಿಲಿ ಬದಲಾವಣೆಗಳು ನೀವು ಕಂಡಿರಂಗೆ? ಮೇಡಮ್, ಅಪ್ಪಣ್ಣನ ಎಲ್ಲರೂ ಮಿಸ್ ಮಾಡ್ಕೊಂತಾರೆ ಖಂಡಿತ. ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಖಂಡಿತವಾಗ್ಲೂ. ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡಿದ್ದೀವಿ. ಹುಬ್ಳಿ ಯುವರತ್ನ ಮೂವಿ ಇತ್ತಲ್ಲ, ಆ ಟೈಮಲ್ಲೆಲ್ಲ ತುಂಬ ಕೆಲಸ ಮಾಡಿದ್ವಿ. ಪ್ರಮೋಷನ್ ಆಗಿರ್ಬೋದು, ಮತ್ತು ಅವ್ರು ತೀರೋಗೋ ಒಂದಷ್ಟು ದಿನ ಹಿಂದೆನೂ ಯಾವುದೋ ಒಂದು ಇವೆಂಟು, ಅದೆಲ್ಲ ಈಗಲೂ ನೋಡಿದ್ರೆ ಭಾರಿ ಬೇಜಾರಾಗುತ್ತೆ. ಖಂಡಿತ ಅವ್ರನ್ನ ಎಲ್ಲ ಮಿಸ್ ಮಾಡ್ಕೊಂತಾರೆ. ಯಾಕಂದ್ರೆ ನಾವೆಲ್ಲ ಮೂವಿ ಲವರ್ಸೇ. ಈಗ ನೀವೇ ಆಗ್ಲಿ, ಮುಂಚೆ ಎಲ್ಲ ಎಷ್ಟು ಮೂವಿ ನೋಡ್ತಾ ಇದ್ರಿ, ನಾವು ಎಷ್ಟು ಮೂವಿ ನೋಡ್ತಾರೆ. ಕಮ್ಮಿ ಅಂದ್ರೆ ವಾರಕ್ಕೊಂದು ಮೂವಿ ನೋಡ್ತಾ ಇದ್ದು. ಬಟ್ ಇವಾಗ ಅದು ಕಮ್ಮಿ ಆಗಿದೆ. ಮತ್ತೆ ಅಪ್ಪಣ್ಣನ ಎಲ್ಲ ಮಿಸ್ ಮಾಡ್ಕೊಂತಾರೆ, ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂತಾರೆ. ಬಟ್ ಆಫ್ಟರ್ ಕರೋನಾ OTT ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗಿದೆ. ಥಿಯೇಟರ್ಗಳು ಕಮ್ಮಿ ಆಗಿದೆ. ಮೈಸೂರಲ್ಲಿ ಎಷ್ಟು ಥಿಯೇಟರ್ ಇತ್ತು, ಇವಾಗ ಎಷ್ಟಿದೆ ಥಿಯೇಟರ್? ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಸರಸ್ವತಿ ಥಿಯೇಟರ್. ಎಂಥವೆಲ್ಲ ಎಂತೆಂಥ ಥಿಯೇಟರ್ಗಳು, ಆ ಥರದ್ದೆಲ್ಲ ಲಕ್ಷ್ಮೀ ಟಾಕೀಸ್ ಆಗಿರ್ಬೋದು, ಆ ಥರದ್ದೆಲ್ಲ ತುಂಬ ಇದಾಗ್ತಾ ಇದೆ. ಮೂವಿ ನೋಡೋರು ನಾವು ಕಮ್ಮಿ ಮಾಡಿದ್ದೀವಿ ಮೂವಿನ, ನಾವೆಲ್ಲ ನೋಡ್ತಾ ಇದೀವಿ. ಮೊದಲೆಲ್ಲ ವಾರಕ್ಕೊಂದು ಅಟ್ಲೀಸ್ಟ್ 15 ದಿನಕ್ಕೊಂದಾರು ನೋಡ್ತಾ ಇದ್ದೀವಿ. ಎಲ್ಲ ಫೋನಲ್ಲೇ ಇದಾಗ್ತಾ ಇದೆ. ಅದನ್ನು ಅದೇ ಆಫ್ಟರ್ ಕರೋನಾ ನನ್ನ ಪ್ರಕಾರ OTT ಎಲ್ಲ ಜಾಸ್ತಿ ಆಯಿತು, ಅವಾಗಿಂದ ಕಮ್ಮಿ ಆಗಿದೆ. ಬಟ್ ಒಳ್ಳೆ ಬೊಂಬಾಟ್ ಕಂಟೆಂಟ್ ಇದ್ದು ಚೆನ್ನಾಗಿದ್ರೆ ನೋಡ್ತಾರೆ. ಬಟ್ ಮೊದಲಷ್ಟು ನೋಡ್ತಾ ಇಲ್ಲ. ಮೊದಲು ಎಂತ ಒಂದು ಅವರೇಜ್ ಆಗೈತೆ ಅಂದ್ರೂ ಸುಮಾರಾಗಿ ನೋಡ್ತಾ ಇದ್ರು. ಈಗ ಅದೆಲ್ಲ ಕಮ್ಮಿ ಆಗಿದೆ. ಚೆನ್ನಾಗಿದ್ರೆ ಮಾತ್ರ ನೋಡೋವಂಥದ್ದು ನನಗೆ ಗೊತ್ತಿರಂಗೆ. ಚೆನ್ನಾಗಿ ಮತ್ತೆ ಶೂಟಿಂಗು ಅಷ್ಟೇ. ಮುಂಚೆಲ್ಲ ಎಷ್ಟು ಶೂಟಿಂಗ್ಗಳು ಮಾಡ್ತಾ ಇದ್ದು, ಒಟ್ಟೊಟ್ಟಿಗೆ 4 ಶೂಟಿಂಗ್ ಮಾಡ್ತಾ ಇದ್ದು ಮೈಸೂರಲ್ಲಿ. ಶೂಟಿಂಗ್ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಜಾಸ್ತಿ ಶೂಟಿಂಗ್ ನಡೆಯೋದೆ ಮೈಸೂರಲ್ಲಿ. ಎಷ್ಟು ಶೂಟಿಂಗ್ ನಡೀತೈತೆ, ಇವಾಗೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟೈತೆ. ಒಂದೇ ಟೈಮ್ 4 ಶೂಟಿಂಗ್ ಮಾಡ್ತಾ ಇದ್ದು. ನಾವು ಗ್ಯಾಂಗ್ ಬಾಯ್ಸ್ ಇದೆಲ್ಲ ಮಾಡ್ತಾ ಇರ್ತೀವಿ ಬೌನ್ಸರ್ ಜೊತೆಗೆ. ನಿಮಗೆ ಪೊಲೀಸ್ ಬೇಕಾಗುತ್ತೆ ಖಡಕ್ ಆಗಿ, ನಮ್ಮ ಬೌನ್ಸರ್ಸ್ಗಳನ್ನ ಯೂಸ್ ಮಾಡ್ಕೊಂತಾರೆ. ಅಥವಾ ಗ್ಯಾಂಗ್ ಬಾಯ್ಸ್ ರೌಡೀಸ್ಗಳು ಆ ಥರ ಬೇಕಾಗಿರುತ್ತೆ. ನಮ್ಮ ಹುಡುಗರೆಲ್ಲ ಚೆನ್ನಾಗಿರ್ತಾರಲ್ವ, ಅದಕ್ಕೆಲ್ಲ ಯೂಸ್ ಮಾಡ್ಕೊತಾ ಇರ್ತಾರೆ. ಆ ಥರದ್ದೆಲ್ಲ ತುಂಬ ಮಾಡ್ತಾ ಇದ್ದು ಈ ಈವೆಂಟ್ಗಳ ಜೊತೆಗೂ. ಈಗ ಅವೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟೈತೆ, ಸಖತ್ ಕಮ್ಮಿ ಆಗ್ಬಿಟ್ಟೈತೆ. ಶೂಟಿಂಗ್ಗಳೇ ನಡೀತಾ ಇಲ್ಲ, ಕಮ್ಮಿ ನಡೀತದೆ, ಕಮ್ಮಿ ಈ ಥರ ಆಗ್ಬಿಟ್ಟೈತೆ. ಮತ್ತು ಮೂವಿ ನೋಡೋರು ಅಷ್ಟೇ ತುಂಬ ಕಮ್ಮಿ ಆಗಿದ್ದಾರೆ. ಈ ಎಕ್ಸಾಂಪಲ್ ನಾವೇ ಮೂವಿ ಎಲ್ಲಿ ನೋಡ್ತಾ ಇದ್ದೀವಿ, ನಾನು ನೋಡೋ ಸುಮಾರು ದಿನ ಆಯಿತು. ಹೌದು, ಈ ಥರದ್ದೆಲ್ಲ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಜನಗಳಿಗೂ ಅಥವಾ ಈ ಬೇಸಿಕ್ಲಿ ಜನಗಳಿಗೇನೆ ಕನ್ನಡ ಸಿನಿಮಾದ ಮೇಲೆ ಒಲವು ಕಡಿಮೆ ಆಗಿ ಅಥವಾ ಬೇರೆ ಭಾಷೆಗಳ ಸಿನಿಮಾ ಮೇಲೆ ಒಲವು ಜಾಸ್ತಿ ಆಗಿದೆಯಾ ಅಂತ? ಆಕರ್ಷಣೆ ಇದ್ದೇ ಇರುತ್ತೆ ಮೇಡಮ್. ಬೇರೆ ಭಾಷೆ ಅದೆಲ್ಲ ಅವಾಗಿಂದನೂ ಇದೆ, ಇವಾಗಂತಲ್ಲ. ಹಾಗೆಲ್ಲ ಮೈಸೂರಲ್ಲಿ 100 ಡೇಸ್ ಓಡ್ತಿತ್ತಂತೆ ಯಾವುದು ಹಿಂದಿ ಮೂವಿಗಳು, ತಮಿಳ್ ಮೂವಿಗಳು. ಅವಾಗಿಂದನೂ ಇದೆ, ಇವಾಗ ಅಂತಲ್ಲ, ಅವಾಗಿಂದನೂ ಇದೆ. ಅದೇ ಚೆನ್ನಾಗಿದ್ದರೆ ನೋಡ್ತಾರೆ. ಬಟ್ ನನಗೂ ಅದೇ ಆಶ್ಚರ್ಯ, ಕನ್ನಡ ಸಿನಿಮಾಗಳು ಬರೀ 4 ಸ್ಕ್ರೀನು 3 ಸ್ಕ್ರೀನ್ ಇರುತ್ತೆ. ಬೇರೆ ಲ್ಯಾಂಗ್ವೇಜ್ ಖಾಲಿ ಓಡ್ತಾ ಇರುತ್ತೆ, ಆದರೂ ಅಷ್ಟೊಂದು ಸ್ಕ್ರೀನ್ಗಳು ಕೊಡ್ತಾರೆ. ಅದು ಹೆಂಗೆ ಅಂತ ನಮಗೂ ಇವಾಗ ಸಿನಿಮಾದಲ್ಲಿ ನಾವು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮಗೂ ಗೊತ್ತಾಗ್ತಲ್ಲ. ಕನ್ನಡದ ಫಿಲ್ಮ್ಗಳ ಒಂದು ಕತೆಗಳಾಗಿರ್ಬೋದು, ಸಿನಿಮಾಟೋಗ್ರಫಿ, ಎಡಿಟಿಂಗು, ಅಥವಾ ಆಮೇಲೆ ಈ AI ಟೆಕ್ನಾಲಜಿ ಎಲ್ಲ ಬಂದ ಮೇಲೆ ಏನಾದರೂ ಚೇಂಜಸ್ಗಳು ಆಗಕ್ಕೆ ಸ್ಟಾರ್ಟ್ ಆಯ್ತಾ, ಯಾವ ರೀತಿ ಅಂತ? ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಬಟ್ ಒಂದಂತೂ ಸತ್ಯ, ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ. ಮತ್ತೆ ಅದೇ ಈ ರೀತಿ ಎಲ್ಲ ಈಗ ಎಕ್ಸಾಂಪಲ್ ಈಗ 6 ತಿಂಗಳಲ್ಲೇ ಎಷ್ಟು ಸಿನಿಮಾ ರಿಲೀಸ್ ಆಯಿತು, ಎಷ್ಟು ಲಾಭ ಆಗೈತೆ, ಅದೆಲ್ಲ ನೋಡ್ಲೇಬೇಕಲ್ವ ಮೇಡಮ್. ದುಡ್ಡು ಬಂದರೆ ತಾನೇ ಅವರು ದುಡ್ಡು ಹಾಕೋದು. ಮತ್ತೆ ದುಡ್ಡು ಬರುತ್ತೆ ಅಂದರೆ ತಾನೇ ಅವರು ಖರ್ಚು ಮಾಡೋಕೆ ರೆಡಿ ಇರ್ತಾರೆ. ಸೊ ಇದೆಲ್ಲ ಕೌಂಟ್ ಆಗುತ್ತೆ, ಕ್ವಾಲಿಟಿ ಕೌಂಟ್ ಆಗುತ್ತೆ, ರಿಚ್ನೆಸ್ ಕೌಂಟ್ ಆಗುತ್ತೆ ಸಿನಿಮಾದಲ್ಲಿ. ಸಿನಿಮಾ ಮಾಡಬೇಕು, ಮಾಡ್ತವ್ರು ತುಂಬ ಪಾಪ. ಆ ರೀತಿ ಎಲ್ಲ ಪರಭಾಷೆಗಳಿಗೆ ಇದು ಮಾಡ್ಬೇಕು, ಸೆಡ್ ಹೊಡಿಬೇಕು ಅಂತಂದರೆ ಈಗ ದೊಡ್ಡ ಸಿನಿಮಾಗಳೆಲ್ಲ ಇದೆ.
ಓಕೆ. ನಮ್ಮ ದರ್ಶನ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡವ್ರದ್ದೆಲ್ಲ ಇದೆ. ಯಶೋರ್ ಬಿಡಿ, ಅವ್ರು ನಾವು ಮಾತಾಡೋಂಗೆ ಇಲ್ಲ. ಆ ರೀತಿ ಎಲ್ಲ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳು ರಿಚ್ ಆಗಿ ಎಲ್ಲ ಇದಾಗುತ್ತೆ. ಸಣ್ಣ ಪುಟ್ಟ ಮಾಮೂಲಿ ಸಿನಿಮಾಗಳು ಆ ರೀತಿ ಸೆಟ್ ಹೊಡಿಯೋ ಥರ ಬರಬೇಕು ಅಂತಂದರೆ ಸಿನಿಮಾ ನೋಡಬೇಕು, ಮೊದಲು ಥರ ಇದು ಮಾಡಬೇಕು. ಇವರು ಒಳ್ಳೆ ಚೆನ್ನಾಗಿ ಮಾಡ್ಬೇಕು ಕಥೆಗಳೆಲ್ಲ. ಏನೋ ನಮಗೂ ನೋಡೋದು, ನಮಗೂ ನಿಮ್ಗೇನು ಕ್ವಶನ್, ನಮಗೂ ಅದೇ ಕ್ವಶನ್. ಯಾಕೆ ಹಿಂದಿ ಫಿಲಮ್ ಖಾಲಿ ಓಡ್ತಾ ಇರುತ್ತೆ, ಅದಕ್ಕೆ ಏನು 8 ಸ್ಕ್ರೀನ್ 10 ಸ್ಕ್ರೀನ್ ಕೊಟ್ಟಿರ್ತಾರೆ. ನಮ್ಮ ಮೈಸೂರಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇದು ಚೆನ್ನಾಗಿ ಹೋಯ್ತಾ ಇರುತ್ತೆ, ಇದೇ ಬರೀ 4 ಸ್ಕ್ರೀನ್ 5 ಸ್ಕ್ರೀನ್ ಇರುತ್ತೆ. ಯಾವ ಥರ ಏನು ಅನ್ನೋದೇ ಗೊತ್ತಾಗಲ್ಲ ನಮಗೂ. ಅಂದ್ರೆ ಅವರ ಒಂದು ಮೂವಿ ಬಜೆಟ್ ಅಥವಾ ಈಗ ಪ್ರಮೋಷನ್ಸ್ಗೆ ಅಷ್ಟು ಖರ್ಚು ಮಾಡಿರ್ತಾರೆ. ಖರ್ಚು ಮಾಡ್ತಾರೆ. ಈಗೆಲ್ಲ ಒಟ್ಟಿನಲ್ಲಿ ಕಷ್ಟನೇ ಮೇಡಮ್. ಇವಾಗ ಮೊದಲ ಥರ ಅಲ್ಲ. ಮೊದಲೇನೋ ಇದಾಗ್ತಿತ್ತು. ಈಗ ಎಷ್ಟು ನೀವು 1,000 ಕೋಟಿ ಖರ್ಚು ಮಾಡಿರಿ, ಚೆನ್ನಾಗಿಲ್ಲ ಅಂದರೆ ಹೋಯ್ತು ಅಲ್ವಾ. ತುಂಬ ನೋಡಿದ್ದೀರಾ ಆ ಥರದ್ದೆಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಕೂಡ ಬೇರೆ ಬೇರೆ ಪರಭಾಷೆಗಳಿಗೆ ತುಂಬ ಬೇಗ ಜಂಪ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಅವಕಾಶ ಇದ್ ಕಡೆ ಹೋಗ್ಲೇಬೇಕು ಮೇಡಮ್. ಈಗ ನಾಳೆ ನಿಮ್ಮನ್ನ ತಮಿಳ್ನಾಡಲ್ಲಿ ಕೂಗ್ತಾರೆ, ನೀವು ಹೋಗಲ್ವಾ? ಹೋಗೇ ಹೋಗ್ತೀರಾ. ನನಗೂ ನಾಳೆ ಕೂಗಿದ್ರೆ ಬಪ್ಪ ಇಲ್ಲಿ ಬೌನ್ಸರ್ ಮಾಡು ಅಂತ ನಾನು ಹೋಗ್ತೀನಿ. ಅವಕಾಶ ಇದ್ ಕಡೆ ಮಾಡ್ತಾ ಇರ್ಬೇಕು ಮೇಡಮ್. ಕೆಲಸ ಮಾಡ್ತಾ ಇರಬೇಕು ಮನುಷ್ಯ. ಏನು ಗೊತ್ತಾ, ದುಡಿತಾ ಇರಬೇಕು, ಬ್ಯುಸಿ ಆಗಿರಬೇಕು. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ಬೇಕು ಮೇಡಮ್. ಓಕೆ. ಸೊ ಆಪರ್ಚುನಿಟಿ ಎಲ್ಲಿರುತ್ತೆ, ಎಲ್ಲಿ ನಮ್ಮ ಅವಶ್ಯಕತೆ ಇರುತ್ತೆ ಮಾಡ್ತಾ ಇರ್ಬೇಕು. ಕೆಲಸ ಮಾಡಬೇಕು, ತಪ್ಪೇನು. ಇಲ್ಲಿ ಅಂತಿರಲಿಲ್ಲ, ಬಟ್ ನಮ್ಮ ಕನ್ನಡಾಭಿಮಾನ ಅದೊಂದು ಇರಬೇಕು. ಕೆಲಸ ಎಲ್ಲಿ ಸಿಕ್ಕಿದ್ರು ಮಾಡ್ತಾ ಇರ್ಬೇಕು ಮೇಡಮ್. ಸೊ ಓವರ್ ಆಲ್ ನಿಮ್ಮ ಲೈಫ್ ಜರ್ನಿಯನ್ನು ನೋಡೋದಾದ್ರೆ, ಯಾಕಂದ್ರೆ ಈ ಮುಂಚೆನೂ ನಾನು ಒಂದ್ಸತಿ ಇಂಟರ್ವ್ಯೂ ಮಾಡಿದ್ದೆ, ಅವತ್ತಿನ ಪ್ರಶಾಂತ್ ಅವರಿಗೂ ಈ ಒಂದು ಮೂಮೆಂಟ್ ಇವಾಗ ಇರೋ ಪ್ರಶಾಂತ್ ಅವ್ರಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೇನೆ? ಡಿಫ್ರೆನ್ಸು ಅದೇ 1-2 ವರ್ಷ ಆಯ್ತಾ ಇಂಟರ್ವ್ಯೂ ಮಾಡಿ. ಆಗೈತೆ ಅದೇ 2 ವರ್ಷ ಜಾಸ್ತಿ ಆಗೈತೆ. ಅವಾಗ 31 ವರ್ಷ ಆಯ್ತು, ಇವಾಗ 33 ವರ್ಷ ಆಗೈತೆ. ಅದೇ ಲೈಫ್ ಸ್ಟೈಲು ನಡೀತಾ ಐತೆ, ಕೆಲಸಗಳು ನಡೀತಾ ಇರ್ತದೆ, ಮಾಡ್ತಾ ಇರ್ತೀವಿ. ನಾವು ಜೀವನನ ಅನುಭವಿಸ್ತಾ ಇದ್ದೀವಿ. ಈಗ ಮುಂಚೆ ಎಲ್ಲ ನನಗೂ ಇತ್ತು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಕೋಟಿ ಮಾಡಬೇಕು, ಇತ್ತಾಂಬೇಕು ಅದೆಲ್ಲ ಇತ್ತು. ಯಾವಾಗ ಇದೆಲ್ಲ ಲೈಫು ಎಲ್ಲ ಥರ ನೋಡ್ತಾ ಇದ್ದೀವಿ. ಈಗ ಹೆಂಗೆ ಅನ್ನಿಸ್ಬಿಟ್ಟೈತೆ ಅಂದರೆ ಜೀವನನ ಅನುಭವಿಸ್ಬೇಕು. ಇವತ್ತು ಈ ದಿನ ಫ್ರೀ ಇದ್ದೀನಿ, ಏನಾದ್ರು ಮಾಡಬೇಕು, ಅನುಭವಿಸ್ಬೇಕು ಇವತ್ತಿನ ದಿನ. ಆ ರೀತಿ ಮೈಂಡ್ ಸೆಟ್ ಬಂದ್ಬಿಟ್ಟೈತೆ ಮೇಡಮ್. ಮುಂಚೆ ಥರ ಎಲ್ಲ ಹಂಗೆ ಬೆಳಿಬೇಕು, ಹಿಂಗೆ ಬೆಳಿಬೇಕು ಆ ಥರ ಎಲ್ಲ ಏನಿಲ್ಲ. ಬರೋ ಕೆಲಸಗಳನ್ನ ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾಡೋ ಕೆಲಸ ಒಬ್ರು ತೊಂದರೆ ಆಗಬಾರ್ದು, ಒಬ್ರು ಮೋಸ ಆಗಬಾರ್ದು, ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು. ಈ ರೀತಿ ಮಾಡ್ಕೊಂಡು ಜೀವನನ ಅನುಭವಿಸ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ. ಓಕೆ. ಸೊ ಓವರ್ ಆಲ್ ಜನಕ್ಕೆ ಏನಾದರೂ ಒಂದು ಮೆಸೇಜ್ ಹೇಳಬೇಕು ಅನ್ನೋದಾದರೆ? ಓವರ್ ಆಲ್ ಅದೇ, ಜೀವನನ ಅನುಭವಿಸಿ. ವಿ ಹ್ಯಾವ್ ಓನ್ಲಿ ಒನ್ ಲೈಫ್. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಏನಪ್ಪ ಒಂದಿನೂ ಸ್ವಲ್ಪ ಇರೋದೇ ಇಲ್ವಲ್ಲ, ಹಿಂಗೆ ಓಡಾಡ್ತೀಯಲ್ಲ ಏನು ಅಂತೆಲ್ಲ ಅಂದಾಗ, ನಮ್ಗಿರೋದು ಒಂದೇ ಜೀವನ, ಚೆನ್ನಾಗಿ ಅನುಭವಿಸಿ. ಆ ರೀತಿ ಹೇಳ್ತಾ ಇರ್ತೀನಿ ಅಷ್ಟೇ. ಈಟ್ ವೆಲ್, ಸ್ಲೀಪ್ ಗುಡ್, ವರ್ಕ್ ಹಾರ್ಡ್. ಜೊತೆ ಟ್ರಾವೆಲ್ನ ಸ್ವಲ್ಪ ಚೆನ್ನಾಗಿ ಇದು ಮಾಡಿ, ನಿಮ್ಗೆ ಯಾವ್ದ್ರಲ್ಲಿ ಖುಷಿ ಇರುತ್ತೆ ಆ ಕೆಲಸಗಳನ್ನ ಮಾಡಿ. ಸೊ ಈ ಒಂದು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಸೊ ಟೈಮ್ ಮಾಡಿಕೊಂಡು ನಮ್ಮ ಪಾಡ್ಕಾಸ್ಟ್ ಅಟೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ದಿನಗಳಲ್ಲಿ ಹೀಗೆ ನಿಮಗೆ ಹೆಚ್ಚೆಚ್ಚು ವರ್ಕ್ ಸಿಗಲಿ. ಸೊ ಇನ್ನು ಮತ್ತಷ್ಟು ನೀವು ಕೂಡ ಹೆಸರು ಮಾಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಪ್ರಶಾಂತ್ ಅವರೊಟ್ಟಿಗಿನ ಮಾತುಕತೆ ಆಗಿತ್ತು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಿಯಾಂಡ್ ಲಿಮಿಟ್ಸ್ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.